ಉಪನ್ಯಾಸವನ್ನು ನೀಡಲಿಕ್ಕಿರುವವರು ಶ್ರೀ ಲಕ್ಷ್ಮೀನಾರಾಯಣ ಅಸರಣ್ಣ, ಅನುವಂಶೀಯ ಅರ್ಚಕರು, ಶ್ರೀ ಕ್ಷೇತ್ರ ಕಟೀಲು. ಪ್ರಕಾಶಮಧ್ಯಚ್ಯುತ ಸ್ವರೂಪಾಂ ವರಾಭಹಿ ಸಂಧರತೀಂ ನೇತ್ರಾಂ ಸಿಂಧೂರವರ್ಣಾಂ ಮತಿಗೋಮಲಾಂಗೀಂ ಮಾಯಾಮಯೀಂ ತತ್ವಮಯೀಂ ಉಮಾಂ. ತಾಯಿ ಮಹಾದೇವಿಯನ್ನು ಮನಸಾರೆ ಸ್ಮರಿಸ್ತಾ ಆದಿಶಕ್ತಿ ಚಾಮುಂಡೇಶ್ವರಿ ದೇವಳದ ನೂತನ ಬಿಂಬ ಪ್ರತಿಷ್ಠಾ ಹಾಗೂ ಬ್ರಹ್ಮಕಲಶೋತ್ಸವ ಸುಸಂದರ್ಭದಲ್ಲಿ ಇಂದಿನ ದೀಪ ಪ್ರಜ್ವಲನ ಮಾಡಿ ನಿಮಗೆ ಆಶೀರ್ವಾದ ಮಾಡಲಿರುವಂತಹ ಶ್ರೀಯುತ ಮಹಾಬಲೇಶ್ವರ ಸ್ವಾಮಿಯವರೇ, ಅಧ್ಯಕ್ಷರಾದಂತಹ ಸಂತೋಷ್ ಕುಮಾರ್ ರೈ ಅವರೇ, ನಮ್ಮವರೇ ಆದಂತಹ ಕಟೀಲು ನಳಿನ್ಕುಮಾರ್ ಅವರೇ, ಏನೊಬ್ಬ ದಾನಿಯಾದಂತಹ ಏನೊಬ್ಬ ಸದಾಶಿವ ಶೆಟ್ಟಿಯವರೇ, ವೇದಿಕೆಯಲ್ಲಿ ಕೂತಿದ್ದಂತಹ ವಿಶೇಷ ಅತಿಥಿ ಗಣ್ಯರೇ, ಮುಂದುಗಡೆ ಇದ್ದಂತಹ ಭಗವತ್ ಭಕ್ತರೇ, ಬಹುಶಃ ದೇವತಾ ಅನುಗ್ರಹಕ್ಕಿಂತ ಪ್ರಾರ್ಥಿಸುವ ಕರ್ತವ್ಯ ಮಾತ್ರ ನಮ್ಮದು. ವಿಶೇಷವಾಗಿ ದೀಪ ಹಚ್ಚಿದಂತೆ ಇನ್ನು 5 ದೀಪವನ್ನು ಮಾಡಿ ಎಣ್ಣೆ ಹಾಕಿ ಬತ್ತಿಗೆ ಹಾಕಿ ಆ ದೀಪ ಪ್ರಜ್ವಲನೆಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗೆಯೇ ದೇವಸ್ಥಾನದ ವಿಶೇಷವಾದಂತಹ ನೂತನ ಬಿಂಬ ಪ್ರತಿಷ್ಠೆ, ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳೆಲ್ಲ ಆಯಿತು. ದೀಪ ಪ್ರಜ್ವಲವಾಗಿ ಉಳಿಬೇಕಾದ್ರೆ ಇಲ್ಲಿದ್ದಂತಹ ಜನ ಅದಕ್ಕೆ ಎಣ್ಣೆ ಹೆಚ್ಚಾಗದಾಗೆ, ಎಣ್ಣೆ ಕಡಿಮೆ ಆಗದಾಗೆ, ಬತ್ತಿ ಮಸಿಗಟ್ಟದಾಗೆ ದೀಪ ನಿತ್ಯ ಅದನ್ನು ನೋಡಿಕೊಂಡಿದ್ದಾಗ ದೀಪ ಪ್ರಜ್ವಲವಾಗಿ ಉರಿಯುತ್ತದೆ. ನಾವು ಹಚ್ಚಿದ ದೀಪ ಪ್ರಜ್ವಲವಾಗಿ ಉರಿಯಬೇಕಾದ್ರೆ ಅದನ್ನು ನೀವು ಮಾಡಬೇಕಾಗ್ತದೆ. ಹಾಗೆಯೇ ದೇವಸ್ಥಾನ ಪ್ರಜ್ವಲವಾಗಿ ಬೆಳಗಬೇಕಾದ್ರೆ, ಸಾನ್ನಿಧ್ಯ ಅಭಿವೃದ್ಧಿ ಆಗಬೇಕಾದ್ರೆ, ಸಾನ್ನಿಧ್ಯದಲ್ಲಿದ್ದಂತಹ ಶಕ್ತಿ ನಮಗೆ ಅನುಗ್ರಹಿಸಬೇಕಾದ್ರೆ ಊರಿನ ಜನ ಆ ಸಾನ್ನಿಧ್ಯಕ್ಕೆ ನಿತ್ಯ ಬಂದು ಆ ದೇವತಾರಾಧನೆ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಮಾತ್ರ ಆ ಸಾನ್ನಿಧ್ಯ ಅಭಿವೃದ್ಧಿ ಆಗ್ತದೆ. ಸಾನ್ನಿಧ್ಯದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡುವಾಗ ತಂತ್ರಿಗಳು ಹೇಳ್ತಾರೆ, ಭಕ್ತನ ಅನುಗ್ರಹಾರ್ಥ ಅಂತ, ಭಕ್ತರಿಗೆ ಅನುಗ್ರಹ ಕೊಡಲಿಕ್ಕೋಸ್ಕರ ಇಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡ್ತೇನೆ ಅಂತ. ಭಕ್ತರ ಅನುಗ್ರಹಕ್ಕೆ ಸರಿಯಾಗಿ ಭಕ್ತರು ಬಂದು ಭಕ್ತಿಯಿಂದ ಕೈ ಮುಗಿದಾಗ ಮಾತ್ರ ದೇವರಲ್ಲಿ ಪರಿಪೂರ್ಣ ಆಗಿರ್ತಾರೆ. ಇಲ್ಲದ್ರೆ ಸಾನ್ನಿಧ್ಯಕ್ಕೆ ಜನ ಬರುವುದಿಲ್ಲ ಅಂತ ಆದರೆ ದೇವರು ಇಲ್ಲ ಅಂತ ಆಗ್ತಾರೆ. ಆದ್ದರಿಂದ ದೇವರನ್ನು ಪ್ರತಿಷ್ಠೆ ಮಾಡುವ ಕೆಲಸ ದೊಡ್ಡದಲ್ಲ. ಪ್ರತಿಷ್ಠೆ ಮಾಡಿದ ನಂತರ ನಿತ್ಯ ನಿರಂತರವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಭಕ್ತಾದಿಗಳು ಬರುವುದೇ ಪ್ರಧಾನ. ಭಕ್ತಾದಿಗಳು ಬಂದಾಗ ಭಕ್ತರ ಭಕ್ತಿಯು ಆ ಸಾನ್ನಿಧ್ಯಕ್ಕೆ ಸೇರಿದಾಗ ಅದು ಮಹಾಶಕ್ತಿಯಾಗಿ ನಿಮ್ಮನ್ನು ಅನುಗ್ರಹಿಸುತ್ತದೆ. ವಿಶೇಷವಾಗಿ ಚಾಮುಂಡಿ ಕ್ಷೇತ್ರದಲ್ಲಿ ಆ ಭಕ್ತಿ ಬರಲಿಕ್ಕೋಸ್ಕರ ಹಿಂದಿನಿಂದ ಆ ದರ್ಶನದ ಸಂಪ್ರದಾಯವೆಲ್ಲ ಮಾಡಿ ಭಕ್ತಂತಹ ಭಕ್ತಿಯ ಜನರಿಗೆ ವಿಶೇಷವಾಗಿ ಅನುಗ್ರಹ ಆಗಬೇಕು. ಆ ಅನುಗ್ರಹದಿಂದ ದೇವತಾನುಗ್ರಹ ಆದಾಗ ಜನ ನಂಬಿ ಮುಂದಕ್ಕೆ ಬರ್ತಾರೆ ಎಂಬಂತಹ ವಿಶೇಷ ರೀತಿಯಲ್ಲಿ ಇಲ್ಲಿ ಆರಾಧನಾತ್ಮಕಗಳನ್ನೆಲ್ಲ ಭಕ್ತಿಯಿಂದ ಮಾಡಿಕೊಂಡು ಬಂದಿರಿ. ಬಹುಶಃ ಹಿಂದಿನ ಬ್ರಹ್ಮಕಲಶಪತಿ ಸ್ಥಾನಕ್ಕೆ ನಾನು ಬಂದಿದ್ದೇನೆ. ಈ ಸಲ ಬಹಳ ವಿಶೇಷವಾಗಿ ಅದನ್ನು ಚಂದ ಮಾಡಿ ಆ ಹೊಸ ಗರ್ಭಗಡಿ ಜೀರ್ಣೋದ್ಧಾರವನ್ನು ಮಾಡಿ ಬಹಳಷ್ಟು ಉತ್ತಮವಾದ ರೀತಿಯಲ್ಲಿ ಆ ದೇವಸ್ಥಾನವನ್ನು ಮಾಡಿದ್ದೀರಿ. ಆ ಮಾಡಿದಂತಹ ದೇವಸ್ಥಾನದ ಪ್ರಯೋಜನವನ್ನು ಜನತೆ ಪಡೆಯಬೇಕಾಗಿದೆ. ಬಹುಶಃ ಜಗತ್ತಿನಲ್ಲಿ ಎಲ್ಲ ದೇಶದವರು ಭಾರತವನ್ನು ದೇವರುಗಳ ದೂರು, ಭಾರತದವರು ಕರ್ನಾಟಕವನ್ನು ತೋರಿಸಿದ್ದಾರೆ. ಕರ್ನಾಟಕದವರು ಈ ಕರಾವಳಿ ಪ್ರದೇಶವನ್ನು ದೇವಸ್ಥಾನಗಳ ಊರು, ದೇವರ ಊರು ಅಂತ. ಬಹುಶಃ ದೇವರ ಊರು ಆದ್ದರಿಂದಲೇ ಇಲ್ಲಿದ್ದಷ್ಟು ಸುಖ ಶಾಂತಿ ನೆಮ್ಮದಿ ಬೇರೆ ಯಾವ ಊರಲ್ಲಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಮ್ಮ ಧರ್ಮ, ನಮ್ಮ ಆಚಾರ, ನಮ್ಮ ಇದೆಲ್ಲ ನಮಗೇನು ಕೊಡ್ತದೆ ಅಂತ ಹೇಳಿದರೆ ಮಾನಸಿಕವಾದಂತಹ ನೆಮ್ಮದಿ, ಶಾಂತಿ, ಸುಖ ಕೊಡುವಂತಹ ಒಂದು ವಿಶೇಷವಾದಂಥ ಧರ್ಮ, ಅದೇ ಜೀವನ ಧರ್ಮ. ಜೀವನ ಧರ್ಮವೇ ನಮ್ಮ ಧರ್ಮ. ಅಂತಹ ಒಂದು ಸನಾತನ ಧರ್ಮದಲ್ಲಿ ನಾವು ಹುಟ್ಟಿ ಬೆಳೆದದ್ದು ನಮ್ಮ ಪೂರ್ವಜನ್ಮದ ಸುಖದ ಭಾಗ್ಯ. ಅದರ ಸಂಪೂರ್ಣ ಪ್ರಯೋಜನ ಪಡೆಯಬೇಕಾದ್ರೆ ನಾವು ಇಂತಹ ಆರಾಧನೆಗಳನ್ನು ಮಾಡಿ ದೇವತಾರಾಧನೆ, ದೇವರ ಪೂಜೆ, ಪುರಸ್ಕಾರ ಅಂತ. ಯಾಕೆಂತೇಳಿದರೆ ಸಮಾಜಕ್ಕೆ ನಾವು ಬರುವಾಗ ನಮಗೆ ಪ್ರಧಾನವಾದಂತಹ ದೇವರ ಋಣ, ಮನುಷ್ಯ ಋಣ, ಸಮಾಜ ಋಣ ಹಾಗೂ ಮಾತಾಪಿತೃಗಳ ಋಣ ಅಂತ 3 ಋಣ ಇರ್ತದಂತೆ. ಆ ಋಣವನ್ನು ತೀರಿಸುವಂತಹ ನಾವು ಪ್ರಯತ್ನ ಮಾಡಿದಾಗ ನಮಗೆ ಜೀವನದಲ್ಲಿ ನೆಮ್ಮದಿ ಬರ್ತದೆ. ವಿಶೇಷವಾಗಿ ತಂದೆ ತಾಯಿಗಳನ್ನು, ನಮ್ಮ ಸಂಸಾರವನ್ನು ಸರಿಯಾಗಿ ನೋಡಿಕೊಂಡು ಆ ಸಂಸಾರವನ್ನು ರಕ್ಷಣೆ ಮಾಡಬೇಕು. ಅದು ಮಾತಾಪಿತೃಗಳ ಋಣ ಸಂಬಂಧಿಸಿದಂತಾಗಿದ್ದರೆ ದೇವತಾರಾಧನೆ, ಪೂಜೆ, ಪುನಸ್ಕಾರಗಳನ್ನು ಮಾಡಿದಾಗ ಅದು ದೇವರ ಋಣ ಸಮರ್ಪಣೆ ಆಗ್ತದೆ. ಅದರೊಂದಿಗೆ ಸಮಾಜದ ಋಣಕ್ಕೋಸ್ಕರ
ಸಮಾಜದಲ್ಲಿರುವಂತಹ ದುಃಖಿತರು ಯಾರಿದ್ದಾರೋ, ಕಷ್ಟದಲ್ಲಿ ಯಾರಿದ್ದಾರೋ ಅವರಿಗೆ ಸಹಕಾರ ಮಾಡಿದಾಗ ನಮ್ಮ ಸಮಾಜ ಋಣ ನಮ್ಮ ದೂರ ಆಗ್ತದೆ. ಬಹುಶಃ ಸಂಪಾದನೆ ಮಾಡಿದಂಥ ಹಣವನ್ನು ಕೇವಲ ತಮ್ಮ ಹೊಟ್ಟೆ ಹೊರಲಿಕ್ಕೆ ಉಪಯೋಗ ಮಾಡಿದರೆ ಅದರಲ್ಲಿ ಯಾವುದೇ ನೆಮ್ಮದಿ ಸಿಗಲಿಕ್ಕಿಲ್ಲ, ನಮ್ಮ ಜೀವನ ಸುಖಮಯವಾಗಲಿಕ್ಕಿಲ್ಲ. ನಮಗೆ ಕಣ್ಣಿಗೆ ಕಾಣದಂತಹ ದೇವರ ಅನುಗ್ರಹ ಬರಬೇಕಾದ್ರೆ ನಮ್ಮದಾದಂತಹ ಸಂಪಾದನೆಯನ್ನು ಇಂತಹ ಸತ್ಕರ್ಮಗಳಿಗೆ ಉಪಯೋಗಿಸಿದಾಗ ಆ ಸತ್ಕರ್ಮಗಳು ಪುಣ್ಯ ಎಂಬ ಧನವಾಗಿ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಕೊಡ್ತಾರೆ. ಬಹುಶಃ ಅಂಥ ಒಂದು ನೆಮ್ಮದಿ ಕೊಡುವಂತಹ ಒಂದು ಬಹುಶಃ ಈಗ ನಾವು ವಿಶೇಷವಾದಂತಹ ರಾಮನ ಪ್ರತಿಷ್ಠಾ ಸಮಯದಲ್ಲಿ ನಾನು ಆಗ ಭಾಷಣ ಮಾಡುವಾಗ ಹೇಳಿದೆ, ರಾಮ ಧರ್ಮಸ್ಯ ಮೂರ್ತಿ ಅಂತ. ರಾಮನು ಧರ್ಮದ ಮೂರ್ತಿ ಅಂತ. ಧರ್ಮ ನಮ್ಮ ಇನ್ನೊಂದು ಹುಟ್ಟೋದು ಅದು ಸಂಪೂರ್ಣ ರಾಮನಲ್ಲಡಗಿದೆ. ಬಹುಶಃ ರಾಮನ ಜೀವನದ ಆದರ್ಶವನ್ನು ನಾವು ತಗೊಂಡು ಆ ಜೀವನವನ್ನು ನಡೆಸಿದಾಗ ನಮಗೆ ಖಂಡಿತ ಜೀವನದಲ್ಲಿ ನೆಮ್ಮದಿ ಸುಖ ಬರ್ತದೆ. ಈ ನೆಮ್ಮದಿ ಸುಖಕ್ಕೋಸ್ಕರವೇ ಈ ವಿಶೇಷವಾದಂತಹ ಆರಾಧನೆಯನ್ನು ನಮ್ಮ ಹಿಂದಿನ ಋಷಿಮುನಿಗಳೆಲ್ಲ ನಮಗೆ ಈ ಕ್ರಮದಲ್ಲಿ ಆರಾಧನೆ ಮಾಡಿಕೊಂಡು ಬಂದಾಗ ನಿಮಗೆ ಮಾನಸಿಕವಾದಂತಹ ನೆಮ್ಮದಿ ಸಿಗ್ತದೆ ಎಂಬಂತಹ ಒಂದು ವಿಶೇಷವಾದಂತಹ ಅನುಗ್ರಹ ಮಾಡಿ ಆ ಧರ್ಮವನ್ನು ನನಗೆ ವಿಶೇಷವಾಗಿ ಕೊಡುಗೆ ಮಾಡಿದ್ದಾರೆ. ಅಂತಹ ಧರ್ಮದ ಅಡಿಯಲ್ಲಿ ನಾವು ಮುಂದುವರಿಯೋಣ. ಈ ಧರ್ಮದ ಅಡಿಯಲ್ಲಿ ಮುಂದುವರಿದಾಗ ನಮಗೆ ಅದರ ಪ್ರಯೋಜನವನ್ನು ಬಹುಶಃ ನಾನು ಭಾಷಣದಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಂದು ಮನೆಯಲ್ಲಿ ಅತಿಥಿ ಬಂದಾಗ ನಾವು ಕುಡಿಲಿಕ್ಕೆ ಏನಾದರೂ ಕೊಡ್ತೇವೆ, ಕಾಫಿಯೋ ಚಾವ ಅಂತ ಹೇಳಿದರೆ ನೋಡಿದಾಗ ಹೇಳ್ಬೋದು ಆ ಕಾಫಿಯೋ ಚಾವ ಅಂತ ಹೇಳ್ಬೋದು. ಆದರೆ ಅದು ಸಿಹಿ ಉಂಟ ಕಹಿ ಉಂಟ ನೋಡಬೇಕಾದ್ರೆ ಅದರ ರುಚಿ ನೋಡಿಯೇ ಹೇಳಬೇಕು. ಹಾಗೆ ಈ ನಮ್ಮ ಧರ್ಮದ ಅಡಿಯಲ್ಲಿ, ಧಾರ್ಮಿಕ ಚಿಂತನೆಯ ಅಡಿಯಲ್ಲಿ ನಮ್ಮ ಜೀವನದಲ್ಲಿ ನಮ್ಮದಾದಂತಹ ಸಂಸ್ಕಾರವನ್ನು ನಾವು ಅಳವಡಿಸಿಕೊಂಡಂತಹ ಪ್ರಯತ್ನ ಮಾಡಿದಾಗ ಅದರ ರುಚಿ ಆಗ ಮಾತ್ರ ನಮ್ಗೆ ಗೊತ್ತಾಗೋದು ಹೊರತು ಅದನ್ನು ಅನುಸರಿಸದಿದ್ದರೆ ಜೀವನದಲ್ಲಿ ನಿತ್ಯ ನಿರಂತರ ಕಷ್ಟ. ಅದರಿಂದ ಬಹುಶಃ ನಾವು ಇಂಥ ಒಳ್ಳೆಯ ಜನ್ಮದಲ್ಲಿ ಹುಟ್ಟಿದ್ದರಿಂದ ಆ ಒಳ್ಳೆಯ ಮನುಷ್ಯರಾಗಿ ಸಮಾಜಕ್ಕೆ ಉಪಕಾರ ಆಗುವಂತಹ ಕರ್ತವ್ಯವನ್ನು ಮಾಡೋಣ. ಇದರಿಂದ ನಾವು ಜಗತ್ತಿನಲ್ಲಿ ನೆಮ್ಮದಿಯ ಬಹುಶಃ ಒಂದೇ ಮಾತಲ್ಲಿ ಹೇಳುವುದಾದರೆ ರಾಮರಾಜ್ಯವನ್ನು ಮಾಡುವಂತಹ ಒಂದು ಒಳ್ಳೆಯ ಅವಕಾಶದಲ್ಲಿ ನಾವು ಇದ್ದೇವೆ. ಆ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ವಿಶೇಷ ಮಾತನಾಡಲಿಕ್ಕೆ ವೇದಿಕೆಯಲ್ಲಿ ತುಂಬ ಬಂದಿದ್ದಾರೆ. ಎಲ್ಲ ಮಂಡರು ಹೆಚ್ಚಿನವರು ನನಗಿಂತಲೂ ಅಗತ್ಯ ಹೋಗುವವರೇ. ಬಹುಶಃ ನಳಿನ್ಕುಮಾರ್ ಈಗ ನನಗೆ ಸ್ವಲ್ಪ ಏನಾದ್ರು ಮನಸ್ಸಲ್ಲಿ ಬೇಜಾರು ಮಾಡಲಿಕ್ಕೂ ಸಾಕು. ಯಾಕೆಂದರೆ ಆಸೆಂಡರು ಭಾಳಷ್ಟು ನಾನೇ ಹೋಗಬೇಕು, ನನಗಿಂತ ಮೊದಲು ಅವರು ಹೋಗಿ ಆಚರಣೆ ಮಾಡ್ತಾ ಇರೋದು. ಅಂತಹ ಹೆಚ್ಚು ಇವತ್ತು ಮಾತಾಡದೆ ಕೇವಲ ನಮ್ಮ ಧಾರ್ಮಿಕ ಚಿಂತನೆ ನಮ್ಮನ್ನು ಖಂಡಿತ ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳಿದಾಗೆ ನಮ್ಮ ಧಾರ್ಮಿಕ ಚಿಂತನೆಗಳು ನಮ್ಮನ್ನು ರಕ್ಷಿಸ್ತದೆ. ನಮ್ಮ ನಂಬಿದಂತಹ ದೇವರ ಹತ್ತಿರ ನಾವು ಏನಾದರೂ ಹೇಳಿದರೆ ಮನಪೂರ್ವಕವಾಗಿ ನಮ್ಮ ಭಕ್ತಿಯಿಂದ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡಿದಾಗ ಖಂಡಿತ ದೇವರು ಅನುಗ್ರಹಿಸ್ತಾರೆ. ಕಣ್ಣಿಗೆ ಕಾಣಿದ ಅವ್ಯಕ್ತ ಶಕ್ತಿಯನ್ನು ನಾವು ನಂಬಿದಂತಹ ಶಕ್ತಿಯ ರೂಪದಲ್ಲಿ ಆರಾಧನೆ ಮಾಡಿದಾಗ ಅವರ ಅನುಗ್ರಹದಿಂದ ನಮಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗ್ತಾರೆ ಅಂತ ಹೇಳ್ತಾ ಕೇವಲ ದುಡ್ಡಿಂದ ಏನಾಗುವುದಿಲ್ಲ. ಆ ದುಡ್ಡನ್ನು ಆ ಪುಣ್ಯ ಎಂಬುದನ್ನು ಮುಂದಾಗಿ ನಾವು ಮಾರ್ಪಟ್ಟಾಗ ಮಾತ್ರ ಅದರ ಪೂರ್ಣ ನಮಗೆ ಪ್ರಯೋಜನ ಬರ್ತದೆ. ಅಂತಹ ಸತ್ಕರ್ಮವೇನ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಪಡೆಯುವಂತೆ ಆ ಮಹಾದೇವಿ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಶೇಷ ಸಂದರ್ಭದಲ್ಲಿ ನನಗೂ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ, ಸಭೆಯಲ್ಲಿ ಕಡೆ ತನಕ ಇರಲೇಬೇಕಾದ್ದು, ಆದರೆ ಅನಗತ್ಯ ಇನ್ನೊಂದು ಕಡೆಯಲ್ಲಿ ಇದೇ ರೀತಿಯ ಸಭಾ ಕಾರ್ಯಕ್ರಮ ಇದ್ದರಿಂದ ಮುಂದಕ್ಕೆ ಹೋಗಲಿದ್ದರಿಂದ ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ, ಶ್ರಮಿಸಬೇಕು ಅಂತ ಪ್ರಾರ್ಥಿಸ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ಎಲ್ಲ ಸತ್ಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ, ನ್ಯಾಯ ಮಾರ್ಗದಲ್ಲಿ ನಡೆದು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಪಡೆಯುವಂತೆ ಆ ಮಹಾದೇವಿ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ದೇವರಿಗೆ ಅರ್ಪಿಸ್ತೇನೆ. ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣ ಅವರು ತುರ್ತು ಕಾರ್ಯನಿಮಿತ್ತ ತೆರಳುತ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ತಸ್ಮೈ ಶ್ರೀ ಗುರವೇ ನಮಃ. ಚಾಮುಂಡೇಶ್ವರಿ ಮಹಾದೇವಿ ಸರ್ವದುಷ್ಟ ಭಯಂಕರಿ ಕಣಿಯೂರು ನಿಲೆಯೇ ಪಾಯಿ ಮಾಂ ಜಗದೀಶ್ವರಿ. ಬ್ರಹ್ಮಕಲಶೋತ್ಸವದ ಮುಖಾಂತರವಾಗಿ ನಮಗೆಲ್ಲ ಆಗಮಿಸುವಂತ ಮಾಡಿದಂಥ ಪರಮಪಾವನವಾದಂಥ ಮೂರ್ತಿ ಚಾಮುಂಡೇಶ್ವರನ ಪಾದಪದ್ಮಗಳಿಗೆ, ಪರಿವಾರಗಳಿಗೆ ವಂದಿಸ್ತಾ ವೇದಿಕೆಯಲ್ಲಿ ನನ್ನ ಎರಡು ಮಾತುಗಳು. ನಾನು ಅಧ್ಯಯನ ಮಾಡಿದವಲ್ಲ, ನಾನು ಅನುಭವಸ್ಥ ಅಷ್ಟೇ. ಯಾಕಂದರೆ ಧರ್ಮೋ ರಕ್ಷತಿ ರಕ್ಷಿತ ಅಂತೇಳಿ ಈಗ ನಮ್ಮ ಪೂಜ್ಯರು ಹೇಳಿದರು. ನಾವು ಧರ್ಮವನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸಿದೆ. ಆ ನಿಟ್ಟಿನಲ್ಲಿ ನಮ್ಮ ಪರಶುರಾಮ ಸೃಷ್ಟಿ ತುಳುನಾಡು, ನನಗೆ ತುಳು ಸ್ವಲ್ಪ ಕಟ್ಟಿ ಹೋಗ್ತದೆ, ಆದ ಕಾರಣ ಕನ್ನಡದಲ್ಲಿ ನನ್ನ ಮಾತನ್ನು ಹೇಳ್ತೇನೆ. ಈ ತುಳುನಾಡಿನಲ್ಲಿ ಎಷ್ಟು ದೇವಸ್ಥಾನಗಳಿವೆ, ಎಷ್ಟು ಆಚರಣೆಗಳಿವೆ, ಎಷ್ಟು ಕಟ್ಟುನಿಟ್ಟಿನ ಆ ಒಂದು ವೃತ್ತಾಚರಣೆಗಳಿವೆ, ಅದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ
ಯೋಗ ಇದ್ದವರಿಗೆ ಯೋಗ್ಯತೆ ಇರುವುದಿಲ್ಲ, ಯೋಗ್ಯತೆ ಇದ್ದವರಿಗೆ ಯೋಗ ಇದ್ದಿಲ್ಲ. ಇದು ಒಂದು ನಮ್ಮ ಹಿರಿಯರು ಹೇಳಿದಂಥ ಮಾತು, ಪೂಜ್ಯರು ಹಿರಿಯವರಲ್ಲಿ ಇದ್ದಾರೆ. ಯೋಗ ಇದ್ದವರಿಗೆ ಯೋಗ್ಯತೆ ಇರುವುದಿಲ್ಲ, ಯೋಗ್ಯತೆ ಇದ್ದವರಿಗೆ ಯೋಗ ಇರುವುದಿಲ್ಲ. ಇದು ಎರಡೂ ಸಮ್ಮಿಲಿತವಾಗಬೇಕು. ಅದು ಭಗವಂತನ ಒಂದು ಸಾಕ್ಷಾತ್ಕಾರವೇ ಆಗಬೇಕಷ್ಟು. ಅದು ಆಗಬೇಕಿದ್ರೆ ನಾವು ಏನು ಮಾಡಬೇಕು? ನಾವು ಸತತವಾದಂಥ ಆ ದೇವರ ಭಕ್ತಿಯಲ್ಲಿ ನಾವು ಇದ್ದುಕೊಂಡು ಆ ದೇವತಾರಾಧನೆ ಮಾಡಿಕೊಂಡಾಗ ಸಾರ್ಥಕವಾಗ್ತದೆ. ಇಲ್ಲಿ ನಮ್ಮ ದೇವಸ್ಥಾನದ ಈಗಿನ ಆ ಒಂದು ಅರ್ಚಕರಾಗಲಿ, ಇಲ್ಲಿಯ ಮೊಕ್ತೇಶ್ವರರಾಗಲಿ, ಅವರು ನನಗೆ ಪರಿಚಯ ಇರಲಿಲ್ಲ. ಕರ್ನಾಟಕ ಕ್ಷೇತ್ರಕ್ಕೆ ಬಂದಾಗ ನಾನು ಅವ್ರನ್ನ ಅಷ್ಟು ಮಾನ್ಯತೆ ಮಾಡಲಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಹಿರಿಯವರ ಹೆಸರುಗಳಿದ್ದೀನಿ, ಬೇಬಿ ಪಂಡಿತರು ಅಂತೇಳಿ. ನಾವೊಂದು 10-15 ವರ್ಷದ ಆ ಕಾಲದಲ್ಲಿ ಕೂಡ ಕೊಡ್ಲಿಕ್ಕೆ ಕುಂಪಲಕ್ಕೆ ಬರುವಷ್ಟು ಮಂದಿ ಇದ್ದರು. ನಮ್ಮ ಕಷ್ಟ ಪರಿಹಾರದ್ದು ಅಲ್ಲಿ ಅಂತ ಹೇಳ್ತಾ ಇದ್ದರು. ನನಗೆ ಬಹಳ ಸಂತೋಷ ಆಗ್ತಾ ಇತ್ತು. ಎಲ್ಲಿ ಏನು ಅಂತೇಳಿ ಗೊತ್ತಿಲ್ಲ. ಆದ ಕಾರಣ ಆ ಜಗನ್ಮಾತೆ ಈ ಸಂದರ್ಭದಲ್ಲಿ ನನ್ನನ್ನು ಈ ಬ್ರಹ್ಮಕಲಶದ ಈ ಒಂದು ವೇಳೆಯಲ್ಲಿ ಈ ದಿವಸದಲ್ಲಿ ಬರಮಾಡಿಸುವುದಕ್ಕೆ ಅವಳೇ ಕಾರಣ ಅಂತ ಹೇಳ್ತೀನಿ. ಯಾಕಂತ ಹೇಳಿದರೆ ಮೊನ್ನೆಯ ದಿವಸ ಬ್ರಹ್ಮಕಲಶದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ರಾಮನ ಆದರ್ಶ, ಕೃಷ್ಣನ ನುಡಿ, ರಾಮನ ನಡೆ ಕೃಷ್ಣನ ನುಡಿ ಎಂಬಂಥ ವಾಕ್ಯ ಇದೆ. ರಾಮನ ನಡೆಯನ್ನು ನಾವು ಅನುಸರಿಸಬೇಕು, ಕೃಷ್ಣನ ನುಡಿ ಅದು ಗೀತೆ, ಆ ಗೀತೆಯನ್ನು ನಾವು ಪಾಲಿಸಬೇಕು. ಅದೇ ರೀತಿ ಆ ಬ್ರಹ್ಮಕಲಶೋತ್ಸವ ಪ್ರತಿಷ್ಠಾಪನಾ ಕಾರ್ಯವನ್ನು ಮುಗಿಸಿ ನಿನ್ನೆ ಬರಬೇಕಾದವನ್ನು ಬರಲಿಕ್ಕೆ ಆಗಿಲ್ಲ. ವಿಮಾನದ ವೈಪರೀತ್ಯದಿಂದಾಗಿ ನಾವು ನಿನ್ನೆ ರಾತ್ರಿ 9:30 ಗಂಟೆಗೆ ಮಂಗಳೂರಿಗೆ ಮುಟ್ಟಿದ್ದೆವು. ಆದ ಕಾರಣ ಈ ಪ್ರತಿಷ್ಠೆ ದಿವಸವೇ ನಾವು ಬರಬೇಕಂತ ಯೋಗ ನನಗೆ ದೇವರು ಕಳಿಸ್ತಾರೆ. ನೀವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿಕೊಂಡಿದ್ದೀವಿ. ಭಗವಂತನು ಸುಲಭದಲ್ಲಿ ಸಿಕ್ಕುವಂಥ ವಸ್ತು ಅಲ್ಲ, ಹಣಕ್ಕೆ ಸಿಕ್ಕುವಂಥ ವಸ್ತಲ್ಲ. ಶ್ರೀಮಂತಿಕೆಯಲ್ಲಿ ದೇವರನ್ನು ಪಡೆದುಕೊಳ್ಳೋದಕ್ಕೆ ಆಗುವುದಿಲ್ಲ. ಶ್ರೀಮಂತಿಕೆಯ ಮನಸ್ಸು ಬೇಕು ನಮಗೆ. ಅದು ಶ್ರದ್ಧಾಭಕ್ತಿಪೂರ್ವಕವಾಗಿ ನಿಷ್ಕಲ್ಮಶವಂತ ಭಾವನೆಯಿಂದ ಆ ರೀತಿಯ ಕರ್ತವ್ಯವನ್ನು ಮಾಡುವಂಥ ಸಂಕಲ್ಪ ಮಾಡಿಕೊಂಡ್ರೆ ಈಗ ಅವರ ಆ ಸಂಕಲ್ಪ ಈಡೇರಿಸಲ್ಪಟ್ಟಿದೆ. ಎಷ್ಟೋ ಸಂಘ ಸಂಸ್ಥೆಯವರು, ಎಷ್ಟೋ ದಾನಿಗಳು ಅದು ಇದ್ದಾರಲ್ಲ, ನಮ್ಮ ಇನ್ನೊಬ್ಬ ಕನ್ಯಾನ ಅಂಥವರು ಸೇರಿದರೆ ಮಾತ್ರ. ನಾನು ಕನ್ಯಾನವೇ, ಆದರೂ ಅವರು ಕೂಡ ಕನ್ಯಾನ. ಆ ಕನ್ಯಾನವನ್ನು ಹೇಗೆ ಬಿಡಿಸ್ತೇವೆ? ತುಳುನಾಡಿದ ದಾನಶೂರೆ ಅಂತ ಇನ್ನು ಬಿರುದುಂಟವರಿಗೆ, ತುಳುನಾಡಿದ ದಾನಶೂರೆ, ಅದು ಸಾರ್ಥಕವಾಗಿದೆ. ಇಲ್ಲಿ ಎಷ್ಟೋ ಬ್ರಹ್ಮಕಲಶಗಳಲ್ಲಿ ಕಂಡಿದ್ದೇನೆ ನಾನು. ಆದ ಕಾರಣ ಅಂಥವರಲ್ಲಿ ಸೇರಿಕೊಂಡಾಗ ಇಂಥ ಭವ್ಯವಾದಂಥ ದಿವ್ಯವಾದಂಥ ಆ ಒಂದು ದೇವಸ್ಥಾನವನ್ನು ಕಟ್ಟುವುದಕ್ಕೆ ಸಾಧ್ಯವಾಗ್ತದೆ. ನಾವು ಏನು ಮಾಡ್ತಾ ಇದ್ದೇವೆ ಅಂತೇಳಿದರೆ ಒಮ್ಮೆಗೆ ಒಂದು ರೀತಿಯ ಅಲಂಕಾರವನ್ನು ಮಾಡಿ ಅದರಲ್ಲಿ ಸಂತೋಷ ಪಡ್ತೇವೆ. ಆ ಅಲಂಕಾರ ಅಲ್ಲ, ಅದು ಶಾಶ್ವತವಂತ ಅಲಂಕಾರ ಆಗಬೇಕು. ಅದು ಭಗವಂತನಲ್ಲಿರೋದು. ಅವನ ಅಲಂಕಾರವನ್ನು ಹೇಳಿ ಮುಗಿಯೋದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಒಂದು ಪತ್ತು ಅಂತೇಳಿ ಉಂಟು, ಮಂಗಪತ್ತು ಅಂತೇಳಿ. ಆ ಪತ್ತು ಹಿಡಿತ ಏನು? ಚಾಮುಂಡೇಶ್ವರಿ ಸರ್ವಶ್ರೇಷ್ಠಳು ಎಂಬಂಥ ನಂಬಿಕೆಯನ್ನು ಪೂರ್ವಜರು ಇಟ್ಟಿದ್ದರು. ಆ ಬೇಬಿ ಪಂಡಿತರು ಇಟ್ಟಿದ್ದರು. ಅದನ್ನೇ ಇವರು ಮುಂದುವರಿಸ್ತಾ ಇದ್ದಾರೆ. ಕೆಲವು ಕಡೆ ಬೇರೆ ಬೇರೆ ಅಂಗಡಿಗಳಾಗಿ ಬೇರೆ ಬೇರೆ ರೀತಿಯ ದೇವರುಗಳನ್ನು ಇರಿಸಿ ವ್ಯಾಪಾರ ಮಾಡ್ತಾರೆ. ಆ ವ್ಯಾಪಾರ ಕ್ಷೇತ್ರ ಅಲ್ಲ, ಇದು ಧರ್ಮ ಕ್ಷೇತ್ರ. ಇದು ನಾನು ತಿಳ್ಕೊಂಡಂಥ ವಿಚಾರ. ಏನು ಕಷ್ಟ ಕಾಲದಲ್ಲಿ ಬಂದವರಿಗೆ ಆ ಕಷ್ಟವನ್ನು ಪರಿಹರಿಸುವಂಥ ಮಾರ್ಗದರ್ಶನವನ್ನು ನೋಡ್ತಿರುವಂಥ ಅವರ ಸುಪುತ್ರರಾದಂಥ ಚರಣ ಕೂಡ ಮಾಡ್ತಾ ಇದ್ದಾರೆ. ಅದು ಸಂತೋಷ. ಕೆಲವು ಕಡೆ 3-4 ವರ್ಷ ಅದು ಎಷ್ಟೋ ರೀತಿಯ ಭವ್ಯವಾದ ದಿವ್ಯವಾದ ರೀತಿಯಲ್ಲಿ ವಿಜೃಂಭಣೆಯಲ್ಲಿ ಆ ಸೇವೆಗಳನ್ನು ನಡೀತಾ ಇದ್ದು ಮತ್ತೆ ಆ ವ್ಯಕ್ತಿಯೇ ಒಂದು ರೀತಿಯ ಮೂಲ ಗುಂಪಾಗ್ತಾನೆ. ಕಾರಣ ಏನು? ಅದನ್ನು ಪಾಲಿಸುವುದಿಲ್ಲ. ಹಾಗೆ ದೇವರನ್ನು ನಾವು ಗಟ್ಟಿಯಾಗಿಟ್ಕೊಂಡ್ರೆ ದೇವರು ನಮ್ಮನ್ನು ಗಟ್ಟಿಯಾಗಿಟ್ಕೊಳ್ತಾರೆ. ದೇವರನ್ನು ನಾವು ಗಟ್ಟಿಯಾಗಿ ಇಟ್ಕೊಳ್ಳೋದಿಲ್ಲ. ನಾನು ಈತು ಬಂದವತ್ತೆ, ನಾನು ಇಷ್ಟು ಕೊಟ್ಟ ಬಂದೆ, ಇಷ್ಟು ಸೇವೆ ಕೊಟ್ಟೆ, ಇಷ್ಟು ರೀತಿಯ ಪೂಜೆ ಮಾಡಿದೆ, ವೃತ್ತಾಚರಣೆ ಮಾಡಿ, ದೇವರೇನು ಕೊಡಲಿಲ್ಲ ಅಂತೇಳಿ ಮತ್ತೊಂದು ಕಡೆಯಲ್ಲಿ ಒಂದು ದಿವಸ ದೂರಿದೆ. ಇಷ್ಟು ಕಾಲ ಮಾಡಿದ ತಪಸ್ಸು ಯಾವ ರೀತಿ ವಜ್ರವಾಗಿ ಹೋಗ್ತದ, ಅದೇ ರೀತಿಯಲ್ಲಿ ಅವನು ಮಾಡಿದಂಥ ಆ ಸೇವೆಗಳೆಲ್ಲ ವ್ಯರ್ಥವಾಗಿ ಹೋಗ್ತದೆ. ದೇವರನ್ನು ಬೈಯುವುದಕ್ಕಿಲ್ಲ. ಬೈಯುವುದು ಹೇಗೆ? ಅದು ದಾಸರು ಬೈಯುವುದು, ನಾವಲ್ಲ. ಅವರು ಪರಮ ಪಾವನವಾದಂಥ ಆ ದೇವರನ್ನಿಟ್ಟುಕೊಂಡು ದಾಸರಾಗಿ ದೇವರ ನಾಮಸ್ಮರಣೆಯನ್ನು ಮಾಡಿ ಸಂಚಾರ ಮಾಡ್ತಾ ಇಡೀ ಭೂಮಂಡಲದಲ್ಲಿ ಸಂಚರಿಸಿ ಆ ದಾಸವಾಣಿಯನ್ನು ನಮಗೆ ಕೊಟ್ಟಿದ್ದಾರೆ. ನಾವೇನು ಮಾಡಿದ್ದೇವೆ? ಏನು ಮಾಡಲಿಲ್ಲ. ಇನ್ನೊಂದು ಕಡೆ ಆಚೆ ಕಡೆಗೆ ನಾವು ಉಪಕಾರ ಕೂಡ ಮಾಡಲಿಲ್ಲ. ಆದ ಕಾರಣ ಅಂಥ ಒಂದು ಸಂದರ್ಭ ಬಂದಾಗ ನಾವು ಎಷ್ಟು ದೇವರಿಗೆ ಬಂಗಾರ ಕೊಟ್ಟರು, ಹಣ ಕೊಟ್ಟರು, ಸೇವೆ ಮಾಡಿದ್ರು ಫಲಕಾರಿ ಆಗುವುದಿಲ್ಲ. ಅದಕ್ಕೋಸ್ಕರ ಅವರಿಗೆ 10 ಹಲಪಡೆ ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಸೇವೆ ಮಾಡುತ್ತಾರೆ, ನಮ್ಮಂಥವರಿಗೆ ಬರ್ತಾರೆ. ನಾವು ಏನು ಹೇಳೋದು? ಬಂದವರಿಗೆ ಸಮಾಧಾನ ಹೇಳ್ತೇವೆ, ಗಟ್ಟಿ ಹಿಡಿದುಕೊಳ್ಳಿ ಅಂತೇಳಿ. ಹಿಡಿದರೆ ಸಾರ್ಥಕ ಆಗ್ತದೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ನಂಬಿಕೆಯನ್ನು ಗಟ್ಟಿಯಾಗಿ ವಿಶ್ವಾಸವನ್ನು ಇಟ್ಟುಕೊಳ್ಬೇಕು. ದೇವರು ಅಂದರೆ ಏನು ಅಂತೇಳಿ ಕೆಲವರಿಗೆ ಪ್ರಶ್ನೆ ಇದೆ. ಕೆಲವರು ಹೇಳ್ತಾರೆ ದೇವರು ಇಲ್ಲ ಅಂತೇಳಿ, ರಾಮ ಇಲ್ಲ, ಕೃಷ್ಣ ಇಲ್ಲ ಅಂತೇಳಿ.
ದೇವರು ಇಲ್ಲ ಅಂತ ಹೇಳೋದಕ್ಕೆ ಒಂದು ನಿದರ್ಶನ ಇದ್ದಾರೆ ಎಂಬುದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ರಾಮಕೃಷ್ಣ ಪರಮಹಂಸರು ಪರಮಹಂಸರು ಎಂಬುದಾಗಿ ಹೇಳಿಸಲ್ಪಟ್ಟವರು. ಪರಮಹಂಸರು, ಹಂಸದಲ್ಲಿ ಪರಮಹಂಸರು, ಏನು ಅದೊಂದು ಬಹಳ ಎತ್ತರವಾದಂಥ ಒಂದು ಸ್ಥಾನ. ಅಂತಹ ಪರಮ ಗುರುಗಳಲ್ಲಿ ಒಬ್ಬ ಶಿಷ್ಯ ಕೇಳಿದಂತೆ, ದೇವರಿದ್ದಾರೆ ಅಂತೇಳಿ ಹೇಳ್ತೀರಲ್ಲ, ಎಲ್ಲಿದ್ದಾರೆ ದೇವರು ಅಂತೇಳಿ. ಅವ ಬಂದು 4 ದಿವಸ ಆಯ್ತಷ್ಟೇ. ಅದು ಅವನಿಗೆ ಒಂದು ರೀತಿಯ ಪರಿವರ್ತನೆಗೆ ಒಂದು ದಾರಿಯಾಗಿದೆ. ಅವರು ಹೇಳಿದರಂತೆ, ದೇವರು ಎಲ್ಲಿದ್ದಾರೆ, ಎಲ್ಲೆಲ್ಲಿದ್ದರೆ ನನಗೆ ಕಾಣಿದ್ರೆ ನೀವು ಕಾಣ್ತಾರ, ನನಗೆ ಕಾಣ್ತಾರೆ ಅಂತ ಹೇಳಿದ್ರಂತೆ. ಆವಾಗ ಏನು, ನಾನು ದೇವರನ್ನು ಕಾಣಬೇಕಿದ್ರೆ ಏನು ಮಾಡಬೇಕು? ನೀನೇನು ಮಾಡೋದು ಬೇಡ, ನೀನು ಇರ್ತೀಯಲ್ಲ, ನಿನಗೇನು ದೇವರನ್ನು ಕಂಡೇನು ಆಗಲಿಕ್ಕೆ ಉಂಟು? ಹಾಗಲ್ಲ, ನೀವು ಹೇಳಿದಂಥ ಮಾತೊಂದು ಸುಳ್ಳು ಅಂತ ಹೇಳಿದಂತೆ. ಪರಮಹಂಸರಂತೆ ಸುಳ್ಳು ಹೇಳಿದಂತೆ ಹೇಳಿದ. ಅದಕ್ಕೆ ಹೇಳಿದಂತೆ, ನಿನ್ನ ತಂದೆ ತಾಯಿ ಇದ್ದಾರ ಮಗ? ತಾಯಿ ಇದ್ದಾರೆ, ತಂದೆ ಇಲ್ಲ. ಏನಾಗಿದೆ? ಅವರು ನಿಧನರಾಗಿದ್ದಾರೆ. ಎಷ್ಟು ಕಾಲ ಆಯಿತು? ಒಂದು 7 ವರ್ಷ ಆಯಿತು. ಅವರದ್ದು ಏನಾದರೂ ವಸ್ತುಗಳುಂಟಾ? ಉಂಟು. ಏನುಂಟು? ಅವ್ರದ್ದು ಅದು ಇದೆಲ್ಲ ಹೇಳಿದ. ಕಡೆಗೆ ಏನಾದರೂ ಅವ್ರು ಗುರುತಿ ಹಿಡಿಯುವಂಥ ವಸ್ತು ಉಂಟಾ? ಅವರ ಫೋಟೋ ಉಂಟು ಅಂತ ಹೇಳಿದಂತೆ. ಫೋಟೋವನ್ನು ನಾಳೆ ಬರುವಾಗ ಹಿಡಿದುಕೊಂಡು ಬಾ, ನಿಮಗೆ ದೇವರನ್ನು ತೋರಿಸ್ತೇನೆ ಅಂತೇಳಿ. ಆ ವ್ಯಕ್ತಿ ಭಾರಿ ಇವರನ್ನು ಸೋಲಿಸ್ತೇನೆ ಅಂತ ಹೇಳಿಕೊಂಡು ಬಂದು ಅವರ ಭೇಟಿಗಾಗಿ ಆದಾಗ, ಬಂದ್ಯಾ, ಒಳ್ಳೆಯದಾಯಿತು, ಏನು ತಂದಿದ್ದಿ? ಫೋಟೋ ತಂದೆ, ನೋಡು, ಹೂವಲ್ಲಿ ಅಂಗಳದಲ್ಲಿ ಕೊಂಡೋಗಿ ಅದನ್ನು ಭೂಮಿಯಲ್ಲಿ ಇಡು ಅಂತ ಹೇಳಿದಂತೆ. ಭೂಮಿಯಲ್ಲಿ ಇಟ್ಟು ಇಲ್ಲಿ ಸಂದೇಶ ಕೊಟ್ಟರು. ಆ ಫೋಟೋ ಉಂಟಲ್ಲ, ಅದು ನಿನ್ನ ತಂದೆ ಇದಲ್ಲ, ತಂದೆ ಇಲ್ಲಲ್ಲ ಈಗ, ಅದು ಒಂದು ತುಳಿ ಅದಕ್ಕೆ ಅಂತ ಹೇಳಿದಂತೆ. ಒಂದು ಒಳ್ಳೆಯ ನಿದರ್ಶನ ಇದು. ಒಂದು ತುಳಿ ಉಗಿಬೇಕು ನಿನ್ನ ಬಾಯಿಂದ. ನೀವೆಂತ ಹೇಳಿದ್ರು ಸ್ವಾಮೀಜಿ, ನೀವೆಂತ ಹೇಳಿದ್ರು ಗುರುಗಳೇ? ನನ್ನ ತಂದೆ ಫೋಟೋಕ್ಕೆ ನಾನು ತಂದೆಗೆ ತೊಳೆದ ಹಾಗೆ ಅಲ್ಲ. ಮತ್ತು ದೇವರಿಲ್ಲ ಅಂತ ಹೇಳಿದ್ರೆ, ನಿನ್ನ ಇಲ್ಲದ ತಂದೆ ನೀನು ಹಾಗೆ ಫೋಟೋ ಇಟ್ಟು ಪೂಜಿಸ್ತೀನಿ ಅಂತ ಹೇಳಿದ್ದಾರೆ. ಇದು ಒಂದೇ ಉದಾಹರಣೆಯಿಂದ ಅವರ ಕಾಲಿಗೆಡ್ಡ ಬಿದ್ದು ತಪ್ಪಾಯಿತು, ನನಗೆ ಜ್ಞಾನ ಕೊಡಬೇಕು, ದೀಕ್ಷೆ ಕೊಡಬೇಕಂತ ಹೇಳಿ ಅವನು ಕೂಡ ಒಳ್ಳೆಯ ದೀಕ್ಷಾವಂತನಾಗಿ ಸಂದೇಶವನ್ನು ಕೊಡುವಂಥ ಒಂದು ವ್ಯಕ್ತಿಯಾಗಿ ಮಾರ್ಪಾಡಾಗಿದ್ದಾನೆ ಎಂಬ ಉದಾಹರಣೆ. ಯಾಕೆಂದರೆ ನಮಗೆ ದೇವರಿದ್ದಾರೆ, ಎಲ್ಲಿ ಏನು ಅನ್ನುವ ವಿಚಾರ ಇಲ್ಲ. ಈ ಕ್ಷೇತ್ರ ಬಹಳಷ್ಟು ಉತ್ತಮವಾದ ರೀತಿಯಲ್ಲಿ ಪ್ರತಿಷ್ಠಾಪನೆಗೊಂಡು ಇದು ವಿಜೃಂಭಿಸುವಂಥ ಸಮಯದಲ್ಲಿ ನಾವು ಹೆಚ್ಚು ಮಾತಾಡಬೇಕಿಲ್ಲ, ಎಲ್ಲ ಸೇರಿರುವ ಬಂಧುಗಳು ಮಾತಾಡಬೇಕು. ಆದ ಕಾರಣ ನಾವು ಹೇಳೋದು, ಒಂದು ಕ್ಷೇತ್ರ ಉದ್ಧಾರ ಆಗಬೇಕಿದ್ರೆ 5 ವಿಷಯಗಳಲ್ಲಿ ನಿರಂತರ ನಡೆಯಬೇಕು. ಆಚಾರ್ಯ ಈಗ ಪ್ರತಿಷ್ಠೆ ಮಾಡಿದಾರಂತ, ಅವರ ಆದೇಶ, ಅವರು ಏನು ಆದೇಶ ಕೊಡ್ತಾರೆ ಅದು ತಪಸ್ಸು. ಅಲ್ಲಿಯ ಪೂಜೆ ಮಾಡುವವರು ತಪಸ್ಸು ಅಂದರೆ ಪೂಜೆ ಪುರಸ್ಕಾರ ಜಪ ತಪಾದಿಗಳು. ಮತ್ತೊಂದು ನಿಯಮ. ಏನು ನಿಯಮ ಇಲ್ಲಿ? ಆ ನಿಯಮವನ್ನು ತಪ್ಪದೆ ನಾವು ಪಾಲಿಸಬೇಕು. ನಿಯಮವನ್ನು ತಪ್ಪದೆ ಪಾಲಿಸಬೇಕು. 3. 4ನೇದು ಉತ್ಸವ, ಕಾಲಕ್ಕೆ ನಡೆಯತಕ್ಕಂಥ ಉತ್ಸವಗಳು. ಮತ್ತು ವಿಶೇಷವಾದಂಥ ವಿಷಯಗಳು ಏನಂತ ಹೇಳಿದರೆ, ಈ ಕಾಲದಲ್ಲಿ ಅನ್ನದಾನ, ಇದು ಪಂಚದ ಕ್ಷೇತ್ರ ವೃದ್ಧಿಸ್ತು ಅಂತೇಳಿ ವಾಕ್ಯ ಉಂಟು. ಅದನ್ನು ಪಾಲಿಸಿಕೊಂಡಾಗ ಇನ್ನೂ ಕೂಡ ಈ ಕ್ಷೇತ್ರ ವೃದ್ಧಿ ಆಗೋದಕ್ಕೆ ಸಾಧ್ಯವಿದೆ. ಹೆಚ್ಚಿನ ವಿಚಾರಗಳು ನಾವು ಹೇಳೋದಕ್ಕೆ ಪ್ರತಿದಿನ ಇಲ್ಲಿ ಸಂತರು ಬಂದು ಹೋಗ್ತಾ ಇದ್ದಾರೆ, ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ, ಸಂದೇಶವನ್ನು ಕೊಡ್ತಾ ಇದ್ದಾರೆ. ಆದ ಕಾರಣ ಬಂಧುಗಳೇ, ನಾವೆಲ್ಲ ಭಾಗ್ಯವಂತರು, ನಾವೆಲ್ಲ ಶ್ರೀಮಂತರು. ಯಾಕೆ? ಈಗ ದೇವಗಳನ್ನು ಕಟ್ಟಬೇಕೆಂದು ಶ್ರೀಮಂತರೇ ಆಗಿ, ನಿಮ್ಮಲ್ಲಿ ಹಣ ಇಲ್ಲದ್ರೆ ಮನಸ್ಸಿನ ಶ್ರೀಮಂತಿಕೆಯನ್ನು ತೋರಿಸಿಕೊಟ್ಟಿದ್ದೀರಿ ಕ್ಷೇತ್ರದಲ್ಲಿ. ನಿಮಗೆಲ್ಲ ಕೂಡ ದೇವರ ಅನುಗ್ರಹ ಇರಲಿ ಎಂದು ಹೇಳಿಕೊಳ್ತಾ, ವೇದಿಕೆಯಲ್ಲಿ ಇರ್ತಕ್ಕಂಥ ಇವತ್ತಿನ ಗುರಿಕಾರರು ನಮ್ಮ ಗೋಳಿಯಾರ್ನವರು, ಹಾಗೆ ಕನ್ಯಾನವರನ್ನು ನಾನು ಮಗದೊಮ್ಮೆ ಅಭಿನಂದಿಸಬೇಕು. ನಮ್ಮಲ್ಲಿಗೆ ಕೂಡ ಬಂದಿದ್ದಾರೆ. ಮತ್ತು ಮಾಜಿ ಸಚಿವರು ನಮ್ಮ ಕ್ಷೇತ್ರಕ್ಕೊಮ್ಮೆ ಕಾಲಿಟ್ಟಿದ್ದಾರೆ. ಈಗ ಬದಲಾಗಿದೆ ಕ್ಷೇತ್ರ, ನಿಮ್ಮನ್ನು ಕರೀತೇವೆ. ಮತ್ತು ಎಲ್ಲ ಈಗ ತಾನೇ ಕೆಲವು ಕಾರ್ಯಕ್ರಮಗಳನ್ನು ಗುರುತಿಸಿಕೊಂಡವರು ಅಧ್ಯಕ್ಷರು, ಮತ್ತು ಮುಖಾಂಕ ದೇವಸ್ಥಾನದ ಅಧ್ಯಕ್ಷರು, ಹಾಗೆ ಒಬ್ಬರು ಉದ್ಯಮಿ ಆಗಿರಬೇಕು. ಉಳಿದವರೆಲ್ಲ ಎಲ್ಲರೂ ಕೂಡ ನಮಗೆ ಆತ್ಮೀಯರಾಗಿದ್ದುಕೊಂಡು ಈ ಸಂತೋಷದ ಸಂದರ್ಭದಲ್ಲಿ ನಾವು ಸಮ್ಮಿಳಿತವಾಗಿದ್ವಿ. ಮೊನ್ನೆ ಒಂದು ಬ್ರಹ್ಮಕಲಶ, ಬಂದು ಒಂದು ಬ್ರಹ್ಮಕಲಶ, ನಾಳೆ ಏನು ಅಂತೇಳಿ ಗೊತ್ತಿಲ್ಲ ನಮಗೆ. ಅದು ಭಗವಂತನಂತೆ. ಆ ಜಗನ್ಮಾತೆ ಚಾಮುಂಡೇಶ್ವರಿ ಮನೆಗೆ ಬರಮಾಡುತ್ತಾ ಇಲ್ಲಿಯ ಕಾರ್ಯಕರ್ತರಿಗೆ, ದುಡಿದಂಥ ಎಲ್ಲ ಸಮಿತಿಯ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಎಲ್ಲ ಸಮಿತಿಗಳಿರ್ಬೋದು, ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ, ಸಂಘಟನೆಯ ಕಾರ್ಯಕರ್ತರು, ಯುವಕರ ಈ ಒಂದು ಕಾರ್ಯವನ್ನು ನಾವು ಶ್ಲಾಘಿಸಬೇಕಾಗಿದೆ. ಎಲ್ಲರಿಗೂ ಕೂಡ ಒಂದು ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತ ಮಾಡೋಣ. ಸರ್ವೇಶ್ವರಿ ಸದಾ ಸರ್ವದ ರಕ್ಷಣೆ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಎಂಬುದಾಗಿ ಹೇಳಿಕೊಂಡು ನನ್ನ 2 ಮಾತುಗಳನ್ನು ಎಂಬುದ ಪಾದ ಪದ್ಮಗಳಲ್ಲಿ ಅರ್ಪಿಸ್ತೇನೆ. ಜಯ ಶ್ರೀಮಾತ. ಸೇವೆ ಮಾಡಿ ದೇವರನ್ನು ಉಳಿಸಿಕೊಳ್ಳುವ ಬಗೆಯನ್ನು ವಿವರಿಸಿ ಆಶೀರ್ವಚನ ನೀಡಿದ ಪರಮ ಪೂಜ್ಯ ಶ್ರೀ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿ ಇವರಿಗೆ ನಮನಗಳು.
ಮುಂದೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುವವರು ಶ್ರೀ ದೇವದಾಸ್ ಮತ್ತು ಶಾಲಿನಿ ದಂಪತಿಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ. ಇವರನ್ನ ಇಂದಿಲ್ಲಿ ಸನ್ಮಾನಿಸಲಿದ್ದೇವೆ. ಶಾಲಿನಿ ದಂಪತಿಗಳನ್ನ ಸನ್ಮಾನಿಸಬೇಕಾಗಿ ವಿನಂತಿಸುತ್ತೇನೆ. ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಅಪ್ಪೆನ ಈ ಪೊರ್ಲಕಂಡದ ದೇಗುಲ ನಿರ್ಮಾಣ ಆಯಡ ಐತ ಬುಲಿಚ್ಚುಲು ಆಯರ ರಾತ್ರಿ ಪಗಲು ಏನಂದೆ ತನ್ನ ಬಂಚಿದ ಪಡವಲ್ಲ ಬರಿಕದಿಯದು ಇನಿತಾನಗ ಅಪ್ಪೆ ಆದಿಶಕ್ತಿ ಚಾಮುಂಡೇಶ್ವರಿ ಗುಡ್ಡೋಡು ಪ್ರತಿಷ್ಠೆ ಆಪನಂಚಿನ ಈ ಪೊರ್ಲ ಪೊರ್ದು ಅವೇ ರೀತಿ ಅಪ್ಪೆನ ಸಾನ್ನಿಧ್ಯ ಸರಿ ಸಿಂಗಾರಡು ಐತ ಆಪನಂಚಿನ ಪೊರ್ಲ ಪೊರ್ತಡು ದೇವದಾಸ್ ಎನ್ ಪೂಜಾರಿ ಬಾರ್ದೆ ಅವೇ ರೀತಿ ಅರ್ನ ಧರ್ಮಪತಿ ಮಾನಾದಿಗದ ಮನೆಟುಗೊಲ್ಲದು ನಮ್ಮ ಪೆರ್ಮೆದ ಬಿನ್ನೇರ್ ನಕ್ಲೆಡ ಅವೇ ರೀತಿ ದಿವ್ಯ ಉಪಸ್ಥಿತಿ ಉಪನಂಚಿನ ನಮ್ಮ ಪರಮ ಪೂಜ್ಯ ಸ್ವಾಮೀಜಿನ ಅಮೃತ ಹಸ್ತೊಡೆದು ಬೋಲು ನಮ್ಮ ದೇವದಾಸನೆ ಪಡೆಯುವುದಿಲ್ಲ ಹೊರ ಚೋರೈನ ಕೈತಾಟಿದ ಸ್ವರ ಬರಡು ಆ ಸ್ವರತ ಒಟ್ಟಿಗೂ ನಮ್ಮ ಮಾನಾದಿಗೆ ತನ್ನೊಂದಲೇನು ನಮ್ಮ ಮೌಕ್ಯದ ನಮ್ಮ ಮಾತೆಯಲ್ಲಿ ಪುಣ್ಯಾರಿನ ದೇವರಿದ್ದೆ ಅದು ಖಂಡಿತವಲ್ಲ. ನಮ್ಮ ಮೌಕ್ಯದ ದೇವದಾಸ್ ಎನ್ ಪೂಜಾರಿ ಬಾರ್ದೆ ಇಲ್ಲಿ ಅತಿಥಿಗಳು ಗೌರವಾರ್ಪಣೆಯನ್ನ ನೀಡಲಿದ್ದಾರೆ. ಒಂಜಿ ಸಾನ್ನಿಧ್ಯದ ಬ್ರಹ್ಮಕಲಶೋತ್ಸವ ಎಡ್ಡೆ ಅವರನ್ನ ಐತ ಸುರುತ್ತ ಪುದೆ ಮೆರವಣಿಗೆ ಬರೀ ಪೊರ್ಲುಡು ನಡಪಡುಗೆ ಅಂಚಿನ ಆ ಪೊರ್ಲುದ ಪುದೆ ಕಾಣಿಕೆನು ನಮ್ಮೊಟ್ಟಿಗೂ ಒಟ್ಟುಗೊತ್ತದು ಪೊರ್ಲುಡೆ ನಡಪಾಯಿನಂಚಿನ ನಮ್ಮ ಮೋಕ್ಯದ ಸತೀಶ್ ದೀಪಂ ನಮ್ಮೊಟ್ಟುಗುಲೇರು ಮೆರೆಗ್ಲ ಅವರ ಜೋರಾಯಿನ ಕೈತಾಟಿದ ಸ್ವರ ಬರಡು ಆ ಸ್ವರತ್ತ ಒಟ್ಟುಗೂ ನಮ್ಮ ಗೌರವಾರ್ಪಣೆಯನ್ನು ನಮ್ಮ ಕೊರದಲ್ಲ ನನ್ನ ದುಂಬಾತುಗಳ ಅರಿಗೆ ಆದಿಶಕ್ತಿ ಚಾಮುಂಡೇಶ್ವರಿ ಅಪ್ಪನ ಸೇವೆ ಮಾಡ್ಕೊಂಡಂಚಿನ ಅವಕಾಶ ಒದಗಲು ಬರಡು ಅವೇ ರೀತಿ ನನಾತ್ ಸಾನ್ನಿಧ್ಯಲೆಗೆ ಕೆಲಸ ಮಾಡ್ಕೊಂಡಂಚಿನ ಅವಕಾಶದ ಅಪ್ಪ ಆದಿಶಕ್ತಿ ಚಾಮುಂಡೇಶ್ವರಿ ಒದಗಾಲು ಗರಡು ಬಂದದು ಅಪ್ಪಡ ಪ್ರಾರ್ಥನೆಯನ್ನು ಬಂದದ್ದು ಅವರಿಗೆ ಸ್ವಲ್ಪೇನ ಸಂತೈತ ಬಂದದಲ್ಲ. ಅತಿಥಿಗಳಿಗೆ ಧನ್ಯವಾದಗಳು. ನನ್ನ ದುಂಬುಗು ಮತ್ತೊಬ್ಬಡಿ ಪಾತ್ರೆರು ಉದ್ಯಮಿ ಆದಿತ್ಯನಲ್ಲ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಮಾಡ್ಕೊಂಡಂಚಿನ ಪಾತ್ರದ ಒಟ್ಟಿಗೂ ಊರುಡು ಒಬ್ಬೇ ರೀತಿಯ ಧಾರ್ಮಿಕ ಕಜ್ಜಲು ನಡೆತದಲ್ಲ ಧಾರ್ಮಿಕ ಕೆಲಸ ಕಾರ್ಯಗಳು ನಡೆತದಲ್ಲ ಅಡಿಬೋದು ಮಲ್ಲ ಮನಸ್ಸು ಕೈ ನೀಡಿದು ಕೊರ್ಪನಂಚಿನ ನಮ್ಮ ಮೋಕ್ಯದ ಶ್ರೀ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಬೇರುಲೇರು ಮೆರೆಗೆ ಪಾತೆರೆಗೆ ನಮ್ಮ ಅವಕಾಶ ಮಾತು ಬರೋದಿಲ್ಲ ದಯಮಂತದ ಅಣ್ಣೇರು ಪಾತೆರಡು ದಾನಡು ಕಣ್ಣಾರೂಪಿ ಅದು ಇತ್ತನೆ ಸ್ವಾಮೀಜಿ ಪಂಡ್ಯರು ಜನಕಲ್ನ ಮನಸ್ಸಿಗೆ ತುಳುನಾಡ ದಾನ ಸೂರ್ಯ ಪಂಪನಂಚಿನ ಪುಗಾರ್ತಿನ ಪಡೆಯಲು ಪುನಂಚಿನ ನಮ್ಮ ಬಾರಿ ಮೋಕ್ಯದ ಸದಾಶಿವಣ್ಣೆ ಕೂಳೂರು ಕನ್ಯಾನ ಮೆರೆದು ಇತ್ತ ಪೊರ್ಲ ಪಾತೆರೆಗೆ ನಮ್ಮ ಮಾತೆಲ್ಲ ಕಿವಿಯ ಪಾತೆರೆಗಳನ್ನ ನಮಸ್ಕಾರ. ಇನ್ನು ಸುಪ್ರಥಮವಾದ ನಮ್ಮ ಕ್ಷೇತ್ರದ ಆರಾಧ್ಯ ದೇವಿಯಾದ ಚಾಮುಂಡೇಶ್ವರಿ ದೇವಿನ ಸ್ಮರಣೆ ಮಾಡಿಕೊಂಡು ಆ ಭಗವತಿ ದೇವಿನ ಸ್ಮರಣೆ ಮಾಡಿಕೊಂಡು ದೇವೋಕ ದೇವರನ್ನ ದೇವರು ಆ ಶಿವಶಕ್ತಿನ ಕರೆತಗ್ಗ ಒಂದು ಸ್ಮರಣೆ ಮಾಡಿಕೊಂಡು ತುಳುನಾಡದ ದೈವ ದೇವರು ನಂಬಿಂಚಿನ ಹೊರಗಜ್ಜನ ಆ ಗುಡಿಗನ ಕುಲದೇವತೆ ಪಂಜುರ್ಲಿ ಕಲ್ಲುರ್ಟಿ ಅಗ್ಲೇನೆ ಮನಸಾರೆ ಸ್ಮರಣೆ ಮಾಡ್ತಾರೆ. ಭೈರವ ಬಂಡನೆ ಗುಡಿಗನೆ ಮತ್ತೆ ಭೈರವ ಬಂದ ಗುಡಿಗೆ ಭೈರವನ ಗೊಂದಿ ಸ್ಥಾನ ಕೊಡ್ತಾರೆ. ಆ ದೇವಿ ಕ್ಷೇತ್ರಗಳು ಭೈರವಕ್ಕೆ ಸ್ಥಾನ ಕೊಡ್ತಾರೆ. ಅವು ಶಿವ ಪರಿವಾರ ಕೂಡ ಅಂಚ ಅಗ್ಲ ಮಾತ ಸ್ಮರಣೆ ಒಂದೊಂದು ವೇದಿಕೆ ಹಿಡಿತನ ಪರಮ ಪೂಜ್ಯ ಸ್ವಾಮೀಜಿ ಇರೆಗೆ ಕರೆತಗ್ಗವನ್ನು ವೇದಿಕೆ ಹಿಡಿತನ ಗಣ್ಯಾತಿ ಗಣ್ಯರೇ ನಾಗರಾಜನ್ನ ಮಾತೆಲ್ಲ ಗಣ್ಯರೇ ಕೂಡ ಪ್ರತ್ಯೇಕವಾದ ನಾನು ಪುದರ್ ಬಂದ ಹೋಮಿಚ್ಚಿ ಎದುರು ಆಸೀನರಾಯಿನ ಗಣ್ಯಾತಿ ಗಣ್ಯರೇ ಸಭೆಗೆ ಸೇರಿದಿತ್ತಿನ ಮಹಾತೆಯನ್ನ ಭಕ್ತಾದಿ ಬಂಧುಗಳೇ, ನಿಮಿತ್ತ ವಿಶೇಷವಾದ ಈ ದಿನ ನಿಮಿತ್ತ ದಿನನೇ ವಿಶೇಷ ದಯಬಂಡ 8 ದಿನ ತಾನೇ ಮಸ್ತ್ ದಿಕ್ಕಡು ಎನಿ ಬ್ರಹ್ಮಕಲಶ ನಡತುಂದು ಇತ್ತನೆ ಒಂಜಿ ಕಾಣೆದ್ದು ಸರಪಾಡಿ ಬೋದಿತ ಐದುಕ್ಕ ಅರ್ಜುನಾಪುರ ಐದುಕ್ಕ ಇಡೆ ಕುಂಪಲ ಗೊತ್ತ ಅಂಚೆ ಎನ್ನಲೆ ಕೊಡಿ ಮೂಜಿ ಕ್ಷೇತ್ರಗಳಿಗೆ ಬರ್ತದೆ ಅಂದರೆ 2 ಶಿವಕ್ಷೇತ್ರ ಒಂದು ದೇವಿ ಕ್ಷೇತ್ರ
ಮಾತೆಲ್ಲ ಬರ್ತದೆ ಭರತನಂಚಿನ ಯೋಗ ಭಾಗ್ಯ ಇಂಥದ್ದೇ ತೆಗೆದು ಭಾಷಣ ಇನಿ ಗೊತ್ತಿಜಿ ಮಲ್ಪಡ ಅಂದ್ರೆ ಸ್ವಾಮೀಜಿನ ಎಡ್ಡೆ ಪಾತ್ರ ಮಾತ್ರ ಕಂಡೇರು ಸ್ವಾಮೀಜಿನ ಕ್ಷೇತ್ರಕ್ಕೆ ಏನು ಓದಿದ್ದೆ ಅಂಚಾದಾರನ ತುಂಬೆ ಪರಿಚಯ ಉಂಟು ಬಾರಿ ಎಡ್ಡೆ ಕೆಲಸ ಮಲ್ತೊಂದಿಲ್ಲೇರು ಧಾರ್ಮಿಕ ಕಾರ್ಯಕ್ರಮ ಸಾಮಾಜಿಕವಾದ ಕಾರ್ಯಕ್ರಮ ಅಂತ ಮಲ್ತೊಂದಿಲ್ಲೇರು ಕಾರಣ ಊರುಡು ಎಂಕ್ಲೆಗೆ ಮುಟ್ಟದ ಕನ್ಯಾನಡು ಭಾಷಣತೆ ಎಂಕ್ಲು ಬಣ್ಣಗ ಒಂಜಿ ಕೊರ್ಲದ ನಾಟಕ ಅಂತ ನಮ್ಮಳು ನಾಟಕನ ಯಕ್ಷಗಾನ ಅಂದ್ರೆ ಗೊತ್ತಿಜಿ ದೊಡ್ಡ ಕುಲೆಕುಳು ಮಲ್ತೊಂದಿತ್ತಮ್ಮಳು ಅಂಚ ಆ ಕುಲೆಕುಳ ನಡುಟು ಎಂಕ್ಲು ಒತ್ತು ಸೇರಿ ಅಮ್ಮಳು ನಿಕ್ಲೆ ಎತ್ತುವೇರತ್ತಿನ ಅವ್ವದನ್ನ ಈ ಭಾಷಣಕ್ಕೆ ಏನು ಅಜ್ಜಿ ಒಂದು ಗೊತ್ತಿಜಿ ಆ ಕುಲೆಕುಳ ನಾಟಕನ ಯಕ್ಷಗಾನ ಅಂತ ಹಿಂಗೆ ಗೊತ್ತಾಯ್ತು ಇಂಚಿನ ಅಂಡಲ ಎಂಟರ್ಟೈನ್ಮೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅದೇ ಯಕ್ಷಗಾನ ಆಡು ನಾಟಕ ಆಡು ಮನೋರಂಜನೆ ಮುಖ್ಯ ಕುಳೆಕುಲ್ನ ರೂಪಬಾರದು ತೀಯರು ನಿಜವಾಯಿನ ಕುಳೆಕುಲ್ಲೆಲ್ಲ ತುಯಿನ ಕುಳ್ಳೆರ ಅಂದು ಗೊತ್ತಿಜ್ಜಿ ಅಂಡ ಯಾನ್ ತೂತೆ ಪರಕೀಯ ಶರೀರವು ಪ್ರವೇಶ ಆಯ್ನಂಚಿನ ಕುಳೆಕುಲ್ಲೆಲ್ಲ ಅನುಭವ ಪಡೆಯಿನ ಹಿರೇಗಳು ತುಪ್ಪು ಇನ್ನು ಮತ್ತೆ ಕೆಲವು ಮತ್ತೆ ಕಡಿತೆ ಸ್ವಾಮೀಜಿ ಬಂಡರು ದೇವರನ್ನು ತೂತಾರ ಅಂಚನೆ ತೂವೆರೆ ತೋಜಂದನ ಕಣ್ಣಿಗೆ ತೋಜಂದನ ಅದೃಶ್ಯವಾಯಿನ ಹಲವಾರು ಶಕ್ತಿಗಳು ಈ ಪ್ರಪಂಚದಲ್ಲಿ ಅವು ದೇವರಾಡು ದೈವಿಕ ಶಕ್ತಿಗಳಾಡು ದೈವಗಳಾಡು ಅವು ಕಣ್ಣಿಗೆ ತೋಜ ಅಂಚನೆ ಆತ್ಮಶಕ್ತಿಗಳ ಕುಲೆಕುಳುಗಳ ಉಲ್ಲ ಮೂಲ ನಮ್ಮ ನಾಟಕಗಳು ಏನು ಆನಂದ ಪಡೆವ ಬಟ್ ಇಟ್ ಈಸ್ ಎ ಫ್ಯಾಕ್ಟ್ ಇಟ್ ದೇ ಎಕ್ಸಿಸ್ಟ್ ಆಗ್ಲಿ ಉಲ್ಲೇ ಅವು ಉಂಡು ತೂವದ ನಾವು ಮಾತ್ರ ಇಜ್ಜಿನ ನಾವು ಕಂಡ್ರೆ ಸಾಧ್ಯ ಅಂಚನೆ ನಮ್ಮ ಹಿಂದೂ ಧರ್ಮಡು ಕೆಲವು ಧರ್ಮಡು ಒಂದೇ ಪರಮಾತ್ಮನ ನಂಬುವರು ಲೈಕ್ ಒಂಜಿ ಪ್ರತ್ಯೇಕವಾಯಿನ ಪುದರ್ ಅವು ಗಾಡ್ ಆದಪ್ಪು ಅಲ್ಲಾ ಆದಪ್ಪು ಅಂಚಿನ ಶಕ್ತಿ ಉಂಟು ಹಿಂದೂ ಧರ್ಮಡು ನಮ್ಮ ಸನಾತನ ಸಂಸ್ಕೃತಿಡು ಹಲವಾರು ನಮ್ಮ ಶಕ್ತಿಗಳೇನು ನಮ್ಮ ನಂಬುವ ಪರಮಶಕ್ತಿಯಾಯಿನ ಒಂಜಿ ದೈವೇರು ಆ ಸೃಷ್ಟಿಕರ್ತೆ ಉಳ್ಳೇರು ಐಕು ನಮ್ಮ ಭಗವಂತೆ ಎಂದು ಪುದರ್ದಿದ್ದು ಹಿಂದೂ ಧರ್ಮದ ವಿಶೇಷತೆ ಬಂದ ಆ ಭಗವಾನ್ ದೇವರು ಅತ್ತಂದೆ ಹಲವಾರು ಶಕ್ತಿಗಳು ನಮ್ಮ ನಡುಟು ನಮ್ಮನ್ನು ರಕ್ಷಣೆ ಮಾಡ್ಕೊಂಡು ಒಳ್ಳೆಯರು ವಿಶೇಷವಾದ ಇಟ್ಲ ತುಳುನಾಡು ನಮ್ಮ ದೈವಶಕ್ತಿಗಳು ಮಹಾಶಕ್ತಿಗಳು ಅಪ್ಪಗಪ್ಪಗ ರಿಸಲ್ಟ್ ಬರ್ಕೊಂಡಂಚಿನ ದೈವಶಕ್ತಿಗಳು ನಮ್ಮ ಊರುಡು ನಮ್ಮ ಈ ತುಳುನಾಡು ಉಳ್ಳೆರು ಅಕ್ಲೇನು ನಮ್ಮ ಮಾತೆಲ್ಲ ಆರಾಧನೆ ಮಾಡ್ಕೊಂಡಿಲ್ಲ ಅವು ಕಾಳ ಭೈರವಿ ಆದುಪ್ಪಡು ಗುಳಿಗೆ ಬೇತೆ ಪುದಾದ ಗುಳಿಗೆ ಆದಪ್ಪು ಪಂಜುರ್ಲಿ ಆದಪ್ಪು ಕಲ್ಲೊಟ್ಟಿ ಅಪ್ಪೆ ಆದಪ್ಪು ಹೊರಗಜ್ಜೆ ಆದಪ್ಪು ಮಾತ ಈ ಶಕ್ತಿಗಳನ್ನ ಮಾತ್ರ ಒಳ್ಳೆ ಕ್ಲಿಯರ್ ದಿಕ್ಕಿಜಿಲ್ಲ ನಮ್ಮ ಅನುಭವ ಪಡೆಯನ ನಮ್ಮ ತುಳುನಾಡದ ವಿಶೇಷತೆ ಬಂದ ಅವು ನಮ್ಮ ಶಿವಶಕ್ತಿನ ನಂಬುವ ದೇವಿ ಶಕ್ತಿನ ನಂಬುವ ವಿಷ್ಣು ಶಕ್ತಿನ ನಂಬುವ ರಾಮ ಕೃಷ್ಣ ಅವತಾರ ದೇವರನ್ನ ಅವತಾರವೈನ ರಾಮ ಕೃಷ್ಣನ ನಂಬುವ ನಗಲು ಮನುಷ್ಯರಾದ ನಮಗೂ ಒಂದು ಮಾರ್ಗ ಸಾಧಿತೋ ಜಾಗ್ಬೋತೆ ಸ್ವಾಮಿ ಎಡ್ಡಂಜಿ ವಾಕ್ಯ ಬಂದಿರ ನೆನಪು ವ್ಯಾಪದ ರಾಮನ ನಡೆ ಮತ್ತು ಕೃಷ್ಣನ ನುಡಿ ಇದು ಬಹಳ ಮುಖ್ಯ ಯಾಕಂದರೆ ರಾಮ ಈಗಾಗಲೇ ಶ್ರೀರಾಮನ ಅಯೋಧ್ಯೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಒಂದು ದೇವಸ್ಥಾನದ ನಮ್ಮ 500 ವರ್ಷಗಳ ಕನಸಿನ ದೇವಸ್ಥಾನ ನಮ್ಮ ಸಮಯದಲ್ಲಿ ನೋಡುವಂಥ ಸೌಭಾಗ್ಯ ನಮಗೆ ಸಿಕ್ಕಿದ್ದೇ ಸೌಭಾಗ್ಯ ಅಲ್ವಾ. ಅಯೋಧ್ಯೆಗೆ ಸ್ವಾಮೀಜಿ ಬರುವತ್ತರಿಗೆ ಎಂಕ್ಲೆ ಪಾರಾಜಿ ಎಂಕ್ಲ ಇನ್ವಿಟೇಷನ್ ಇತ್ತು ಅದು ಏನು ಎನ್ನೆಂದನ ಇತ್ತೆ ಹೋಗ್ನ ಕೊಡ್ಚಿ ಆ ರಶ್ಡ್ ನನವರ ಪೂರ ಅಯೋಧ್ಯೆದ ಪೂರ ಸಂಪೂರ್ಣ ದೇವಸ್ಥಾನದ ಸಂಪೂರ್ಣ ಕೆಲಸ ಆಗ್ಬೇಕ ಒಂದು ರಶ್ ಕಮ್ಮಿ ಆಗಬೇಕು ಕಡೆಗೆ ಹೋದು ಶ್ರೀರಾಮ ದೇವರನ್ನ ದರ್ಶನ ಮಲ್ಪುಗ ಅನ್ಕೊಂಡಿ ಉದ್ದೇಶಗಳು ಯಾನೇನು ಅಂತ ಮುಂದುವರಿಸ್ತಾರೆ ಮುಂದೂಡಿ ಅಂಚನೆ ಶ್ರೀಕೃಷ್ಣನ ಹಲವಾರು ಮಥುರಾಜ್ ಬತ್ನ ದ್ವಾರಕ ಆರಾರು ಓಲೋಲು ಪೋತೇರಿ ಯಾರು ಜನ್ಮ ಓಲು ಮಲ್ತೇರಿ ಪೂರಾ ಜಾಗೆಗಳ ಪೋಪುನಂಚಿನ ಯೋಗ ಭಾಗ್ಯ ಎಂಕು ತೆಗೆದರು ಅದಕ್ಕೆ ಸೌಭಾಗ್ಯಶಾಲಿನ ಅಂಚನೆ ಅಯೋಧ್ಯೆಗೆ ಅನ್ಕೋತಿಜಿಲ್ಲ ಶ್ರೀರಾಮನ ನಾಸಿಕ್ಗೆ ಪೋತೆ ಅವ್ರನ್ನ ಸೇತುವೆ ಕಟ್ಟಿನ ಸಮುದ್ರದ ಬರಿಗೆ ಹೋತೆ ಲಂಕಾಗೆ ಪೋತಿಸಿ ರಾವಣ ನಡೆ ಪೋತಿಸಿ ರಾಮನ ಜಾಗೆ ಮಾತ ಹಲವಾರು ಕ್ಷೇತ್ರಗಳಿಗೆ ಹೋಗ್ನಂಚಿನ ಅವಕಾಶ ಎಂದು ತೆಗೆದ ಇತ್ತೀಚೆಗೆ ಆನೆ ಜನವರಿ 22 22
ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭಗಳು ಹಲವಾರು ಕಾರ್ಯಕ್ರಮಗಳಾಗ್ತವೆ. ಯಾರು ಊರುಡಿಯುತ್ತೆ ಅಪ್ಪ ಒಂಜಿ ಕಾರ್ಕಳದ ಒಂಜಿ ಕಾರ್ಯಕ್ರಮ ಬೋದಿತ್ತೆ. ಅವಳು ಶ್ರೀರಾಮ ಮೂರ್ತಿ ಮಲ್ಪೆರಕನೇನ ಕಲ್ಲು ಕಾರ್ಕಳದ ಒಂಜಿ ಜಾಗೆದ್ದು ಪೋತರು ಆ ಜಾಗೆದವಳೇನೆ ಒಂಜಿ ಕಾರ್ಯಕ್ರಮ ಇರ್ತದೆ. ಅವಳು ಒಂಜಿ ವಿಷಯ ಯಾರು ಬಂದೆ ಒಂಜಿ ಕಲ್ಲು ಮಲ್ಲ ಕಲ್ಲು ತನಗೆ ಆಯ್ತು ಆ ಪೀಸ್ ಬುಡತನಾಥ ಪೀಸ್ ಕಟ್ ಮಾಡ್ತದೆ ಅಯೋಧ್ಯೆಗೆ ಹತ್ತಿರ ಕೆತ್ತನೆ ಕೆಲಸ ಮಾಡ್ಕೊಂಡಾಡೆ ರವಾನ ಮಂತೆ ಕಳಪುಡಿಯರು ಆಯ್ತಾ ಒಂಜಿ ಪೀಸ್ ಅವಳು ಒರಿದಿರ್ತದೆ. ಐದು ಕಾಂಡೆ ಅಂತ ರಾತ್ರಿ ಮುಟ್ಟ ಬಯ್ಯ ಮುಟ್ಟ ಒಂಜಿ ಮಂಗೆ ಬರ್ತದೆ ಐತೇ ಬಂದಿರ್ತದೆ. ಅವಳು ಮಂಗೆ ಆತನ ಹಾಕಲಿ ಎಲ್ಲ ತೂಯಿನ ಹಾಕಲಿ ಜಿಗೆ ಅಂಚ ನಿತ್ಯ ದಿನನಿತ್ಯ ತೂವಂದನ ಈ ವಿಶೇಷವಾಯಿನ ಒಂದು ಒಂಜಿ ಮಂಗೆ ಬರ್ತದೆ ಆ ಕಲ್ಲದ ತುಂಡು ಕಲ್ಲದ ನೆತ್ತಿಕೊಂಡು ಇಡೀ ದಿನ ಕುಳಿದಿರ್ತದೆ. ಸೊ ಇಂಡೈರೆಕ್ಟ್ಲಿ ಪರೋಕ್ಷವಾದ ಪ್ರತ್ಯಕ್ಷ ಹತ್ತಿರಲ್ಲ ಪರೋಕ್ಷವಾದ ನಮಗೆ ಹಲವಾರು ನಿದರ್ಶನಗಳು ತಿಳ್ಕೊಂಡು ರಾಮಾಯಣಲಾತಡೆ ಮಹಾಭಾರತಲಾತಡೆ ಹನುಮಂತರಲ್ಲಿ ಇತ್ತೇರೆ ಮಾತಿರ್ತಾರೆ ಕೊಡಂಗಿ ಆನೆಂಚೋಕೆ ಅನ್ನಿವಂಡ ಅಯೋಧ್ಯದ ಕೇಸು ನಡೆತೊಂದಿರ್ತನ ಸಂದರ್ಭಗಳು ಪರವಾದವಾದವಂತನಂಚಿನ ವಕೀಲರು ಯಾಪ ಜಜ್ಮೆಂಟ್ ಬರೆಯೋಣ ಆಯ್ತಾ ದುಮ್ಮನಾನಿ ಅನ್ನ ಗ್ಯಾಲರಿಗೆ ಮಸ್ತ್ ಮಂಗೇರು ನಗಲು ಬತ್ತು ನಲಿ ತೊಂದಿತ್ತಾಗಿ ಮನದಾನಿ ಫೇವರೇಬಲ್ ಜಜ್ಮೆಂಟ್ ಬರ್ತದೆ. ಇಂದು ಮಾತ್ರ ಈ ನಿದರ್ಶನ ಆರು ಇಂಚೆ ಇಂಕಲ್ನ ಬಾಲ್ಕನಿಗೆ ಗ್ಯಾಲರಿಗೆ ಮಂಗೆ ವರ್ಪಣೆ ಇಂಕಲ್ ತೂತಿಜ ಯಾಪ ಅದೆತ್ತ ಜಜ್ಮೆಂಟ್ ಬರೋಣ ಜಜ್ಮೆಂಟ್ ಫೇವರ್ ಆದ ಬರ್ತಾನೆ ಸಪೋರ್ಟ್ ಆದ ಬರ್ತಾರೆ. ಅವಳು ರಾಮನ ದುಂಬು ಬಾಬರನ ಸಮಯದ ದುಂಬು ರಾಮನ ದೇವಸ್ಥಾನ ಅವಳು ಇತ್ತಿನ ನಂಬಿನ ವಿಚಾರಗಳು ಕೋರ್ಟ್ ಆಯ್ತು ಫೇವರೇಬಲ್ ಅದು 5:0 5 ಮಾತಾ ಜಡ್ಜಿನ ಫೇವರೇಬಲ್ ಜಜ್ಮೆಂಟ್ ಬರೆಯೋದು. ಆ ಟೈಮ್ನ ಯಾರು ಬಂತಾರೆ ಲಾಯರ್ ಇಂಕಲ್ನ ಬಾಲ್ಕನಿ ನಾವು ಮಸ್ತ್ ಮಂಗನಗಳು ಬರ್ತದೆ ನಲಿ ತೊಂದಿತ್ತಾಗೆ ಪಂಡ ಲೈಕ್ ದುಂಬೆ ಹನುಮಂತಗೆ ಅನುಭವ ಆಗ್ತಾನೆ ಎಲ್ಲ ಜಜ್ಮೆಂಟ್ ಬರ್ಕೊಂಡು ಎನ್ನ ಪ್ರಭುಗೂ ಫೇವರ್ ಆದ ಸರಿಯಾದ ಜಜ್ಮೆಂಟ್ ತಿಕೊಂಡು ನೋಡಿ ಬಂದ ಇನ್ನು ಮಾತ್ರ ಕೆಲವು ವಿಷಯಗಳು ಉಂಡತ್ತೆ ಅವು ಪ್ರತ್ಯಕ್ಷ ಪರೋಕ್ಷವಾದಿಲ್ಲ ನಮಗೂ ಇಂಪ್ರೂವ್ ಹನುಮಂತೆಲ್ಲ ಇರ್ತಾರೆ ರಾಮೇಲೆ ಇರ್ತಾರೆ ಒಂದು ಕಟ್ಟಕತೆ ಇರ್ತೆ ಪ್ರತಿ ನಾಸಿಕಡು ಆರು ವನವಾಸ ಮಲ್ತರ ಜಾಗೆಲ್ಲ ಉಂಡು ಸೀತೆಗುಂಡ ಜಾಗೆಲ್ಲ ಉಂಡು ಶ್ರೀಲಂಕಾಲ ಉಂಡು ಸಮುದ್ರಲ್ಲ ಉಂಡು ನಡುಟು ಸೇತುವೆ ಇರ್ತದೆ ಐದು ಅಂಚ ವಿಶೇಷವಾಗಿ ನಂಜಿ ನಮ್ಮ ಈ ರಾಮಾಯಣ ಮಹಾಭಾರತವಾದ ಘಟನೆ ಆಯ್ನಂಚಿನ ಒಂದು ಅಂಚಾದ ನಮಗೂ ಎತ್ತಮಿತ್ತ ಸಂಪೂರ್ಣವಾದ ನಮಗೂ ವಿಶ್ವಾಸ ಬೋಡು ಬೊಕ್ಕ ಊರುಡೆತ್ತಿನ ದೈವರನ್ನ ಬಗ್ಗೆ ನಮಗೆ ತಾಲ ಪ್ರೂಫ್ ಎರೆಗಳ ಪೊಡಂದಿಚ್ಚಿ ನಾಗನ ದೋಷ ಬರ್ತದ ನಾಗನ ನಂಬಂದನಕ್ಕೆಲ್ಲ ಬೋದು ಸುಬ್ರಹ್ಮಣ್ಯರು ಆಯ್ತಾ ಯಾಕೆ ಸೇವೆ ಮಲ್ಬಾರೆ ಪರಧರ್ಮದಕ್ಕಿಲ್ಲ ಬೇದ ಧರ್ಮದ ಪುದಾರ ಬಂತಿದ್ದಾನೆ ಧರ್ಮ ನಂಬಂದನಕ್ಕೆಲ್ಲ ನಾಗನ ದೋಷ ಬತ್ತಿಗೆ ಬೋದು ಸುಬ್ರಹ್ಮಣ್ಯರು ಕೊರ್ಪೇರು ಆತನ ಮುಟ್ಟೊಡಿತನ ನಾಗದೇವರನ್ನ ಮೂಲು ಕುಡುಪುಗಾಡು ಇಂಚಿನ ದೇವಸ್ಥಾನಕ್ಕೆ ಹೋದ ಅಕ್ಕಲೈಕು ಸೇವೆ ಬರ್ಬೇಕು. ಹಾಂ ಅಪಡ ತೊಂದರೆ ಬಂದಾಗ ಜನಗಳು ನಂಬುವರು ಸಂಕಟ ಬಂದಾಗ ವೆಂಕಟರಮಣ ಅವು ನಮ್ಮ ಮಲ್ಪ ಮಾತೆಲ್ಲ ಮಲ್ಪ ಅಂಚಾದ ಸ್ವಾಮಿನ ಬಣ್ಣ ವಿಚಾರ ಇಂಚಿನ ಬಂಡ ಅವೇ ಐನೇ ಅನುಮೋದನೆ ಮಲ್ಪದಾದ ಬಂಡ ನಾವು ಯಾಕಂದ್ರೆ ಸ್ವಾಮಿ ಗುರು ಹಸ್ರಣ್ಣೀರು ಬಂಡೇರು ಖಾಲಿ ನಮ್ಮ ಬ್ರಹ್ಮ ಕೆಲಸ ಮಾಡ್ತದೆ ಅಡೆಗೆ ನಮ್ಮ ಕೆಲಸ ಕಂಪ್ಲೀಟ್ ಆಗುಜಿ ಐದು ಕುಕ್ಕಲ ನಮ್ಮ ದಿನನಿತ್ಯದ ಅಂತ ಆಚಾರ ವಿಚಾರಗಳನ್ನು ಸರಿಯಾದ ನಡಪಾಡು ನಮ್ಮ ಭಕ್ತಿ ಭಾವನೆ ನಿರಂತರವಾದ ನಿತ್ಯ ನಿರಂತರವಾದ ಉಪ್ಪೊಡದು ಅನ್ಕೊಂಡು ವಿಚಾರ ಅದು ಪಂಡೇರಿ ಎಲ್ಲ ಸಪೋರ್ಟ್ ಮಾಡ್ತದೆ ಬಂದ ನಮ್ಮ ಖಾಲಿ ದೇವಸ್ಥಾನ ಮಾಡ್ತದೆ 10 ದಿನ ಕರಿನಾಗ ಅವ್ರಿಗೆ ಎರಲಚ್ಚಿ ದೇವಸ್ಥಾನ ಏತಲ ಮಂದೊಂದಿಲ್ಲ ನಮ್ಮ ಕೆಲವು ಸದ್ಯ ಅನ್ಬಂತೆ ಎಲ್ಲಾಡೆ ಏತೋ ಲೈಕ್ ಡೊನೇಷನ್ ಬರ್ತೇನೆ ಯಾವ ಮಂಡೆ ಮಾಡಿದ್ರೆ ಇದು ಮಲ್ಲ ಮಲ್ಲ ದೇವಸ್ಥಾನ ಉಂಡವ್ಲಿ ಏರ್ಲ ತೋಜೊಂದಿಜ್ಜಿ ಕೆಲವು ಸರ್ತಿ ಕೂಡ ನಮ್ಮ ಊರು ಮಲ್ತೊಂದಿಲ್ಲ ಮಲ್ತೊಂದಿತ್ತಿನ ವಿಚಾರ ಭಾರಿ ಇರ್ತೇನೆ ಅದಕ್ಕೆ ವ್ಯಾಪಾರ ಸಪೋರ್ಟ್ ಉಂಟು ಅಡೆ ಮಾತ್ರ ಆ ದೇವಸ್ಥಾನಗಳಿಗೆ ಹೋದು ನಮ್ಮ ಆರಾಧನೆಲ್ಲ ಮಲ್ಕೊಡೋದು ಅಂತ ವಿಚಾರ. ಸೊ ಅಂಚಾತ್ನಾಗ ಇಂಥ ದಿನ ವಿಶೇಷವಾದ ಈ ಊರದ ಕುಂಪಳದ ಈ ಎಲ್ಲ ಬರ್ಕೊಂಡು ಫಸ್ಟ್ ಟೈಮ್ ಇದೆ ಕುಂಪಳಗೆ ಎನ್ನ ಆರಾಧ್ಯ ದೇವಿನ ದೇವಸ್ಥಾನ ಮಾಡ್ತಾರೆ. ಒಂಜಿ ಭಾರಿ ಇಷ್ಟ ಏನ್ಕೊಂಡ ಭಾರಿ ಪುರ್ಲದೊಂದು ಮೂರ್ತಿ ದೇವಿನ ಹನುಮಂತಾರೆ ವಿದ್ ಅವಲ್ಲ ಸಿಂಹೊಡುಗುಲ್ನ ಸಿಂಹ ಐನಿ ದೇವಿ ಇದು ಅಂತಾರೆ ಐದು ಇಂಟು ಭಾರಿ ಇಲ್ಲಿ ಸಂತೋಷ ಖುಷಿ ಅಂತ ದಯಮಾಡ ದೇವಿನ ನಿಜವಾಯಿನ ರೂಪ ಸಿಂಹ ವಾಹಿನಿ ಅದು ಕುಲ್ನ ದೇವಿನ ಸುಂದರವಾಯಿನ ಮೂರ್ತಿ ನಿಖಲು ಸ್ಥಾಪನೆ ಮಾಡ್ತಾರೆ. ಇಡೀ ದೇವಸ್ಥಾನವನ್ನು ಶಿಲಾಮಯ ಮಾಡ್ತದೆ ನಿಖಲು ಆತ ಶೋಕಡೆಯನ್ನು ಮಾಡ್ತಾರೆ ಮಾತಾ ಉಳಿದಾಕಲು ನಿಖಲ್ನ
ಅವರ ಅಂಥ ಪದಾಧಿಕಾರಿಗಳು ಪುರ ಸೇರಿದು ಅಗ್ಲೆಗಳ ಅಭಿನಂದನೆ ಮಾತು ಪದಾಧಿಕಾರಿಗಳಿಗೆ ಕಾರ್ಯಕರ್ತರು ಎಡ್ಡ ಜವನರ್ನ ವಾಲಂಟಿಯರ್ಸ್ ಟೀಮ್ ಉಂಡು ಸಂಘ ಸಂಸ್ಥೆಗಳು ಉಪ್ಪರು ಮಾತೆಲ್ಲ ಸೇರಿದು ಜಾತಿ ಭೇದ ದಾಲ ಇಜ್ಜಂದೆ ಮಾತೆಲ್ಲ ಸೇರಿದು ಒಂಜಪ್ಪನ ಜೋಕುಲ್ ಲೆಕ್ಕ ಸೇರಿದು ಪೊರ್ಲುಡೆ ನಿಕ್ಲು ಅತ್ಯಂತ ಸುಂದರವಾದ ಈ ದೇವಸ್ಥಾನ ಇನಿ ಸ್ಥಾಪನೆ ಮಾಡ್ತಾರೆ. ಇಂಥ ದಿನಟ್ಟು ಎನ್ನ ಬ್ರಹ್ಮ ಕಲಶಾಲ ಅಂಚಾಲತ್ನಾಗ ನಿಕ್ಲ ಪೂರ ಪದಾಧಿಕಾರಿಗಳಿಗೆ ಎನ್ನ ಧನ್ಯವಾದಲ ಅಭಿನಂದನೆಲ್ಲ ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ದ ಪದಾಧಿಕಾರಿಗಳು ಅಕ್ಲೆ ಒಂಜಿ ಇಚ್ಛಾಪಾಳೆ ಬಾಡ್ಲೆ ఒక ಪೂರ ವಾಲಂಟಿಯರ್ಸ್ ಇಲ್ಲ ಮಾತೆಲ್ಲ ದಯಮಾಡಿ ಒಂಜಿ ದೇವಸ್ಥಾನ ಕಟ್ಟಣ ಸುಲಭತ್ತು ಕೋಟಿಗಟ್ಟಲೆ ಖರ್ಚುಂಟು ಐಕ್ ಮಾತೆಲ್ಲ ಕೈ ಜೋಡಿಸೋಣ ಮಾತ್ರ ಅಂಚಿನ ಶ್ರದ್ಧಾ ಕೇಂದ್ರಗಳು ಎಡ್ಡಾವು. ಇಂಥ ದಿನೊಟ್ಟು ವಿಶೇಷವಾದ ತುಳುನಾಡದ ಇಂಕ ಭಾರಿ ಸಂತೋಷ ಪಂಡ ಮಸ್ತ್ ಜನ ನಾಡೆ ಬರ್ಪೇನೆ ಅವಾಗ ಗೊತ್ತಾಪಣಕ್ಕೆ ಇಡೀ ತುಳುನಾಡದ ಪೂರಾ ದೈವ ದೇವಸ್ಥಾನಗಳು ಎಡ್ಡಾವು ಒಂಜಿ ದಿಗ್ಗರಿಂದ ಪೂರ ದೈವ ದೇವಸ್ಥಾನಗಳು ಎಡ್ಡಾವು ದೇವಸ್ಥಾನ ಆಡು ದೈವಸ್ಥಾನ ಆಡು ನಾಗಕ್ಷೇತ್ರಗಳಾಡು ಆಶ್ರಮಗಳು ನಮ್ಮ ಆಶ್ರಮಗಳೆಡ್ಡ ಒಂದೊಂದು ಐಕ್ ಎನ್ನ ವೈಯಕ್ತಿಕವಾದ ಒಂಜೀತು ಎಲ್ಲ ಅವನು ಮೂಲ ಕಾಣಿಕೆ ಕೊರೊಂದಿಲ್ಲ ಐಕ್ ಆ ಕೊರಪನಂಚಿನ ಭಾಗ್ಯ ಯಾನ್ ನಂಬಿನ ಆ ದೇವಿ ಆ ಭಗವತಿ ಕೊರೊಂದಿಲ್ಲೇರು ದುರ್ಗಾ ಪರಮೇಶ್ವರಿ ಕೊರೊಂದಿಲ್ಲೇರು ಆ ಯಾನ್ ನಮ್ಮನಂಚಿನ ಶಿವಶಕ್ತಿ ಕೊರೊಂದಿಲ್ಲೇರು ಯಾನ್ ನಮ್ಮನ ಆ ದೈವ ದೇವರೇ ನಿತ್ಯ ನಿರಂತರವಾದ ಇಂಕ್ ಅಗಲ್ನ ಆಶೀರ್ವಾದ ಉನ್ನತಿ ಯಾನ್ ನಂಬೆ ದಯಪಂಡ ಈ ತಿಕ್ಕಡು ಮಾತ ಇಂಕ್ ಸೇರೊಂದು ಉಪ್ಪೇರೆ ಮಾತೆಲ್ಲ ಜನಕ್ಕುള്ള ಸಂಪರ್ಕ ಇಲ್ಲಡೆ ಬರ್ಪೇರೆ ಅಗಲ್ನ ಪ್ರೀತಿ ವಿಶ್ವಾಸ ನೆಂತು ಅವು ಆ ದೈವ ದೇವರನ್ನ ಯಾನ್ ನಮ್ಮನ ಸತ್ಯವಿಲ್ಲ ಕೃಪೆಯಿಂದ ಯಾನೆನ್ನ ಅಂಚಾಲತ್ನಾಗ ಹೆಚ್ಚಿನ ಪಾತ್ರೆ ಹೋಗಿ ವಾಪಸ್ ಕುಳೆಕುಳು ಬರ್ಪೇರುತ್ತೆ ಅಂತ ಬರ್ತಾನೆ ಇಂತಿನ ಭಾಷಣ ಆದ ತೂದು ಆನಂದ ಪಡೆಲೆ ಆ ದೇವಿ ಭಗವತಿ ಈಗಲೇ ಮಾತೆರೆಲ್ಲ ಚಾಮುಂಡೇಶ್ವರಿ ದುರ್ಗಾ ಪರಮೇಶ್ವರಿ ಮಾತೆರೆಲ್ಲ ದಿಗ್ಲೆಗೆ ಅದನ್ನ ಕೃಪೆ ಒಪ್ಪಡು ದಿಗ್ಲೆಗೆ ನನಾತ್ ಸಾಮಾಜಿಕ ಧಾರ್ಮಿಕ ಕೆಲಸ ಮಲ್ಪಂಚಿನ ಶಕ್ತಿ ಸಾಮರ್ಥ್ಯ ಹೊರಡು ದಿಗ್ಲೆಗೆ ಸುಖ ಶಾಂತಿ ಹೊರಡು ನಾನು ಕೆಲವೊಂದು ಭಗವತಿ ಮಾತೆಗೆ ಪುನಃ ನಮಸ್ಕರಿಸಾದ ಇದೇ ಬಂದ ಸರ್ವೇ ಜನ ಸುಖಿನೋ ಭವಂತು. ಜೈ ಭವಾನಿ, ಜೈ ದುರ್ಗಾ ಮಾತೆ. ಕಣ್ಣದ ತೋಜಂತಿ ಕಡಂದ ದೂರದ ಊರು ಬೊಂಬೈಡಿತ್ತನಲ್ಲ ತುಳುನಾಡದ ದೈವ ದೇವರಿಗೆ ತನ್ನ ಪೊರ್ಲದ ಸಹಕಾರನ ಕೊರದು ಪ್ರಚನ ನಮ್ಮ ಮಾತೇರ್ನಲ ಮೌಖ್ಯದ ಸದಾಶಿವಣ್ಣೆ ಅವೇ ರೀತಿ ಈ ತೆಂಕಾಯಿ ಊರದ ಮಣ್ಣಶಕ್ತಿ ಕುಂಪಲದೊಡ್ಡು ನೆಲೆಯಾಯಿನಂಚಿನ ಈ ಆದಿಶಕ್ತಿ ಚಾಮುಂಡೇಶ್ವರಿ ಅಪ್ಪೆ ಸಿಂಹವಾಯಿನಂಚಿನ ನಮ್ಮ ಪೊರ್ಲದ ಅಪ್ಪೆ ಮೂರು ಸೇಟಿನಂಚಿನ ಮಾತ ಭಗವದ್ಭಕ್ತರಿಗೆ ಆಶೀರ್ವಾದ ಮಲ್ಪಡ ಬಂಡದು ಪೊರ್ಲದ ಪಾತೆರನ ಕೊರ್ನಂಚಿನ ಶ್ರೀತ ಸದಾಶಿವ ಶೆಟ್ಟಿ ಕೂಡೂರು ಕನ್ಯಾನ ಬೆಲೆಗೆ ಕುಡರ ಸೋಲ್ಮೇನ ಸಂದಾಯಿತ ಮಲ್ತೊಂದು ನನ್ನ ದುಬ್ಬುಗು ಹೋದಲ್ಲ ಇತ್ತೆ ನಮ್ಮ ಸದಾಶಿವಣ್ಣೆ ಪಂಡಿಲಕನೆ ಬರೀ ಪೊರ್ಲುದ ಅಪ್ಪೆನ ಬಿಂಬ ನಮ್ಮ ತುಯ್ಯ ಅಪ್ಪನ ಅಪ್ಪೆ ಇತ್ತೆ ನಮ್ಮ ಗರ್ಭಗುಡಿದು ಪ್ರತಿಷ್ಠೆ ಆಗ್ತೇವೆ. ಆ ಪ್ರತಿಷ್ಠೆ ಆಯ್ನಂಚಿನ ಬಿಂಬನು ಕೊರ್ನಂಚಿನ ನಮ್ಮ ಮೋಕ್ಯದ ಶ್ರೀನಿವಾಸ್ ಶ್ರೀಮತಿ ಉಷಾ ಶ್ರೀನಿವಾಸ್ ದಂಪತಿಗಳು ನಮ್ಮೊಟ್ಟುಗೊಳ್ಳಿರು ಭಕ್ತರೆ ಒಲ ಜೋರೈನ ಕೈತಾಟಿದ ಸ್ವರ ಬರಡು ನಿಖಲ ಸ್ವರತ ಒಟ್ಟುಗು ನಮ್ಮ ಈ ಪೊರ್ಲಕಟ್ಟದ ದೇಗುಲಡು ತೂವೊಂದು ಉಪನಂಚಿನ ಅಪ್ಪೆನ ಪೊರ್ಲದ ಬಿಂಬನ ಕೊರ್ನಂಚಿನ ನಮ್ಮ ಊರದ ಪೆರ್ಮೆದ ಶ್ರೀಮತಿ ಉಷಾ ಶ್ರೀನಿವಾಸ್ ದಂಪತಿಗಳು ನಿಖಲ ಜೋರೈನ ಕೈತಾಟಿದ ಸ್ವರಟು ನಮ್ಮ ಮಿತ್ತ ಚಾವಡಿಗೆ ಬರೋದಿಲ್ಲ. ಅವೇ ರೀತಿ ಮಿತ್ತ ಚಾವಡಿ ಉಪನಂಚಿನ ಮಾತ ಪೆರ್ಮೆದ ಬಿನ್ನೇರ್ನ ಕಿಡ ಅವೇ ರೀತಿ ಪೂಜನೀಯ ಸ್ವಾಮೀಜಿನ ಭಿನ್ನಾಯ್ತೊಂದಿಲ್ಲ ನಮ್ಮ ಅಪ್ಪೆನ ಬಿಂಬನ ಕೊರ್ನಂಚಿನ ಈ ದಂಪತಿಗಳಿಗೆ ನಿಖಲು ಆಶೀರ್ವಾದ ರೂಪಡು ಮಾನಾದಿಗೆ ಮಲ್ಪಡು ಮಾನಾದಿಗೆ ಮಲ್ತದು ಅಪ್ಪೆ ಆದಿಶಕ್ತಿ ಚಾಮುಂಡೇಶ್ವರಿನ ಪ್ರಸಾದದ ಗೌರವಾರ್ಪಣೆದ ರೂಪಡು ಕೊಡುದು ಅತ್ಲೆಗೆ ಸಲ್ಮೇನ ಸಂದಾಯಿತ ಮಲ್ಪಡುದು ಕುಡರ ನಿಖಲಿಡ ಭಿನ್ನಾಯ್ತೊಂದು
ನಮ್ಮೊಂದಿಗಿರುವಂತಹ ಚಂದ್ರಶೇಖರ್ ಗೂಡು ಇವರು ವೇದಿಕೆಗೆ ಆಗಮಿಸಿ ಸ್ವಾಮೀಜಿಯವರಿಂದ ಗೌರವಾರ್ಪಣೆಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀ ಚಂದ್ರಶೇಖರ್ ಗೂಡು ಇವರು ಬೇರೆ ಬೇರೆ ಕ್ಷೇತ್ರಗಳಿಂದ, ವಿಶೇಷವಾಗಿ ಸುಬ್ರಹ್ಮಣ್ಯ, ಕೊಲ್ಲೂರು, ಕಟೀಲು ಇಲ್ಲಿ ಈ ಸಾನ್ನಿಧ್ಯಗಳಿಂದ ಹೊರೆಕಾಣಿಕೆಯನ್ನ ತರುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವರು. ಅವರು ಇದೀಗ ಪರಮ ಪೂಜ್ಯ ಶ್ರೀಗಳಿಂದ ಗೌರವಾರ್ಪಣೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಗೋಪುರದ ಪೊರ್ಲುನು ಮಂತು ಕೊರ್ನಂಚಿನ ಶ್ರೀಯುತ ಗಿರೀಶ್ ಎಯ್ಯಡಿನ ಮೊಟ್ಟುಗುಲೇರು ಅರೆಲ್ಲ ಬಾರಿ ಮೋಕೆಡ್ ಮಿತ್ತ ಚಾವಡಿಗೆ ಎದ್ಕೊನೊಂದಲ್ಲ ಆರ್ಲ ಮಿತ್ತ ಚಾವಡಿಗೆ ಬರಡು ನಮ್ಮ ಸ್ವಾಮೀಜಿನ ಒಂಜಿ ಮಾನದಿಗೆನ ಸ್ವೀಕಾರ ಮಾಡ್ಕೊಡು ಅಪ್ಪೆನ ಇನ್ನಿತ ಈ ಶಕ್ತಿ ಸಾನ್ನಿಧ್ಯ ಪೊರ್ಲುಡು ಸ್ಥಾಪನೆ ಆಯರೆ ಪೊರ್ಲುಡು ತೋಚರೆ ಬಾರಿ ಪೊರ್ಮಾಟನ ಮಲ್ತಿನಂಚಿನ ಜೋರಾಯಿನ ಕೈತಾಟಿದ ಸ್ವರ ಬರಡು ನಮ್ಮ ಗೋಪುರನ ನಿರ್ಮಾಣ ಮಂತಿನ ಶ್ರೀಯುತ ಗಿರೀಶ್ ಎಯ್ಯಡಿ. ಶ್ರೀ ನಾಗರಾಜ್ ಶೆಟ್ಟಿ ಮಂಗಳೂರು, ಮಾಜಿ ಸಚಿವರು, ಮುಜರಾಯಿ ಇಲಾಖೆ, ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತೇವೆ. ಆತ್ಮೀಯ ಭಕ್ತಾಭಿಮಾನಿಗಳೇ, ಪ್ರಥಮಾದಿ ಕ್ಷೇತ್ರದ ಅಧಿಪತಿಯಾಯಿನ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಅಮ್ಮಗರ ಪರಿವಾರ ದೇವರಿಗೆ ದೈವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದು ಇನ್ನಿತ ಈ ಧಾರ್ಮಿಕ ಸಭೆಗೆ ನಮ್ಮೊಟ್ಟಿಗೆ ಉಪ್ಪನ ಪೂಜ್ಯ ಚಾಮುಂಡೇಶ್ವರಿ ಕ್ಷೇತ್ರ ಕಣಿಯೂರು ಕನ್ಯಾನದ ಪೂಜ್ಯ ಸ್ವಾಮೀಜಿಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದು ಸಮಾರಂಭದ ಅಧ್ಯಕ್ಷರು ನನ್ನ ಆತ್ಮೀಯ ಬಂಧುರಾಯಿನ ಸಂತೋಷ್ ಕುಮಾರ್ ರೈಕ್ಲೆ ನನ್ನೋರಿ ಇಡೀ ತುಳುನಾಡದ ಉದ್ದಗಲು ಓರೂರು ದೇವಸ್ಥಾನಗಳು ಅಭಿವೃದ್ಧಿ ಆವನುಂಡ, ದೈವಸ್ಥಾನಗಳು ಅಭಿವೃದ್ಧಿ ಆವನುಂಡ ನಿರಂತರವಾದ ಆನ ವಿಶಿಷ್ಟವಾದ ಶಕ್ತಿ ಮೂಲಕ ಆಕೆ ಪ್ರೇರಣೆ ಕೊರದು ಐನಾತ್ ಬೇಗ ನೀವು ಮಲ್ಪಲೆ ಬಂದಿನ ಉತ್ತೇಜನ ಕೊರದು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಬಂದಿನ ಭಾವನೆಡು ನಿರಂತರವಾದ ದಾನಿಯಾದ ಎಟ್ಟು ಪುದರ್ ಪಡೆಯಿನ ಆತ್ಮೀಯರಾಯನ ಸದಾಶಿವ ಶೆಟ್ರೆ ವೇದಿಕೆ ಎಡುಪುನ ಪೂರ ಹಿರಿಯ ಗಣ್ಯ ವ್ಯಕ್ತಿಗಳು ದೇವನಗ ಇದು ಯಕ್ಷಗಾನ ಉಂಡು ಯಾನ ಹೆಚ್ಚ ಪಾತ್ರ ಬೊಬ್ಬುಜಿ ಅಂಚನೆ ಈ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರನ್ನಕುಲೆ, ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರೇ ಸದಸ್ಯರನ್ನಕುಲೆ ಐತೆ ಒಟ್ಟಿಗೆ 3 ರಾತ್ರಿ ಬಗ್ಗೆ ಬಂದಿನ ನನ್ನ ಆತ್ಮೀಯ ಹಿಂದೂ ಕಾರ್ಯಕರ್ತ ಬಂಧುಲೆ ಸೇರ್ದಿನ ಪೂರ ಭಕ್ತರೇ ಅಪ್ಪನಕುಲೆ ಅಂಜನೆ ಮಾಧ್ಯಮದ ಮಿತ್ರರೇ ಅನೇಕ ಹಿರಿಯರ ಪಾತ್ಯರಿಯರು ದಿನನಿತ್ಯ ಧಾರ್ಮಿಕ ಸಭೆ ನಡೆತೋದುಂಡು. ನಾನು ಹೆಚ್ಚು ಪಾತ್ಯರ ಬೊಬ್ಬುಜಿ ಈ ಒಂದು ತುಳುನಾಡಿನ ಪುಣ್ಯನ ನಮ್ಮ ಮಾತೆರ್ಲ ಪುಣ್ಯಾತ್ಮರು ದಯಬನ್ನಗ ನಮ್ಮ ಊರುಡು ನಮ್ಮ ಈ ತುಳುನಾಡು ತಿನ್ನಾತ್ ದೈವ ದೇವರು ನಾಗದೇವರು ಬೇತ ಓರ್ಲಾ ತಿಕ್ಕರು ಆತ ದೈವ ದೇವಸ್ಥಾನದ ನಿರಂತರವಾದ ಅಣ್ಣೆ ಪಡ್ಲೆಕ್ಕನೆ ದಿನನಿತ್ಯ ಈ ಆನ್ಲೈನಿಂದ ನಮ್ಮ ಮೂಜಿನ ನನೋಜಿ ದೇವಸ್ಥಾನ ಪೋಯರಂಡು ಅವರು ನೇಮೋತ್ಸವ ಉಂಡು ಅಣ್ಣ ನಿರಂತರವಾದ ದೈವ ದೇವನ ಭಕ್ತಿ ಮೀರಿದ ಶಕ್ತಿ ಮೀರಿದ ಭಕ್ತಿಡು ಈ ನಮ್ಮ ಹಿಂದೂ ಸಮಾಜ ಒಗ್ಗಟ್ಟಾವನ್ನು ಬಂದಾಗ ಬಹಳ ಸಂತೋಷವನ್ನು ಬಂದರೆ ದಯ ಬಂದಾಗ ಈ ಹಿಂದೂ ದೇಶಡು ನಮ್ಮ ಹಿಂದೂ ಸಮಾಜ ಧಾರ್ಮಿಕತೆಗೆ ಹೆಚ್ಚಿನ ಒತ್ತು ಕೊಡ್ತೀನಗಳು ಯಾಕೆ ಉದಾಹರಣೆ ನಮ್ಮ ತುವಂದಿಲ್ಲ ಅಂಚಿನ ವಿಶಿಷ್ಟ ಸಮಯಡು ನಮ್ಮ ತುಳುನಾಡದ ಪರಶುರಾಮ ಸೃಷ್ಟಿಸಿದ ತುಳುನಾಡದ ಪ್ರತಿಯೊಂದು ನಮ್ಮ ಹಿಂದೂ ಬಾಂಧವ್ಯರು ಐಟಿ ಜಾತಿ ಮತ ಭೇದವನ್ನು ಮರೆತು ಶ್ರೀಮಂತಿ ಬಡವೈ ಪಂಪಿನ ಭಾವನೆಯನ್ನು ಮರೆತು ನಮ್ಮ ಮಾತನ್ನು ನಮ್ಮ ದೇವರು ನಮ್ಮ ದೇವಸ್ಥಾನ ಈ ದೈವರು ದೇವರು ನಂಗೋಸ್ಕರ ಆಶೀರ್ವಾದ ಮಾಡ್ತಾರೆ ಆಗಲ ಸೇವೆ ಮಾಡ್ಬೇಕ ಬಂದಿರೋ ವಿಚಾರಗಳು ನಮ್ಮ ಇಡೀ ಸಮಾಜ ಒಗ್ಗಟ್ಟಾದ ಕೆಲಸ ಮಾಡ್ಕೊಂಡೆ ಈ ತುಳುನಾಡದ ವಿಶೇಷ ಬಂದರೆ ಅದಕ್ಕೋಸ್ಕರ ಈಗ ಅಣ್ಣೆ ಬಡ್ಲೆಕ್ಕನೆ ಸ್ವಾಮಿನ ಬಾರಿ ಪೊರುಡು ಬಂಡೇರು ಯಾವಲೋಜಿ ಮೂಜಿನ ಅಯೋಧ್ಯೆ ಹಿಡಿತೆ ಆ ಶ್ರೀರಾಮನ ದರ್ಶನ ಮಾಡ್ತದೆ ನಂಗೆ ಮಾತನೆಗಳ ತುಳುನಾಡದಗಳಿಗೆ ಎಡ್ಡೆ ಹೊಡೆದು ಕೈ ಮುಗಿದು
ಬೈದೆ ಅಂಚಿನವಳು ಇನ್ನು ಶ್ರೀರಾಮನ ಮಂದಿರ ಆತನು ಬಂದಾಗ ಇನ್ನು ಇಡೀ 130 ಕೋಟಿ ಜನ ಏತು ಜನಕ್ಕೆ ಸಂತೋಷ ಆತನ ಬಂದ್ಬಿಟ್ಟೆ ಯಾನ್ ಮೂಲ ಪಟ್ಟರೆ ಇಚ್ಛೆ ಪಡೋದಿಲ್ಲ ನಮ್ಮ ದೇಶೋಡು ಮಾತ್ರ ಇಡೀ ಜಗತ್ತದ ಜನ ಇಡೀ ಜಗತ್ತಿನ ಖಾಲಿ ಹಿಂದೂ ಮಾತ್ರ ಅನ್ಯ ಜಾತಿದ ಕೂಡ ಸಂತೋಷ ಪಡುತ್ತೆ ಬಂದಾಗ ರಾಮನ ಶಕ್ತಿ ಅನೇಕರಿಗೆ ಗೊತ್ತಿಜ್ಜಿ ಇತ್ತೆ ನಾನು ಒಂದಂತೇನೆ ಗೊತ್ತಾಯಿಲ್ಲ ಶುರುವಾತಲು ಆಯ್ತಾ ಒಟ್ಟಿಗೆ ಬಂದಲೆ ಬಂದಾಗ ರಾಮನ 500 ವರ್ಷದ ಒಂದು ಹೋರಾಟಡು ಇನಿ ಭವ್ಯ ಮಂದಿರ ಆಡು ಆಯ್ತಾ ದಿನನಿತ್ಯ ಪೂಜೆ ಪುರಸ್ಕಾರ ಪ್ರಾರಂಭ ಆತಲು ನಮ್ಮ ಪೂಜ್ಯ ಪೇಜಾವರ ಸ್ವಾಮಿಲು ಆ ದೃಢ ಕಲಶ 540 ದಿವಸ ಅವರು ಕುಡಿದು ಆಯ್ತಾ ಪೂರ ಜವಾಬ್ದಾರಿ ವಹಿಸೋದೇನು ದಾಪನ ನಂಗೆ ಬ್ರಹ್ಮಕಲಶ ಪುನಃ ಪ್ರತಿಷ್ಠೆ ಆದ ಪ್ರಾಣ ಪ್ರತಿಷ್ಠೆ ಆದ 40 ದಿವಸದ ಆಯ್ತಾ ಏತು ಶಕ್ತಿ ಕೊರತಿರು ಆ ಮೂರ್ತಿಗೆ ಅಲ್ಲಿ ವಿವಿಧ ರೀತಿಯ ಹೋಮ ಯಜ್ಞ ಯಾಗ ಪ್ರಾರ್ಥನೆ ಅಥವಾ ಜಪದೊಟ್ಟಿಗೆ ಆ ಒಂದು ರಾಮನ ಮೂರ್ತಿನ ಇಡೀ ಜಗತ್ತಿಗೆ ಒಂದು ವಿಶಿಷ್ಟ ಶಕ್ತಿಯಾದ ಪರಿವರ್ತನೆ ಮಾಡ್ಕೊಂಡ ಕಾರ್ಯಗಳು ನಮ್ಮ ಅನೇಕ ಹಿರಿಯ ಸ್ವಾಮೀಜಿನಗಳು ಅಂಚನೆ ಮತ್ತು ಮಲಮಲ ವಿದ್ವಾಂಸರು ತಂತ್ರಜ್ಞರು ಬ್ರಾಣಿಯರು ಮತ್ತು ಸೇರಿದು ఆయన ಪೂರ್ಣ ಶಕ್ತಿ ಕೊಟ್ಟು ಈ ಕೆಲಸ ಇನ್ನು ಮಲ್ತೊಂದಲೇ ಬಂದರೆ ಆಂಡ ಪೇಜಾವರ ಸ್ವಾಮಿಲ್ಲ ಬಂದಿರಿ ನಮ್ಮ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿ ಭಾಳ ಪುರುಡು ಬಂದಿದ್ದ ಮನಗ ರಾಮೇ ಇನಿ ನಮ್ಮ ಅಯೋಧ್ಯೆಗೆ ಬೈದೇರು ಆರು ಟೆಂಟ್ ಹಿಡಿತೇರು ಇನ್ನು ದೇವಸ್ಥಾನಕ್ಕೆ ಬೈದೇರು ಪುರುಡು ರಾಜಿಸೋದಿಲ್ಲೇರು ನಮ್ಮನ್ನು ಮಾತೆ ಎಡ್ಡೆ ಮಲ್ಪೇರು ಅದಕ್ಕೋಸ್ಕರ ನಮ್ಮ ದುಂಬುದ ಕೆಲಸ ರಾಮನ ಮಂದಿರ ಆಂಡು ನಮ್ಮ ರಾಮರಾಜ್ಯ ಹೆಜ್ಜೆ ಮಲ್ಪೋಡು ಈ ದೇಶ ಮಲ್ಪಿನ ಚಿಂತನೆ ನಮ್ಮ ಮಾತೆಗಳ ಬರೋಡು ಅದಕ್ಕೋಸ್ಕರ ನಮ್ಮ ಮಾತ ಒಟ್ಟಾದು 10 ಜೋಗ್ಲು 1 ಜೋಗ್ಲಿಗೆ ಒಟ್ಟಾದು ರಾಮರಾಜ್ಯ ಮಲ್ಪನ ಕೆಲಸಕ್ಕೂ ನಮ್ಮ ಪುಗಿಲ್ಗೊಂದು ಮುಂದುಪ್ಪು ಅಯ್ಯಿ ಆಯ್ತು ಒಟ್ಟಿಗೆ ಇಡೀ ದೇಶ ನಮ್ಮ ಭಾರತ ಮಾತೆ ಅಂತ ಇಡೀ ಜಗತ್ತಿಗೆ ಒಂದು ವಿಶಿಷ್ಟ ಶಕ್ತಿಯಾದ ಗುರು ಸ್ಥಾನ ಇರ್ತದೆ ಇಡೀ ಜಗತ್ತಿಗೆ ವಿಶೇಷ ಶಕ್ತಿನ ಆ ಭಕ್ತಿ ಇಲ್ಲ ಶಕ್ತಿದೊಟ್ಟಿಗೆ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿನ ದೇಶ ಈ ಹಿಂದೂ ದೇಶ ಆವಡಂದು ಅನೇಕ ಹಿರಿಯಕರನ್ನ ಪ್ರಾರ್ಥನೆ ಉಂಟು ಅದಕ್ಕೋಸ್ಕರ ಏನ ಪ್ರಾರ್ಥನೆ ಇದೆ ಬಾರಿ ಪೊಲ್ಲುದ ದೇವಸ್ಥಾನ ಊರ್ದಕ್ಕಳು ಮಾತ್ರ ಸೇರಿದು ಕೆಲವು ಪರ ಊರ್ದಕ್ಕಳ ಮೂಲ ಬೈದೇರಿನಿ ಮುಂತ ಮೂಲ ಸ್ಥಳ ದಯಬನಗ ನಮ್ಮ ಹಿಂದೂ ಸಮಾಜದ ವಿಶಿಷ್ಟತೆ ಉಂಟು ನಮ್ಮ ಒಂಜಿ ಕಾಲುಡು ಬಾರ ಕಷ್ಟ ಕಾಲುಡು ನಮ್ಮ ಊರು ಬಿಡ್ದು ಪೋಪ ಬಂದಿದ್ದ ಸಾಲಿಗೋಸ್ಕರ ಆಡ ನಂಗೊಪ್ಪನ ಪ್ರೀತಿ ವಿಶ್ವಾಸ ಯಾನು ಓದು ಪುಟ್ಟದೆ ಯಾನು ವಾ ಗ್ರಾಮೋಡು ಏನು ದೈವದೇವರಿಯರು ಏನು ನಾಗದೇವರಿಯರು ಮೂಲ ದೈವದೇವರಿಯರು ಪಟ್ಟಿನ ವಿಚಾರಡು ನಮ್ಮ ಹಿಂದೂ ಸಮಾಜ ಭಾರಿ ಚಿಂತನೆ ಮಲ್ಪುಡಿಗೆ ಅಂಚಿನವರು ಅನೇಕ ಕುಲತಗಳು ಬೋದು ಶ್ರೀಮಂತರಾದ ಹೈಟಿಲ್ಲ ಒಂದು ಅಂಶ ಈ ದೇವರಿಗೆ ಕೊರಡು ಪಟ್ಟು ಇಚ್ಚೇಡು ಅನೇಕ ದಾನಿಗಳು ಕೊಡ್ತೇರು ಅದಕ್ಕೋಸ್ಕರ ಇನಿ ಪೂತ್ತ ಹೆಸರು ಬರೆದು ಪರ್ಯಾವು ಅನೇಕ ಬಡವರಿಗೆ ಕೊರ್ರ ಅಜೆಂಡ ಒಂದು ಕರಸೇವೆ ಮಾಡ್ತದೆ ಭಾಳ ಪೊಲ್ಲುದ ದೇವಸ್ಥಾನ ಆತನು ಆ ಅಪ್ಪೆ ಇನ್ನು ಬ್ರಹ್ಮಗಲ ಶಾದು ಪತಿಪೂರ್ಣ ಇನ್ನು ಪುನಗ ನಮ್ಮ ಕೇಳಿ ನೆನ್ಕೋರ್ಪರಿಗೆ ನಮ್ಮ ಪ್ರಾರ್ಥನೆ ಮತ್ತೆ ನೆನ್ಕೋರ್ಪೇರು ಅನೇಕ ಉದಾಹರಣೆ ಮೂಲುಂಡು ಇಡೇ ಬತ್ತದ ಕೈ ಮುಗಿದ ಪ್ರಸಾದ ನಕಲಿಗೆ ಅವು 10 ಬೈದು ಅವು ಅಕ್ಕ ನೆಂತಿನ ಕೆಲಸ ಆತನು ಬಂದ್ಬಿಟ್ಟು ವಿಚಾರ ಅನೇಕ ಜನ ಬರ್ತೀನಿ ನಾನು ಕೇಳಿದೆ ಅಂಚೆ ವಿಶಿಷ್ಟ ಶಕ್ತಿ ಪುನಃ ತಾಯಿನ ನಿರಂತರ ಸೇವೆ ಮಲ್ಪಗ ಹಿಂದೂ ಸಮಾಜ ಒಗ್ಗಟ್ಟಾವಡು ಹಿಂದೂ ಸಮಾಜ ದುಮ್ಮುಗು ನಮ್ಮ ಇಡೀ ಜಗತ್ತಿಗೆ ಒಂದು ವಿಶಿಷ್ಟವಾದ ಶಕ್ತಿ ಪುನಃ ಸಮಾಜ ಈ ಹಿಂದೂ ಸಮಾಜ ನಾನು ಅನೇಕ ಸಾರಿ ಬರೋದು ಮನಗ ಬರೀ ಪಾಪದ ಕೂಲಿ ಕೆಲಸ ಮಲ್ಪನ ಎಲ್ಲ ಒಂದು 100 ರೂಪಾಯಿ ಕೊಡ್ದು ಸ್ವಾಮಿಗೆ ಗೊತ್ತುಂಡು ಬಟ್ಟೆ ಒಂದು ಗಡಹೋಮ ಮಲ್ಪಂಡ ಆ ಬಟ್ಟೆ ನಟ್ಟುನಿಗೆ ಇಡೀ ಜಗತ್ತಿಗೆ ಎಡ್ಡೆ ಅವಡು ಸರ್ವೇ ಜನ ಸುಖಿನೋಭವಂತಂದು ಆ ಈತೆಲ್ಲ ಪೂಜೆ ಮಾಡ್ತಂಡಲ್ಲ ನಮ್ಮ ಹಿಂದೂ ಸಮಾಜ ಈ ಭಾರತ ಮಾತದ ಜೋಕುಲು ಅವರು ನಮ್ಮ ಪ್ರಾರ್ಥನೆ ಮಲ್ಪನು ಎಂಕಿಯನ್ನು ಬಡದಿಗೆಯನ್ನು ಜೋಕ್ಲಿಗೆ ಎಡ್ಡೆ ಮಲ್ಪಡೆ ಅಂತ ಇಡೀ ಜಗತ್ತಿಗೆ ಎಡ್ಡೆ ಮಲ್ಪಡೆ ಎಂಗಲ ಇಡೀ ದೇಶದ ಪ್ರತಿಯೊರಿಯಲ್ಲ ಎಡ್ಡೆ ಮಲ್ಪಡೆ ಬಂದ್ಬಿಟ್ಟು ನಟ್ಟು ಪ್ರಾರ್ಥನೆ ಮಲ್ಪಡ ಜನ ಇತ್ತು ನಂಡ ಈ ಭಾರತ ದೇಶದ ಹಿಂದೂ ಸಮಾಜ ವಿಶಿಷ್ಟವಾದ ಶಕ್ತಿ ನಮ್ಮ ಉಂಡು ಅದಕ್ಕೋಸ್ಕರ ಮಾತೆಲ್ಲ ಒಟ್ಟಾದ ಒಗ್ಗಟ್ಟಾಗ ನುಂಬುದ ದಿನೊಟ್ಟು ಭವ್ಯ ಭಾರತದ ನಿರ್ಮಾಣಗಳು ನಮ್ಮ ಇಲ್ಲಿ ಪ್ರಧಾನಮಂತ್ರಿಗಳು ದಿನಡು 12 ಗಂಟೆ ಬೇರೆ ಮಾಡ್ತದೆ ನೀವು ಮಾತ್ರ ತೋಂದುಲ ದಿನನಿತ್ಯ ನಿತ್ಯ ಪನ್ನೆರಡು ಇಚ್ಛೆ ಪಡೋದು ಇಜ್ಜಿ ಓಕೆ ರಾಜಕೀಯ ಪಾತ್ರನ ಅವಶ್ಯಕತೆ ಇಜ್ಜಿ ಅಂಡ ಒಂದು ವಿಶಿಷ್ಟವಾದ ಶಕ್ತಿ ಇನ್ನು ನಮ್ಮ ಭಾರತ ದೇಶದ ನೇತೃತ್ವ ವಹಿಸಿದರು ಅದರ ನೇತೃತ್ವಕ್ಕೆ ನಮ್ಮ ಪುಗಿಲುಗೊಂಡು ಅದರ ನನಸು ಬರ್ತಾರೆ ನಮ್ಮ ಮಾತ ಒಟ್ಟಾದ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕ ದುಂಬುದ ದಿನಟು ನಮ್ಮ ದೇಶ ಇಡೀ ಜಗತ್ತಿಗೆ ಭವ್ಯ ಭಾರತದ ನಿರ್ಮಾಣ ಅದು ನಮ್ಮ ಜೋಕ್ಲಿಗೆ ಎಡ್ಡೆ ಬುದ್ಧಿ ಎಡ್ಡೆ ಸಂಸ್ಕಾರ ಎಡ್ಡೆ ವಿಧಿ ಕೊರ್ದು ಅಕ್ಕುಲ್ಲ ಒಂದು ಆ ದುಂಬುದ ದಿನಟು ಈ ದೇಶದ ಅಭಿವೃದ್ಧಿಗೆ ಪುಗಿಲು ಕೊಡ್ಬಿಟ್ಟ ಶಕ್ತಿನೇ ಆ ಅಪ್ಪೆ ನಂಗೆ ಮಾತೆರೆಗಳ ಕೊರಡು ಬಂದು ನಟೊಂದು ಎರಡು ಪಾತ್ರ ಮುಗಿಪೆ ಜೈ ಹಿಂದ್ ಜೈ ಶ್ರೀರಾಮ್ ಭಕ್ತಿಡೆ ಎಂಕ್ಲಿಗೆ ಈ ಪೊರ್ಲ ಕೆಲಸನ ಮಲ್ತುಕೊರ್ನಾರು ಶ್ರೀಯುತ ಪುಷ್ಪರಾಜ್ ಅವರೀತಿ ಪುಷ್ಪರಾಜ್ಗೆ ಎಂಗ್ಲ ಕುಡರ ಬಾರಿ ಮೋಕೆಡ್ ಬಿಟ್ಟ ಚಾವಣಿಗೆ ಎದ್ಕೊರೋದು
ನಿಖಿಲ ಮಾತ್ಯದಲ್ಲ ಜೋರೈನ ಕೈತಾಟಿದ ಸ್ವರಬರಡು ಈ ಮಾನದಿಗೆ ನಮ್ಮ ಇನ್ನಿತ ಲೇಸಿದ ದುರ್ಕರ್ಮಿನ ವಯಸ್ಸಿನ ನಮ್ಮ ಮೋಕಿದ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯರ್ ಜಿಲ್ಲಾ ಭಾಜಪ ಉಪಾಧ್ಯಕ್ಷರು ಮೇರೆ ತನ್ನ ಕೂಟದ ಮಾತೆರೆಗಳ ನಿಖಿಲ ಮಾತ್ಯನಲ್ಲ ಜೋರೈನ ಕೈತಾಟಿದ ಸ್ವರಟ್ ಮಾನದಿಗೆ ಮಲ್ಪಡು ಅಪ್ಪೆನ ಈ ದೇಗುಲ ಬಾರಿ ಪೊರ್ಲುಡು ತೋಜನಾದ ಅಲ್ಪ ಉಪ್ಪುನಂಚಿನ ಆ ಪೊರ್ಲುದ ಮರತ ಕೆಲಸನ ಮಲ್ತುಕೊಂಡಾರು ನಮ್ಮ ಪುಷ್ಪರಾಜನೇ ಅದೇ ರೀತಿ ಅರ್ನ ಕೂಟದಕ್ಕಲು ಪುಷ್ಪರಾಜನ ಇರೆಗೆ ಸೊಲ್ಮೇಲೆ ಸಂದಾಯಿತ ಮಲ್ತೋದಲ್ಲ ನನಾತ್ ದೇವಸ್ಥಾನಡು ಇರೆಗೆ ಹೆಚ್ಚಿನ ಪೊರ್ಲ ಗಂಟೆದ ಭರತ ಕೆಲಸ ಮಲ್ಪನಂಚಿನ ಅವಕಾಶದ ಅಪ್ಪೆ ಆದಿಶಕ್ತಿ ಚಾಮುಂಡೇಶ್ವರಿ ಒದಗಾದು ಕೊರಡು ಪಂಡದ ಅಪ್ಪೆಡ ಪ್ರಾರ್ಥನೆಯನ್ನು ಮಲ್ತೊಂದು ನಮ್ಮ ಸಮಿತಿದ ಪರವಾದ ಇರೆಗೆ ಮಾನಾದಿಗೆ ಮಲ್ತೋದಲ್ಲ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿಯ ಪಾದಾರಕ್ಕೆ ನಮಸ್ಕರಿಸುತ್ತಾ ಈ ಕ್ಷೇತ್ರದ ಎಲ್ಲ ದೇವರುಗಳಿಗೆ ಸ್ಮರಿಸುತ್ತಾ ಈಗಾಗಲೇ ವೇದಿಕೆಯಿಂದ ನಿರ್ಗಮಿಸಿದಂಥ ಪರಮ ಪೂಜ್ಯ ಸ್ವಾಮಿಗಳೇ ಹಾಗೂ ವೇದಿಕೆಯಲ್ಲಿರುವ ಈ ಸಮಾರಂಭದ ಅಧ್ಯಕ್ಷರೇ ಎಲ್ಲ ಗಣ್ಯರೇ, ಸಾಮಾನ್ಯವಾಗಿ ಈ ವೇದಿಕೆಯಲ್ಲೆಲ್ಲ ಉದ್ಯಮಿಗಳು ಎಲ್ಲ ಜನಪ್ರತಿನಿಧಿಗಳಿದ್ದಾರೆ, ಅಧಿಕಾರಿಗಳೇ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅರಣ್ಯಾಧಿಕಾರಿಗಳು ಸಾಮಾನ್ಯವಾಗಿ ಬ್ರಹ್ಮಕಲಶ ದೇವಸ್ಥಾನ ಜೀರ್ಣೋದ್ಧಾರ ಇದ್ದಾಗ ಅವರೊಂದು ಗೆಸ್ಟ್ ಆಗಿರ್ತಾರೆ. ಯಾಕಂತ ಹೇಳಿದರೆ ಫಸ್ಟು ಜೀರ್ಣೋದ್ಧಾರ ಶುರುವಾಯಿತು ಅಂತ ಕೂಡಲೇ ಫಸ್ಟ್ ಬರೋದೇ ಮರದ ಲಿಸ್ಟು. ಆಮೇಲೆ ಅಲ್ಲಿಯ ಸ್ಥಳೀಯ ಅರಣ್ಯಾಧಿಕಾರಿಗಳನ್ನು ಸಂಪರ್ಕ ಮಾಡ್ತಾರೆ, ಈ ಮರ ಬೇಕು ಯಾವ ರೀತಿಯಲ್ಲಿ ತಗೊಳ್ಬೇಕು ಅಂತ. ಬಟ್ ನಾನು ಕಳೆದ 2008ರಿಂದ ಇಲ್ಲಿಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆ, ಪುತ್ತೂರು, ಮಂಗಳೂರು ಭಾಗಗಳಲ್ಲಿ ಅರಣ್ಯಾಧಿಕಾರಿ ಕೆಲಸ ಮಾಡ್ತಾ ಇದ್ದೇನೆ. ನಮಗೆ ಮೂಡುಬಿದಿರೆಲಾಗಲಿ ಪುತ್ತೂರಾಗಲಿ ಮರದ ವಿಚಾರದಲ್ಲಿ ಯಾವ ದೇವಸ್ಥಾನಕ್ಕೂ ನಾವು ಇಲ್ಲ ಅನ್ನುವಂಥ ಮಾತು ಹೇಳುವಂಥ ಪರಿಸ್ಥಿತಿ ಬರಲಿಲ್ಲ ನಮಗೆ. ಆದರೆ ಮಂಗಳೂರಲ್ಲಿ ಭಾಳ ಕಷ್ಟ ಆಯ್ತು ನಮಗೆ, ಯಾಕಂದರೆ ಇಲ್ಲಿ ಮರನೇ ಇಲ್ಲ. ಹಾಗಾಗಿ ಬಹುಶಃ ಇದು 4 ವರ್ಷಗಳ ಹಿಂದೆನೇ ಒಮ್ಮೆ ಈ ದೇವಸ್ಥಾನ ಜೀರ್ಣೋದ್ಧಾರ ವಿಷಯದಲ್ಲಿ ಕವಿತಾ ಸನಿಲ್ ಮೇಡಮ್ ಅವರು ಬಂದರು. ಆಗಿನ ರಮಾನಾಥ ಸಾಹೇಬರು ನಮಗೆ ಇದು ಅವರು ಅರಣ್ಯ ಸಚಿವರಾಗಿದ್ದರು, ಮಾಡಿಕೊಡ್ಲೇಬೇಕು ಅಂತ ಹೇಳಿದರು. ಕ್ರಮೇಣ ಕೋವಿಡ್ ಬಂತು, 2 ವರ್ಷ ಆಗಲಿಲ್ಲ. ಆನಂತರ ಹಾಗೆ ಕಂಟಿನ್ಯೂ ಆಯ್ತು. ನಾನು ಹೇಳಿದೆ ಇವ್ರು ತಂದಂಥ ಪಟ್ಟಿ ನೋಡಿ, ಇಷ್ಟು ಮರ ಕೊಡಿಸ್ಲಿಕ್ಕೆ ಇಲ್ಲೆಲ್ಲೂ ಮರ ಇಲ್ಲ, ಬಟ್ ನಾನೊಂದು ಒಬ್ಬರು ಜನ ವ್ಯವಸ್ಥೆ ಮಾಡಿ ಕೊಡ್ತೇನೆ, ಆದಷ್ಟು ಕನ್ಸೆಷನ್ ಅವ್ರು ಮರ ಮಾಡಿಕೊಡ್ತಾರೆ ನಿಮಗೆ. ಪಟ್ಟ ಜಾಗದ ಮರ, ಯಾವುದೇ ಸರ್ಕಾರಿ ಜಾಗದ ಮರ ಕಡಿಯೋದು ಬೇಡ. ಅದ್ರ ಜೊತೆಗೆ ನಾನು ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡ್ತೇನೆ ಅಂತ ಹೇಳಿ ನಾನು ಒಂದು ಅಳಿಲು ಸೇವೆಯನ್ನು ಮಾಡಿ ಇವರಿಗೆ ಮರದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇನೆ. ನಂದು ಒಂದೇ ವಿನಂತಿ, ಆ ಉದ್ದೇಶಕ್ಕಾಗಿ ಬಂದಿದ್ದು, ನಾವು ನಮ್ಮ ಹಿರಿಯರು ನೆಟ್ಟಂಥ ಮರಗಿಡಗಳನ್ನು ಇವತ್ತು ನಮ್ಮ ಒಂದು ಹಿಂದೂ ಧರ್ಮದ ಆಚರಣೆ ಮತ್ತು ನಮ್ಮ ದೇವರುಗಳನ್ನು ಒಂದು ನಮ್ಮ ಥರನೇ ಒಂದು ಇವತ್ತಿನ ನಮ್ಮ ರೀತಿಯಲ್ಲಿ ವ್ಯವಸ್ಥೆಗೋಸ್ಕರ ಮಾಡಲಿಕ್ಕೋಸ್ಕರ ನಾವು ಅದನ್ನು ಇದು ಮಾಡ್ತಾ ಇದ್ದೇವೆ. ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಿಸ್ತಂತೆ, ಹಾಗೆ ವೃಕ್ಷಗಳನ್ನು ರಕ್ಷಣೆ ಮಾಡಿದ್ರೆ ವೃಕ್ಷ ನಮ್ಮನ್ನು ರಕ್ಷಿಸ್ತಂತೆ. ಹಾಗಾಗಿ ಎಲ್ಲೆಲ್ಲಿ ನಾವು ಈ ಥರ ಬ್ರಹ್ಮಕಲಶ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತೇವೆ ಅಂಥ ಜಾಗಗಳನ್ನು ಗುರುತಿಸಿ ಬರುವ ಮಳೆಗಾಲದಲ್ಲಿ ಇದೇ ಸಮಿತಿಯವರು ಒಂದಿಷ್ಟು ಗಿಡಗಳನ್ನು ನೆಡಬೇಕು. ಆಮೇಲೆ ನಿಮ್ಮ ಈ ದೇವಸ್ಥಾನವನ್ನು ಯಾರು ದೇವರನ್ನು ನಂಬ್ತೀರಿ ಅವರೆಲ್ಲರೂ ಕನಿಷ್ಠ ನಮ್ಮ ಮನಸ್ಸಿನಲ್ಲಿ ಭಾಳ ಜನ ಗಿಡ ನೆಡಲಿಕ್ಕೆ ಹೋದರೆ ಭೂಮಿಯಲ್ಲಿ ಜಾಗ ಹಚ್ತಾರೆ. ಅಲ್ಲಿ ನಮ್ಮದು ಬರುವ ವರ್ಷಕ್ಕೆ ನಮ್ಮದು ಎಕ್ಸ್ಟೆನ್ಷನ್ ಬರ್ತದೆ, ಮುಂದೆ ನಮ್ಮದು ಕಾರ್ ಪಾರ್ಕಿಂಗ್ ಬರ್ತದೆ, ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಕೊಂಡು ಸಸಿಯನ್ನು ನೆಡುವಾಗ ಭಾಳ ಯೋಚನೆ ಮಾಡ್ತಾರೆ. ದಯಮಾಡಿ ಸಸಿಯನ್ನು ನೆಡುವಾಗ ಯೋಚನೆ ಮಾಡಬೇಡಿ. ಒಂದು ಸಸಿ ಒಂದು ದಿನ ಬದುಕಿದ್ರೂ ಅದು ತನ್ನ ಕೆಲಸ ಮಾಡೋಗ್ತದೆ. ಈ ಪ್ರಕೃತಿಯಲ್ಲಿ ಈ ನಾವು ಮೂಲಭೂತವಾಗಿ ಬೇಕಾಗಿದ್ದದ್ದು ಗಾಳಿ, ನೀರು, ಬೆಳಕು, ಇದು ಮೂರನ್ನು ಕೊಡುವಂಥದ್ದು ಸಸ್ಯಗಳು. ಹಾಗಾಗಿ ಉತ್ತಮ ಪರಿಸರ ಬೇಕಾದರೆ ಸಸಿ ಮರಗಳು ಬೇಕು. ಇವತ್ತು ನೋಡಿ, ನಮ್ಮ ಯಾವುದೇ ಒಂದು ದೈವದ ಗುಡಿ ಇರ್ಬೋದು, ದೇವಾಲಯದು ಜೀರ್ಣೋದ್ಧಾರ ಆಗಬೇಕಾದ್ರೆ ಒಂದು ಶಿಲೆ ಈ ಭೂಮಿಯಿಂದ ಆಗುವಂಥದ್ದು, ಇನ್ನೊಂದು ಮರ, ಎರಡು ಇಲ್ಲದಿದ್ದರೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ದೇವರುಗಳಿಗೂ ಅದು ಪ್ರೀತಿ ಇರುವುದು ಪ್ರಕೃತಿಗೆ. ಹಾಗಾಗಿ ಪ್ರಕೃತಿಗೂ ದೇವರುಗಳು ಸಂಬಂಧ ಇದೆ. ಈ ಪ್ರಕೃತಿ ಉಳಿದರೆ ದೇವರುಗಳು ಉಳಿತಾರೆ. ಹಾಗಾಗಿ ಪ್ರಕೃತಿ ಒಂದು ದೇವರು. ನಾವು ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಈ ದೇವಾಲಯಗಳು ಇನ್ನಿಷ್ಟು ಜೀರ್ಣೋದ್ಧಾರ ಆಗಬೇಕು, ಇನ್ನಿಷ್ಟು ಉನ್ನತವಾಗಿ ಅದರಲ್ಲಿ ಅಲ್ಲಿ ಬರುವಂಥ ಜನರಿಗೆ ಉತ್ತಮ ಗಾಳಿ, ಬೆಳಕು, ನೀರು ಸಿಗಬೇಕು, ನೆಮ್ಮದಿ ಸಿಗಬೇಕು, ಉತ್ತಮ ಪರಿಸರ ಸಿಗಬೇಕಂತಾದರೆ ನಾವು ಎಲ್ಲೆಲ್ಲಿ ದೇವಾಲಯಗಳ ಸುತ್ತಮುತ್ತ ನಮ್ಗೆ ಅವಕಾಶ ಇದೆ ಅಲ್ಲಲ್ಲಿ ಸಸಿ ಮರಗಳನ್ನು ನೆಡಬೇಕು. ನೆಟ್ಟು ನಾವು ಮುಂದಿನ ಪೀಳಿಗೆಗೆ ಸಹ ಮುಂದೆ ಅವರು ಜೀರ್ಣೋದ್ಧಾರ ಮಾಡೋಕೆ ಎಲ್ಲೋ ಬೇರೆ ಕಡೆಯಿಂದ ಮರ ತರುವಂಥ ಪರಿಸ್ಥಿತಿ ಬರಬಾರ್ದು ಅವರಿಗೆ. ನಾನು ಪೆರಡೂರಲ್ಲಿ ಒಂದು ದೇವಸ್ಥಾನದಲ್ಲಿ ನಾನು ನೋಡಿದ್ದೆ, ಅಲ್ಲಿಯ ಹಿಂದಿನವರು ಒಂದು 6 ಎಕರೆ ಜಾಗ ತೆಗೆದು
ಕಂಪ್ಲೀಟ್ ಎಲ್ಲ ಸಾಗುವನಿಂದ ಹಿಡಿದು ಎಲ್ಲ ಜಾತಿಯ ಮರ. ಅಲ್ಲಿ ಬ್ರಹ್ಮಕಲಶ ಜೀರ್ಣೋದ್ಧಾರ ಆಗುವಾಗ ನಾವು ಜಸ್ಟ್ ಅವರಿಗೆ ಕಟ್ಕೊಳ್ತಿದ್ದಾಗ ಪರ್ಮಿಟ್ ಕೊಟ್ಟಿದ್ದು ಅಷ್ಟೇ ಕೆಲಸ, ಅಷ್ಟು ಮರ ಅವರಲ್ಲೇ ಇತ್ತು. ಆನಂತರ ನಾನು ಅದೇ ವರ್ಷ ಇದ್ದು ಪುನಃ ಒಂದು 500 ಗಿಡವನ್ನು ಹಾಕಿಸಿ ಬಂದೆ. ಕಾರ್ಕಳದಲ್ಲಿ ಕಳೆದ ವರ್ಷ ಸುನಿಲ್ ಕುಮಾರ್ ಸಾಹೇಬರು ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರು. ಅವರು 2 ಎಕರೆ ಜಾಗವನ್ನು ತೆಗೆದು ಆ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಉಳಿದ ಹಣವನ್ನು ಸಸಿ ನೆಟ್ಟು 5 ವರ್ಷ ಪೋಷಣೆ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಾದಾಗ ಮಾತ್ರ ಮುಂದಿನ ಜನರಿಗೆ ಸಿಗುವ ಸಾಧ್ಯತೆ. ಈ ಒಂದು ಮೆಸೇಜನ್ನು ನಿಮ್ಮೆಲ್ಲರಿಗೆ ಕೊಡಬೇಕಂತ ನಾನು ಈ ಒಂದು ಆ್ಯಕ್ಚುಲಿ ಈ ಒಂದು ಧಾರ್ಮಿಕ ಸಭೆಗೆ ಬಂದಿದ್ದೇನೆ. ನಾವು ಸರ್ಕಾರಿ ನೌಕರರು ಊರಿಗೆ ವರ್ಗಾವಣೆ ಹೋಗ್ತಾ ಇದ್ದೇವೆ. ನಾವು ಹೋದಂಥ ಸ್ಥಳಗಳಲ್ಲಿ ಇಂಥ ದೇವರುಗಳ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ನಮಗೆ ಈ ಒಂದು ಅವಕಾಶ ಸಿಗುವುದು ನಮ್ಮ ಭಾಗ್ಯ ಅಂತ ತಿಳಿದಿದ್ದೇನೆ. ಹಾಗಾಗಿ ತಾಯಿ ಆದಿಶಕ್ತಿ ಚಾಮುಂಡೇಶ್ವರಿಯ ಈ ಒಂದು ಅಳಿವು ಸೇವೆ ಮಾಡುವ ಭಾಗ್ಯವನ್ನು ನೀವೆಲ್ಲ ನಮ್ಗೆ ಒದಗಿಸ್ಕೊಟ್ಟಿದ್ದೀರಿ. ಹಾಗೆ ತಮಗೆಲ್ಲರಿಗೂ ಇನ್ನೊಮ್ಮೆ ವಂದಿಸಿ ಆದಿಶಕ್ತಿ ಚಾಮುಂಡೇಶ್ವರಿ ನಿಮಗೆಲ್ಲರಿಗೂ ಉನ್ನತ ಯಶಸ್ಸನ್ನು ಕೊಡಲಿ ಅಂತ ಇನ್ನೊಮ್ಮೆ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕೆ ವಂದನೆಗಳು. ಜೈ ಚಾಮುಂಡೇಶ್ವರಿ. ಸರ್ಕಾರದ ಜೊತೆಗೆ ಮರಗಿಡ ನೆಟ್ಟು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗುವಂತೆ ಪ್ರೇರೇಪಿಸಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶ್ರೀಧರ್ ಎಸಿಎಫ್ ಮಂಗಳೂರು ಇವರಿಗೆ ಧನ್ಯವಾದಗಳು. ಮುಂದೆ ನಮ್ಮೊಂದಿಗಿರುವ ಮತ್ತೋರ್ವ ಅತಿಥಿಗಳಾದ ಶ್ರೀ ಮಧುಸೂದನ್ ಆಯರ್, ಮೊಕ್ತೇಸರು ಶ್ರೀ ದೇವಿ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ. ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಮಾತೆಯನ್ನು ಮನಸಾರೆ ನಮಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗಣ್ಯ ವ್ಯಕ್ತಿಗಳೇ, ವಿಶೇಷವಾಗಿ ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ಸಹೋದರ ರವಿಯವರೇ, ನಾಗರಾಜ್ ಶೆಟ್ರೆ, ಬಹಳ ಸಂತೋಷವೆನಿಸ್ತಾ ಇದೆ. ಶ್ರೀಯುತ ಶ್ರೀಧರ್ ಅವರು ಒಂದು ಮಾತು ಹೇಳಿದರು, ನಾವು ಕ್ಷೇತ್ರವನ್ನು ನಿರ್ಮಾಣ ಮಾಡುವಾಗ ಶಿಲೆಯನ್ನು ಹುಡುಕುತ್ತೇವೆ, ಮರವನ್ನು ಹುಡುಕುತ್ತೇವೆ. ಯಾವುದೇ ಕ್ಷೇತ್ರಗಳ ನಿರ್ಮಾಣಕ್ಕೆ ಶಿಲೆ ಮತ್ತು ಮರ ಇಲ್ಲದೆ ಖಂಡಿತವಾಗಿ ಸಾಧ್ಯವಿಲ್ಲ. ಅದರ ಅವಶ್ಯಕತೆಯನ್ನು ಜನರಿಗೆ ಅವರು ತಿಳಿಸಿದರು. ಪ್ರತಿ ವರ್ಷ ನಾನು ಅವರನ್ನು ಸಂಪರ್ಕಿಸುವ ಒಂದು ಕ್ರಮ ಇದೆ. ವನ ಮಹೋತ್ಸವ ದಿವಸ ಶ್ರೀಧರ್ ಎಲ್ಲಿದ್ದರೂ ಕೂಡ ನಾನು ಅವರನ್ನು ಭೇಟಿಯಾಗ್ತೇನೆ. 1-2 ಲೋಡು ಗಿಡಗಳನ್ನು ಅವರ ಹತ್ರ ಕಾಡಿ ಬೇಡುವಂಥ ಅವಶ್ಯಕತೆ ಇಲ್ಲ. ಅದೊಂದು ಒಳ್ಳೆಯ ಉದ್ದೇಶಕ್ಕೆ ಅದನ್ನು ಉಪಯೋಗ ಮಾಡ್ತಾರೆ ಅಂತೇಳಿ ಅವರಿಗೆ ತಿಳಿದಿದೆ. ಅವರು ಯಾವ ಮಹಾಗನಿ ಆಗಲಿ ಜಾತಿ ಯಾವ ಗಿಡಗಳನ್ನು ಕೇಳಿದರೂ ಕೂಡ ನನ್ನ ಟೆಂಪೋದಲ್ಲಿ ತುಂಬಿಸಿಕೊಡ್ತಾ ಇದ್ದರು. ಅಂಥ ಒಂದು ಕೆಲಸಕ್ಕೆ ಪೂರಕವಾಗಿ ಅವರು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಅಲ್ಲ, ಅದರ ಉದ್ದೇಶವನ್ನು ಸರಿಯಾಗಿ ಮನಗೊಂಡು ಅದನ್ನು ಸಮಾಜಕ್ಕೆ ಮಾಡುವಂಥ ಅವರ ಮಾತುಗಳಿಗೆ ನಾನು ಮೊದಲಾಗಿ ಅಭಿನಂದಿಸಿದೆ. ಇವತ್ತು ನಾನು ಮಧ್ಯಾಹ್ನ ಪ್ರತಿಷ್ಠಾ ಸಮಯಕ್ಕೆ ನಾನು ಬಂದಿದ್ದೆ. ಬಹಳ ಒಂದು ವಿಶೇಷ ಅನುಭೂತಿ ಅಂತ ಹೇಳಬೇಕು. ಯಾಕೆಂದರೆ ಆ ತಾಯಿಯ ಮುಖದಲ್ಲಿರುವಂಥ ಆ ಕಾಂತಿ, ಪ್ರಕಾಶ ಮತ್ತು ಆಕಾರ, ಮೊದಲಾಗಿ ಆ ವಿಗ್ರಹವನ್ನು ದಾನ ಮಾಡಿದಂಥ ಮಹನೀಯರಿಗೂ ಅದನ್ನು ಕೆತ್ತಿದ ಶಿಲ್ಪಿಗೂ ನಾನು ಆತ್ಮೀಯವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಒಂದು ಕ್ಷೇತ್ರ ನಿರ್ಮಾಣ ಜೀರ್ಣೋದ್ಧಾರ ಅಂತ ಹೇಳಿದರೆ ಅದು ಕೇವಲ ಕಾಮಗಾರಿ ಕೆಲಸ, ಸಿಮೆಂಟ್ ಕೆಲಸ, ಕೆತ್ತನೆ ಕೆಲಸ ಮಾತ್ರ ಅಲ್ಲ. ಅದು ತಲೆತಲಾಂತರಗಳಿಂದ ನಮ್ಮ ಅನುಷ್ಠಾನಗಳು, ನಮ್ಮ ಆಚಾರ ವಿಚಾರಗಳನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವ ಒಂದು ಮಹತ್ತರವಾದ ಕಾರ್ಯ. ಈ ಜೀರ್ಣೋದ್ಧಾರ ಸಮಯದಲ್ಲಿ ಬಹಳಷ್ಟು ವ್ಯಕ್ತಿಗಳು ಅಹೋರಾತ್ರಿ ದುಡಿತಾ ಇದ್ದಾರೆ. ಒಂದೊಂದು ವ್ಯವಸ್ಥೆಗಳು, ಒಂದೊಂದು ಸಂಪ್ರದಾಯಗಳನ್ನು ಮಕ್ಕಳು, ಯುವಕರು ಅದನ್ನು ಬಹಳ ಸೂಕ್ಷ್ಮವಾಗಿ ಅದನ್ನು ವೀಕ್ಷಿಸ್ತಾ ಇದ್ದಾರೆ. ಅದೇ ಮುಂದಿನ ಜೀರ್ಣೋದ್ಧಾರಕ್ಕೆ ಅವರೇ ನೇತೃತ್ವ ವಹಿಸ್ತಾ ಇದ್ದಾರೆ. ಈ ಕ್ಷೇತ್ರ ಸುಮಾರು 600 ವರ್ಷಗಳ ಇತಿಹಾಸವಿರುವ ಕ್ಷೇತ್ರ ಎಂದು ತಿಳುವಾಗ ನನಗೆ ಬಹಳ ಆಶ್ಚರ್ಯವಾಯಿತು. ಕಾಸರಗೋಡು ಪರಿಸರದ ಚಾಮುಂಡಿ ಕುನ್ನು ಎಂಬ ಸ್ಥಳ ಎಲ್ಲರಿಗೂ ಚಿರಪರಿಚಿತ. ಆದರೆ ಈ ಕ್ಷೇತ್ರದ ಮೂಲವನ್ನು ಹುಡುಕಿಕೊಂಡು ಹೋಗಿ ಚಾಮುಂಡಿ ಕುನ್ನು ಎಂಬ 3 ಬೆಟ್ಟಗಳ ಮಧ್ಯದಲ್ಲಿ ಅದನ್ನು, ಆ ಕ್ಷೇತ್ರದ ಮಣ್ಣನ್ನು ಅಲ್ಲಿಂದ ಆರಿಸಿ ತಂದು ಈ ಕ್ಷೇತ್ರದಲ್ಲಿ ಸಾನ್ನಿಧ್ಯ ವೃದ್ಧಿಯನ್ನು ಮಾಡಿ ಈ ರೀತಿಯ ಒಂದು ಶಿಲಾಮಯ ದೇವಸ್ಥಾನ ಮಾಡಬೇಕಾದ್ರೆ ಇದರ ಹಿಂದೆ ಬಹಳಷ್ಟು ಸ್ವಯಂ ಸೇವಕರ ಕೆಲಸ, ಅವರು ಮಾಡಿದಂಥ ಸೇವೆಯನ್ನು ನಾವು ಖಂಡಿತವಾಗಿಯೂ ನಾವು ಸ್ಮರಿಸಲೇಬೇಕು.
ವಿಶೇಷವಾಗಿ ಇಲ್ಲಿ ಸುತ್ತಮುತ್ತಲಿರುವಂಥ ಸಂಘ ಸಂಸ್ಥೆಗಳು, ಕೇಸರಿ ಮಿತ್ರವೃಂದ ಆಗಲಿ, ರಾಫ್ಟರ್ಸ್ ಕ್ಲಬ್ ಆಗಲಿ, ಆದಿಶಕ್ತಿ ಕ್ರಿಕೆಟರ್ಸ್ ಆಗಲಿ, ಇವರೆಲ್ಲ ಒಂದು ಮೋಜಿಗೆ ಅಥವಾ ಸಮಾಜದಲ್ಲಿರುವಂಥ ಕೆಲವು ಚಟುವಟಿಕೆಗಳಿಗಾಗಿ ಅವರು ರೂಪೀಕರಣಗೊಂಡಂಥ ಸಂಘ ಸಂಸ್ಥೆಗಳು. ಆದರೆ ಕೇಸರಿ ಮಿತ್ರದ ವೃಂದದ ಸದಸ್ಯರು, ಆಡಳಿತ ವರ್ಗದವರು ಕ್ಷೇತ್ರಕ್ಕೆ ಬಂದು ಇಲ್ಲಿ ಕೇಳ್ತಾರೆ, ನಮ್ಮ ಈ ಪುರಾತನ ಕ್ಷೇತ್ರವನ್ನು ನಾವು ಏನಾದರೂ ಮಾಡಬೇಕಲ್ಲ, ನಾವೆಲ್ಲ ಸೇರಿ ಇದನ್ನು ಒಂದು ಅಭಿವೃದ್ಧಿಗೊಳಿಸಬೇಕು, ಜೀರ್ಣೋದ್ಧಾರ ಮಾಡಬೇಕು. ಅದು ಚಾಮುಂಡಿ ಉಗ್ರ ರೂಪದಲ್ಲಿ ಅಲ್ಲ, ಅದೊಂದು ಸಾತ್ವಿಕ ರೂಪದಲ್ಲಿದ್ದ ಕಾರಣ ಇದುವರೆಗೆ ಈ ಗ್ರಾಮದಲ್ಲಿ ಯಾವುದೇ ಅನಿಷ್ಟಗಳು ಸಂಭವಿಸದೆ ಅದು ಇಲ್ಲಿವರೆಗೆ ಅವಳು ಸಹಿಸಿ ನಿಂತಿದ್ರು. ಆದರೆ ಅದಕ್ಕೆ ಪೂರಕವಾಗಿ ಈ ಮಿತ್ರವೃಂದ, ಕೇಸರಿ ಮಿತ್ರವೃಂದ ಸುಮಾರು 5-8 ವರ್ಷಗಳ ಹಿಂದೆ ಅದು ರೂಪೀಕರಣಗೊಂಡಿದ್ದರೂ ಕೂಡ ಅದರ ಮೂಲ ಉದ್ದೇಶವು ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಜೀರ್ಣೋದ್ಧಾರವೇ ಎಂದು ಖಂಡಿತವಾಗಿ ಹೇಳಲೇಬೇಕು. ಒಂದು ಕ್ಷೇತ್ರವನ್ನು 2 ಕೋಟಿ 3 ಕೋಟಿ ರೂಪಾಯಿಯಲ್ಲಿ ನಾವು ನಿರ್ಮಾಣ ಮಾಡ್ತೇವೆ. ಬಹಳಷ್ಟು ಅದ್ದೂರಿಯಲ್ಲಿ ಬೇರೆ ಬೇರೆ ಮನೋರಂಜನಾ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇರ್ತದೆ. ಅದರ ನಂತರದ ವಿಷಯಗಳು ಬಹಳಷ್ಟು ಜೀರ್ಣೋದ್ಧಾರ, ಬ್ರಹ್ಮಕಲಶ ಕಾರ್ಯಗಳಲ್ಲಿ ನಾನು ಭಾಗವಹಿಸಿದ ನನ್ನ ನೋವಿನ ಒಂದು ವಿಚಾರವನ್ನು ನಾನು ನಿಮ್ಮಲ್ಲಿ ಹೇಳ ಬಯಸ್ತೇನೆ. ಅದು ಈ ಕ್ಷೇತ್ರದಲ್ಲಿ ಖಂಡಿತವಾಗಿಯೂ ಆಗಬಾರದು. ಬೆಳಗಿನಿಂದ ಸಂಜೆವರೆಗೆ 1-2 ಭಕ್ತರು ಬಂದು ಹೋದರೆ ಅದು ವಿಶೇಷ. ದೇವಸ್ಥಾನದಲ್ಲಿರುವಂಥ ದೇವರೇ ಭಕ್ತರನ್ನು ಕಾಯುವಂಥ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಆದದ್ದು ನಮಗೆಲ್ಲ ಗೊತ್ತಿದೆ. ಇದಕ್ಕೆ ನಾವು ಏನು ಪರಿಹಾರ ಹೋಗ್ಬೋದು? ಯಾಕೆಂದರೆ ಚಿಕ್ಕಂದಿರುವಾಗಲೇ ನಮಗೆ ಧಾರ್ಮಿಕ ಶಿಕ್ಷಣ ಖಂಡಿತವಾಗಿಯೂ ನಮ್ಮ ಹಿರಿಯರು ಕೊಡಲಿಲ್ಲ. ಕೆಲವೊಂದು ಸಮಾಜದಲ್ಲಿ, ಕೆಲವು ಬ್ರಾಹ್ಮಣ ವರ್ಗದಲ್ಲಿ ಅವರನ್ನು ಒತ್ತಾಯಪೂರ್ವಕವಾಗಿ ವೇದ ಮಂತ್ರಗಳನ್ನು ಕಲಿಸ್ತಾರೆ. ಆದರೆ ಇತರ ಜಾತಿಗಳ ಮಧ್ಯೆ, ಬ್ರಾಹ್ಮಣ ಮತ್ತು ಇತರ ಜಾತಿಗಳ ಮಧ್ಯೆ ಈ ಒಂದು ಕಂದಕ ಬರಲಿಕ್ಕೆ ಕಾರಣ ಅಂತ ಹೇಳಿದರೆ ನಮ್ಮಲ್ಲಿ ಧಾರ್ಮಿಕ ಶಿಕ್ಷಣದ ಕೊರತೆ ಖಂಡಿತವಾಗಿಯೂ. ಅದಕ್ಕೆ ನಮಗೆ ಏನು ಮಾಡ್ಬೋದು? ಒಂದು ವಾರದಲ್ಲಿ ಭಜನೆ ಮಾಡ್ತೇವೆ, ಅದರ ಭಜನೆ ಉದ್ದೇಶ, ಅದರ ಅರ್ಥ, ಅದನ್ನು ಕೂಡ ನಾವು ಮನವರಿಕೆ ಮಾಡುವಂಥ ವ್ಯವಸ್ಥೆಗೆ ನಾವು ಬರಬೇಕಾದ್ರೆ ಕನಿಷ್ಠ ಒಂದು ಧಾರ್ಮಿಕ ಶಿಕ್ಷಣವನ್ನು ಪ್ರತಿ ಕ್ಷೇತ್ರಗಳಲ್ಲಿ ವಾರದಲ್ಲಿ 1 ದಿನ. ನಮಗೆ ಆಸ್ಪತ್ರೆಯಲ್ಲಿ ಮಲಗಲಿಕ್ಕೆ ಸಮಯ ಸಿಗ್ತದೆ, ನಮ್ಮ ಮದುವೆಗೆ ಮುಂಚೆಗೆ ಹೋಗಲಿಕ್ಕೆ ಸಮಯ ಸಿಗ್ತದೆ. ಆದರೆ ನಮ್ಮ ಕ್ಷೇತ್ರದಲ್ಲಿ 1 ಗಂಟೆ ನಮಗೆ ಸಮಯ ಕೊಡಲಿಕ್ಕೆ ನಮಗೆ ಸಿಗುವುದಿಲ್ಲ, ಅವಕಾಶ ಸಿಗುವುದಿಲ್ಲ ಅಂತ ಹೇಳಿದರೆ ಅದು ಬಹಳ ದುಃಖದ ಸಂಗತಿ. ಮತ್ತೊಂದು ವಿಚಾರವನ್ನು ನಾನು ಹೇಳ ಬಯಸ್ತಾ ಇದ್ದೇನೆ. ಒಂದು ಕ್ಷೇತ್ರಕ್ಕೆ ಎಷ್ಟು ದೊಡ್ಡ ಶ್ರೀಮಂತರು ಬರಲಿ, ಮಂತ್ರಿ ಬರಲಿ, ಯಾರು ಬಂದರೂ ಕೂಡ ಒಂದು ಬಡವನ ಭಕ್ತಿ, ಒಬ್ಬರ ಶ್ರೀಮಂತನ ಭಕ್ತಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅವರನ್ನು ಕ್ಷೇತ್ರದ ಪದಾಧಿಕಾರಿಗಳಾಗಲಿ, ಆಡಳಿತ ವರ್ಗದಾಗಲಿ ವಿಶೇಷವಾಗಿ ಸ್ಥಾನಮಾನವನ್ನು ಕೊಟ್ಟು ಕ್ಷೇತ್ರಕ್ಕೆ ಬರಮಾಡುವಂಥ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಅದು ಬಡ ಭಕ್ತನ ಮನಸ್ಸಿಗೆ ಬಹಳ ನೋವೆನಿಸ್ತಾ ಇದೆ. ಮುಂದೆ ಭಕ್ತರ ಸಂಖ್ಯೆ ಕೂಡ ಕಮ್ಮಿ ಆಗಲಿಕ್ಕೆ ಅದು ಕೂಡ ಕಾರಣವಾಗ್ತದೆ. ಮತ್ತೊಂದು ವಿಷಯ ನಾನು ಹೇಳ ಬಯಸ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಕೊಡುವಂಥ ಕುಂಕುಮ ಪ್ರಸಾದಗಳು ಏನಿದ್ರು ಕೂಡ ಅದರ ಸಾತ್ವಿಕತೆ ವೃದ್ಧಿಯಾಗುವಂಥ ದೃಷ್ಟಿಯಲ್ಲಿ ಅದನ್ನು ಒಂದು ಒಳ್ಳೆಯ ಗುಣಮಟ್ಟದ ಕುಂಕುಮವನ್ನು ಕೊಡುವಂಥ ವ್ಯವಸ್ಥೆ ನಾವು ಖಂಡಿತ ಮಾಡಬೇಕು. ಯಾಕೆಂದರೆ ಬಹಳಷ್ಟು ವ್ಯಕ್ತಿಗಳು ಆ ಕುಂಕುಮವನ್ನು ಧರಿಸಿ ಅವರ ಹಣೆಯಲ್ಲಿ ಎಲರ್ಜಿ ಆಗುವಂಥ ವಿಷಯಗಳು ನಾವು ಕೆಲವು ಕಡೆಯಲ್ಲಿ ನಮ್ಮ ಅಶ್ರದ್ಧೆಯಿಂದ ನಡೆಯುವಂಥ ಸಾಧ್ಯತೆಗಳು ಬಹಳಷ್ಟು ಇದೆ. ಕ್ಷೇತ್ರಗಳಲ್ಲಿ ವಸ್ತ್ರ ಸಂಹಿತೆ ಬಗ್ಗೆ ನಾವು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ದೇವಸ್ಥಾನಗಳ ಮಹಾಸಂಘ ಎಂದು ನಾವು ರೂಪೀಕರಣ ಮಾಡಿ ನಾಳೆ ಮಂಗಳೂರಿನಲ್ಲಿ ಅದರ ಜಿಲ್ಲಾ ಮಟ್ಟದ ಸಮ್ಮೇಳನ ನಡೆಯಲಿಕ್ಕೆ ಅದರಲ್ಲಿ ನಾನು ಕೂಡ ಒಂದು ಸೇವೆ ಮಾಡುವಂಥ ಒಂದು ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಕ್ಷೇತ್ರದ ವಸ್ತ್ರ ಸಂಹಿತೆ ಬಗ್ಗೆ ನಾವು ಬರುವಂಥ ಯುವಕ ಯುವತಿಯರಲ್ಲಿ ಹೊಸ ಜೀನ್ಸ್ ಪ್ಯಾಂಟನ್ನು ಖರೀದಿಸ್ತಾರೆ, ಮನೆಯಲ್ಲಿ ಬ್ಲೇಡ್ ತೆಗೆದು ಅದನ್ನು ಚಿಕ್ಕ ಚಿಕ್ಕ ತೂತು ಮಾಡಿ ಅದನ್ನು ಹಾಕಿಕೊಂಡು ದೇವಸ್ಥಾನಕ್ಕೆ ಬರ್ತಾರೆ. ನಾವು ದಾರಿದ್ರ್ಯದಿಂದ ದೂರ ಇರಬೇಕು ಅಂತ ಹೇಳುವಾಗ ನಾವು ದಾರಿದ್ರ್ಯವನ್ನು ಮೈಗೆತ್ತಿಕೊಳ್ಳುವಂಥ ಒಂದು ಪರಿಸ್ಥಿತಿ ನಮ್ಮ ಸಮಾಜಕ್ಕೆ ಬಂದದ್ದು ಬಹಳ ನೋವು. ಹೆಣ್ಣು ಮಕ್ಕಳಾದರೂ ಕೂಡ ಬೀಚಿಗೆ ಆಗುವಂಥ ಬಟ್ಟೆಯನ್ನು ಹಾಕಿಕೊಂಡು ಕ್ಷೇತ್ರಕ್ಕೆ ಬರ್ತಾರೆ. ಬಹಳ ನೋವೆನಿಸ್ತಾ ಇದೆ. ಯಾಕೆಂದರೆ ಅದನ್ನು ಕೇಳುವರಿದ್ದೆ, ನಾನು ಹಿಂದೂ ನೀವು ಹಿಂದೂ, ನನ್ನನ್ನು ಕೇಳುವವರು ನೀವು ಯಾರು ಅಂತ ಹೇಳುವವರು ನಮ್ಮಲ್ಲಿ ಬಹಳಷ್ಟು ಜನರಿದ್ದಾರೆ. ಹಾಗಿರುವಾಗ ನಮ್ಮ ಯುವಕ ಯುವತಿಯರು ಕ್ಷೇತ್ರಕ್ಕೆ ಹೋಗುವಾಗ ಒಂದು ಸಭ್ಯವಾದ ವಸ್ತ್ರವನ್ನು ಉಟ್ಟು ಕುಂಕುಮವನ್ನು ತೊಟ್ಟು ಕ್ಷೇತ್ರಕ್ಕೆ ಬಂದರೆ
ಅದು ನಮಗೂ ಕೂಡ ಆದರ್ಶ, ಮುಂದೆ ಅವರನ್ನು ನೋಡಿಕೊಂಡು ಬೆಳೆಯುವಂಥ ಮಕ್ಕಳಿಗೂ ಕೂಡ ಅದನ್ನು ಅನುಸರಣೆ ಮಾಡುವಂಥ. ಹಾಗಿರುವಾಗ ನಾನು ಬಹಳಷ್ಟು ಕ್ಷೇತ್ರದ ಜೀರ್ಣೋದ್ಧಾರದಲ್ಲಿ ನಾನು ನೋಡಿದ್ದೇನೆ. ಕೆಲವೊಂದು ಪಕ್ಷಗಳು ಮಾತ್ರ ಒಂದು ದಡ, ಇನ್ನೊಂದು ಪಕ್ಷ ಇನ್ನೊಂದು ದಡದಲ್ಲಿ ನಿಂತು ಕೆಲಸವನ್ನು ಮಾಡೋದು ನಾವು ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಎಲ್ಲ ಪಕ್ಷಗಳು ಒಂದೇ ವೇದಿಕೆಯಲ್ಲಿ ಬಂದು ಕೈ ಜೋಡಿಸಿಕೊಂಡು ಅವರ ರಾಜಕೀಯವನ್ನು ಕ್ಷೇತ್ರದ ಮೆಟ್ಟನ್ನು ಹೊರಗೆ ಇಟ್ಟುಕೊಂಡು ಇಲ್ಲಿ ಸಹಕಾರ ಮಾಡಿದ ಕಾರಣ ಇಷ್ಟು ದೊಡ್ಡ ಜೀರ್ಣೋದ್ಧಾರ ಕೆಲಸಗಳು ಬಹಳ ಸುಲಭವಾಗಿ ಆಯಿತು. ನಾವೆಲ್ಲ ಹಿಂದೂಗಳು ಒಂದು ಸಮಾಜವನ್ನು ಒಂದು ರಾಜಕೀಯದ ಹೆಸರಿನಲ್ಲಿ ಅವರನ್ನು ಖಂಡಿತ ನಾವು ದೂರ ಇಡಬಾರ್ದು. ಯಾಕೆಂದರೆ ಎಲ್ಲ ಕೈಗಳು ಸೇರಿದರೆ ಮಾತ್ರ ನಮ್ಮ ಶಕ್ತಿ, ನಮ್ಮ ಬಲ ವರ್ಧನೆ ಆಗ್ತಾ ಇದೆ. ರಾಜಕೀಯ ಹೆಸರಿನಲ್ಲಿ ನಾವು ಖಂಡಿತವಾಗಿಯೂ ನಾವು ಅವರನ್ನು ದ್ವೇಷಿಸಲೇಬಾರದು. ಅವರಲ್ಲಿ ಕೂಡ ಭಕ್ತಿ ಇದೆ. ಆ ಭಕ್ತಿಯನ್ನು ನಾವು ರಾಜಕೀಯದ ಹೆಸರಿನಲ್ಲಿ ಅವರು ನಾಸ್ತಿಕರು ಎಂದು ಅವರ ಮೇಲೆ ತರಲಿಕ್ಕೆ ಸಾಧ್ಯ ಇಲ್ಲ. ಬಾಲರಾಮನ ಪ್ರತಿಷ್ಠಾಪನೆ ಸಮಯಕ್ಕೆ ರಾಮಲಿಂಗಾರೆಡ್ಡಿಯನ್ನು ಮುಜರಾಯಿ ಇಲಾಖೆಯವರು ನಾವು ಭೇಟಿಯಾಗಿದ್ದು. ಬಹಳ ಧಾರ್ಮಿಕ ಪ್ರಜ್ಞೆ ಇರುವಂಥ ವ್ಯಕ್ತಿ, ಪಕ್ಷ ಏನೇ ಇರಲಿ, ಆದರೆ ಅವರು ಆ ಶ್ರೀರಾಮನ ಪ್ರತಿಷ್ಠಾಪನಾ ದಿನ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಪುರಸ್ಕಾರಗಳನ್ನು ನಡೆಸಬೇಕು ಎಂಬ ಒಂದು ಆದೇಶ, ಅದು ಒಂದು ಮಹತ್ತರವಾದ ಆದೇಶ. ಅದನ್ನು ಖಂಡಿತವಾಗಿಯೂ ನಾವು ಅದನ್ನು ಸ್ಮರಿಸಲೇಬೇಕು. ಅದೇ ರೀತಿ ಕ್ಷೇತ್ರದಲ್ಲಿರುವಂಥ ವಸ್ತ್ರ ಸಂಹಿತೆ ಬಗ್ಗೆ ನಾವು ಜಾಗೃತಿ ಈಗಲೇ ಮೂಡಿಸ್ತಾ ಇದ್ದೇವೆ. ಅದನ್ನು ಕೂಡ ಶ್ರೀಯುತರ ಸಚಿವರಿಗೆ ನಾವು ಅದನ್ನು ಅರಿಕೆ ಮಾಡಿಕೊಂಡಿದ್ದೇವೆ. ಅದು ಬೇಗದಲ್ಲೇ ಕ್ಷೇತ್ರಗಳಲ್ಲಿ ಕೂಡ ಕಡ್ಡಾಯವಾಗಿ ವಸ್ತ್ರ ಸಂಹಿತೆಯನ್ನು ಮಾಡುವಂಥ ವ್ಯವಸ್ಥೆಗಳು ಇನ್ನು ಬರಲಿಕ್ಕಿದೆ. ಹಾಗಿರುವಾಗ ಬಹಳ ವಿಶೇಷವಾಗಿ ನಾವೊಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದರೆ ಅಲ್ಲಿಯ ಆಡಳಿತ ವರ್ಗ ಮತ್ತು ಪುರೋಹಿತಕ್ಕೆ ಇರುವಂಥ ಸಮನ್ವಯತೆ, ಹೊಂದಾಣಿಕೆ ಬಹಳಷ್ಟು ಒಳ್ಳೆಯ ರೀತಿ ನಡೀಬೇಕು. ಭಕ್ತರಿಂದ ಬರುವಂಥ ಕಾಣಿಕೆ ಹಣವನ್ನು ಕೈ ಒಡ್ಡುವಂಥ ಪರಿಸ್ಥಿತಿ ಈ ಕ್ಷೇತ್ರದ ಪುರೋಹಿತರಿಗೆ ಖಂಡಿತವಾಗಿ ಬರಬಾರದು. ಅವರಿಗೆ ಒಂದು ಗೌರವಯುತವಾದ ಒಂದು ವೇತನವನ್ನು ನಾವು ಇದು ಮಾಡಿ, ಆ ಕಾಣಿಕೆ ಹಣವು ಏನೇ ಇರಲಿ ಅದನ್ನು ನಾವು ಒಂದು ಹುಂಡಿಗೆ ಹಾಕುವ ಒಂದು ಪರಿಸ್ಥಿತಿ ಮಾಡಿದರೂ ಕೂಡ ಅವರಿಗೆ ಉತ್ತಮ ಗೌರವಯುತವಾದಂಥ ನಾವು ವೇತನ ಅವರಿಗೆ ಕೊಟ್ಟರೆ ಖಂಡಿತವಾಗಿಯೂ ಭಕ್ತರ ಮುಂದೆ ಕೈ ಚಾಚುವಂಥ ಪರಿಸ್ಥಿತಿ ಬರೋದಿಲ್ಲ. ಯಾವುದೇ ಅದು ಇತರ ಧರ್ಮಗಳನ್ನು ನಾವು ಹೋಲಿಸಿದರೆ ನಮ್ಮ ಕ್ಷೇತ್ರದ ಪುರೋಹಿತರುಗಳಿಗೆ ಮಾತ್ರ ಇಂಥ ಸಮಸ್ಯೆ ಬರ್ತದೆ. ಅವರು ಕೂಡ ಬಹಳ ದಾರಿದ್ರ್ಯದಲ್ಲಿ ಅವರ ಜೀವನವನ್ನು ಸರಿಸುವುದು ಅಂತ ಹೇಳಿದರೆ ಅದು ಕೂಡ ಅದು ನಾವೆಲ್ಲ ಅದಕ್ಕೆ ಜವಾಬ್ದಾರಿ. ಹಾಗಿರುವಾಗ ಬಹಳ ಸಂತೋಷವೆನಿಸ್ತಾ ಇದೆ. ಇದು ಒಂದು ಪುಣ್ಯಭೂಮಿ. ಎಲ್ಲಿ ಕ್ಷೇತ್ರ ಆಗಬೇಕು ಅಲ್ಲಿ ಕ್ಷೇತ್ರ ಆಗ್ತದೆ, ಎಲ್ಲಿ ಶಾಲೆ ಆಗಬೇಕು ಅಲ್ಲಿ ಶಾಲೆ ಆಗ್ತದೆ, ಎಲ್ಲಿ ಸ್ಮಶಾನ ಆಗಬೇಕು ಅದು ಅಲ್ಲಿ ಸ್ಮಶಾನ ಆಗ್ತದೆ. ನಮ್ಮ ಹಿರಿಯರು ಹೇಳ್ತಾರೆ, ಅದಕ್ಕಿರುವಂಥ ವಾಸ್ತುಗಳನ್ನು ಹೊಂದಿಕೊಂಡೇ ನಾವು ದೇವಾಲಯ ಮತ್ತು ನಮ್ಮ ಮನೆಗಳನ್ನೆಲ್ಲ ನಾವು ನಿರ್ಮಾಣ ಮಾಡಬೇಕು ಎಂಬ ವಿಚಾರ. ಸ್ಮಶಾನದಲ್ಲಿ ಹೋಗಿ ಮನೆ ಕಟ್ಟಿದರೆ ಅದರ ಫಲಗಳು ಅದೇ ರೀತಿಯಲ್ಲಿ ಇರ್ತದೆ. ಹಾಗಿರುವಾಗ ಇಂಥ ಒಂದು ಪುಣ್ಯಭೂಮಿಯಲ್ಲಿ 600 ವರ್ಷಗಳಂಥ ಇತಿಹಾಸ ಇರುವಂಥ ಈ ಪುಣ್ಯಭೂಮಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಂದು ಅದ್ಭುತವಾದ ಕೆಲಸವನ್ನು ನಾವು ಮಾಡಿದ್ದೇವೆ. ಇದರ ಹಿಂದೆ ಇರುವಂಥ ಪದಾಧಿಕಾರಿಗಳಾಗಲಿ, ಸ್ವಯಂ ಸೇವಕರಾಗಲಿ, ಊರವರಿಗೆ ಆಗಲಿ, ಗ್ರಾಮಸ್ಥರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಹಿಂದೂಗಳು ಎಲ್ಲ ರಾಜಕೀಯವನ್ನು ಬದಿಗಿಟ್ಟು ಇಂತಹ ಕ್ಷೇತ್ರಗಳ ಅಭಿವೃದ್ಧಿ ಸಮಯದಲ್ಲಿ ನಾವೆಲ್ಲ ಕೈ ಜೋಡಿಸಿಕೊಂಡು ಪರಸ್ಪರ ಸಹಕರಿಸಿಕೊಂಡು ನಾವು ಮುಂದೆ ಹೋಗೋಣ. ಸ್ವಾವಲಂಬಿಯಾಗಿ ನಾವು ಜೀವನ ಮಾಡಿ ನಮ್ಮ ಆರ್ಥಿಕ ವ್ಯವಸ್ಥೆಗಳನ್ನು ಕೂಡ ನಾವು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡುವ. ಈ ಕ್ಷೇತ್ರದ, ಈ ಗ್ರಾಮದ ಎಲ್ಲ ಜನತೆಗಳಿಗೂ ಮನಃಶಾಂತಿ, ಆರೋಗ್ಯ, ಐಶ್ವರ್ಯ ದೇವರು ದಯಪಾಲಿಸಲಿ ಎಂದು ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಬ್ರಹ್ಮಕಲಶದ ಈ ಶುಭ ಸಂದರ್ಭದಲ್ಲಿ ಧಾರ್ಮಿಕ ಶಿಕ್ಷಣದ ಮಹತ್ವವನ್ನು ತಿಳಿಸಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶ್ರೀ ಮಧುಸೂದನ್ ಅಯ್ಯರ್ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಈ ಪೊರ್ಲ ಸಭೆಲೆಸಿಡು ನಮ್ಮೊಟ್ಟಿಗೂ ಈ ಪೊರ್ತುಡು ಧನ್ಯ ನಾಯಕ್ ಮೇರೆಗೆ ಜೋರಣ್ಣ ಕೈತಾಟಿದ ಸ್ವರಟು ನಮ್ಮ ಮಿತ್ತ ಚಾವಣಿಗೆ ಎದುಕೊಳ್ಳುವುದಿಲ್ಲ. ಮಂಗಳೂರು ದಕ್ಷಿಣ ಉಪವಿಭಾಗದ ACP ಆದ ಕಾರ್ಯನಿರ್ವಹಣೆ ಮತ್ತು ಪುನಂಚಿನ ಧನ್ಯ ನಾಯಕ್ ಮೇರೇನು ಇಲೇಸಿಗೆ ಮೋಕೆಡು ಎದುಕೊಳ್ಳೋದು ಕೇಸರಿ ಮಾತೃ ಮಂಡಳಿದ ರೂಪಾ ನವೀನ್ ಮೇಲ್ ಬರ್ತದ ಶಾಲು ಪಾಡ್ದು ಮೋಕೆಡು ಇಲೇಸಿಗೆ ಎದುಕೊಳ್ಳೋದು ಭಿನ್ನಾಯ್ತಂದಲ್ಲ.
ಸಭೆಲೆಸಿದ ಗುರ್ಕರ್ಮದ ಪಾತೆರ ಶ್ರೀ ಆದಿಶಕ್ತಿ ಅಪ್ಪನ ಪೊರ್ಲದ ಸಾನ್ನಿಧ್ಯ ನಿರ್ಮಾಣ ಆವಡು ಪಟ್ಟದ ಕ್ಷೇತ್ರದ ಧರ್ಮದರ್ಶಿಲು ಅಕಲ ಇಲ್ಲದಕ್ಕಲು ಕೈಯೆಡ್ದು ಕೇಸರಿ ಮಿತ್ರವೃಂದದ ಕೊರ್ನಪಗ ಕೇಸರಿ ಮಿತ್ರವೃಂದದ ಒಟ್ಟುಗಿತ್ತಿನಾರು ನಮ್ಮ ಮೋಕ್ಯದ ಸಂತೋಷ್ ಕುಮಾರ್ ಬೋಳ್ಯ ಆ ಪೊರ್ತುಡು ಸುರುಕಾದ ಈ ಆದಿಶಕ್ತಿ ಚಾಮುಂಡೇಶ್ವರಿ ಅಪ್ಪನ ಸಾನ್ನಿಧ್ಯ ನಿರ್ಮಾಣದ ಪನವುದ ಸಹಕಾರನ ಕೊರ್ದು ಐದು ಬೊಕ್ಕ ಸಮಯಾನುಸಾರ ಬೋಡೈನಂಚಿನ ಮಾತ ಕಜ್ಜಲೆಗೆ ಸಹಕಾರನ ಕೊರ್ನಂಚಿನ ನಮ್ಮ ಮಾತೆರಲ್ಲ ಮೋಕ್ಯದ ನಿಜವಾಯಿನ ನಾಯ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಭಾಜಪದ ಉಪಾಧ್ಯಕ್ಷರಾಯಿನಂಚಿನ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳ್ಯ ಮೆರೆಡ್ ಗುರ್ಕರ್ಮೆದ ಪಾತೆರ ವಿಶೇಷವಾದ ಮಾಗನದ ದೇವರೇನ ಸೋಮನಾಥ ದೇವರೇನ ಚರಣ ಪಾದ ಕಮಲಾರವಿಂದ ಅಡ್ಡ ಬುರಂದು ಪರಶುರಾಮ ಷಷ್ಠದ ಈ ತುಳುನಾಡದ ಪವಿತ್ರ ಭೂಮಿಗೆ ನೆಲೆಯಾದ ಉಂತಿನಂಚಿನ ಆದಿಶಕ್ತಿ ಚಾಮುಂಡೇಶ್ವರಿ ಅಮ್ಮನಲ ಚರಣ ಪಾದ ಕಮಲಾರವಿಂದ ಅಡ್ಡ ಬುರಂದು ನಮ್ಮೊಂದು ಬತ್ತಿನಂಚಿನ ಮಾತ ಪರಿವಾರದಿಯೋಳು ನಾಗದೇವರಾದಿಪ್ಪು ರಕ್ತೇಶ್ವರಾದಿಪ್ಪು ಕಾಲಭೈರವರಾದಿಪ್ಪು ಮಂತ್ರಗುಳಿಗೆ ಆದಿಪ್ಪು ನಾಗದೇವರಾದಿಪ್ಪು ನಮ್ಮ ಗುರು ಹಿರಿಯರಾದಿಪ್ಪು ಅಕ್ಲೆಗೆ ಮಾತೆರಗಳ ಸಾಷ್ಟಾಂಗ ಅಡ್ಡ ಪೂರಂತ ಹಿರಿಯಗಳೊಂದು ಪಾತೆರ ಬಂತೆ ಸುರುತ ವನಸೆಡ್ಡ ಲಾಸ್ಟದ ಮೀಯರೆ ಬೆಂದ್ರೆಡ್ಡ ಗೆಸ್ಟ್ನಲ್ಲಿ ಭಾರಿ ಜನ ಬತ್ತಿದ್ದೇವೆ ಸ್ವಾಮೀಜಿ ಬತ್ತಿದ್ದೇವೆ ಹಸ್ರಣ್ಯರು ಬತ್ತಿದ್ದೇವೆ ಘಟಾನುಘಟಿ ನಾಯಕರು ಬತ್ತಿದ್ದೇವೆ ಎಕ್ಸ್ ಮಿನಿಸ್ಟರ್ ನಾಗರಾಜ್ ಶೆಟ್ಟಿ ಮಾತೆಲ್ಲ ಭಾರಿ ಶೋಕರು ಭಾರಿ ಪೊರ್ಲು ಪಾತೇರಿ ಪಾತ್ರೆ ನಂಗೆ ದಾಲ ಬಾಕಿ ತಿದ್ದಿದೆ ಆನ ಅಧ್ಯಕ್ಷ ಪನ್ಪುಣಂಜಿ ನೆರಟ್ಟು ದಾದಾನ್ಲ ಪಾತೆರಳೆ ಅಪ್ನ ಅವೇ ಬಂಗದ ಬೆಲ್ಲ ಅಂದು ದಾದನ ಅಕ್ಲು ಪಾತ್ರೆನೇ ಪಿರ ರಿಪೀಟ್ ಮಾಡ್ಕೊಂಡು ಬಂದ ಸಮಯದ ಪ್ರಜ್ಞೆಗಳನ್ನು ಬಾಕಿದಗಳ ತೂಪುನಾಗಲೆಲ್ಲ ಎಡ್ಡೆ ವಿಶೇಷವಾದ ಇತ್ತ ವೇದಿಕೆ ಪುನಿ ನಮ್ಮ ಹಿರಿಯರು ನಂಗೆ ಮಾರ್ಗದರ್ಶನ ಮನ್ಪುನಾರು ನಮ್ಮ ವರಿಷ್ಠ ನಾಯಕರು ಧಾರ್ಮಿಕ ಆರು ಪಂಡ್ಯರು ಸಾಧಾರಣ 150 ಕೊಡಿಮರ ಯಾನ ಎತ್ತದೆ ಕಾರ್ಕಾಲಡ್ದು ಎನ್ನ ಗಾಡಿಡೆ ರಾಮದೇವರ ಇಂದು ಬಂಪೆರೆ ಎನ್ನ ಗಾಡಿಡೆ ಆ ಕಾರ್ಕಾಲದ ಕಲ್ಲನ್ನು ಕಡಪುಡ್ದ ಐತ ಒಟ್ಟಿಗೆ ಯಾನ್ಲ ಪೋತೆ ಏತ ದೇವಸ್ಥಾನ ನೆಕ್ ಮರ ಅವನ್ನು ಮಾತ್ರ ಕೊಡ್ತೆ ಬಂದು ನಿಜವಾದ ಭಾರಿ ಎನ್ನಾಗ ಖುಷಿಯ ಅಂಜನ ನಾಗರಾಜನೇ ನಮ್ಮ ಬರೀತುಳ್ಳಿ ಇತ್ತ ಒಂಜಿ ಎ ಸಿ ಪಿ ಆದ ಒಂಜಿ ಪೊಲೀಸ್ ಅಧಿಕಾರಿನೇ ಆದ ಏಪಾರ ನಮ್ಮ ಉಲ್ಲಾಳಗೆ ಬೈದರ ಐದು ಬೊಕ್ಕ ಏಪಲ ಒಂಜಿ ಕೋಮು ಗಲಭೆ ಆಗ್ತದೆ ಸುಲು ಬರ್ತದೆ ಕೋಮು ಗಲಭೆ ಆಗ್ತದೆ ದಾದ ಬಂದ ಒಂಜಿ ಪೊಣ್ಣು ಕೊಂಜು ಒಂದು ಹಬ್ಬಕ್ಕನ ನಾಡಿಗೆ ಬೈದಿನಾರ ಹಬ್ಬಕ್ಕನ ನಾಡು ಆ ಹಬ್ಬಕ್ಕನ ನಾಡು ಏತೊಂಜಿ ಪ್ರೀತಿ ಮಾತೆರಲ್ಲ ವಿಶ್ವಾಸತೆ ತಂದು ಜಾತಿ ಮತ ಭೇದ ಜಂದ ಪಕ್ಷ ರೈತವಾದಿ ಮಾತೇನ ಒಟ್ಟಿಗೆ ಕೊಂಡು ಭಾರಿ ಭಂಗ ಅವು ನಮ್ಮ ಆರು ಎ ಸಿ ಪಿ ಆದಿಪ್ಪೇರೆ ಆರ ಧನ್ಯಕ್ಕ ನಿಜವಾದ ಆರ ಇನಿ ಆದಿಶಕ್ತಿ ಚಾಮುಂಡೇಶ್ವರಿ ಅಮ್ಮನ ಈ ಕಾರ್ಯಕ್ರಮಗೂ ವೇದಿಕೆಗೆ ಬೈದೇರು ಬಂದ ನಂಗೆ ಅವು ಎಡ್ಡ ಸಂದೇಶ ಆಯ್ತಾ ಬರೀತೆ ಅರಣ್ಯ ಅಧಿಕಾರಿ ಆದ ಶ್ರೀಧರಣ್ಯ ಬಂದ ಭಾರಿ ಮಲ್ಲ ಜನ ಏತಾ ದೇವಸ್ಥಾನಗೂ ಮರ ಕೊಡ್ತೇವೆ ಪೋಯಿನಕ್ಲೆಗೆ ಮಾರ್ಗದರ್ಶನ ಮಂದೇರು ನಾನದ ಭವಿಷ್ಯದ ಬಗ್ಗೆ ಭಾರಿ ಶೋಕರು ಭಾರಿ ಪೊರ್ಲುಡು ಮೂಲ ಪಂದೇರು ಅಂಜಿನ ಶ್ರೀಧರಣ್ಣಗಳ ವಿಶೇಷವಾದ ನಮಸ್ಕಾರ ಮಂತೋದು ದೇವಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಆ ದೇವಸ್ಥಾನ ನಡಪಾದು ಮಾತೆರೆಲ್ಲ ಭಕ್ತರನ್ನ ಒಂಜಾದು ಒಟ್ಟಾದು ತೂಪುನಂಚಿನ ನಮ್ಮ ಎನ್ನ ಅತ್ಯಂತ ಪ್ರೀತಿದಾರೆ ನಮ್ಮ ಮಧುಸೂದನ್ ನಾಯರ್ ಏಪ ಪೋಂಡಲ್ಲ ಆರು ಧಾರ್ಮಿಕದ ಬಗ್ಗೆ ಪಾತ್ರ ಆರು ನಮ್ಮ ವೇದಿಕೆಯಲ್ಲಿ ಉಳ್ಳಾರು ಅವಳು ಒಂಜಿ ನಿವೃತ್ತ ಯೋಧೇರಿ ಅಪ್ಪಲ್ಲ ನಿವೃತ್ತ ಅಭಿನತ್ ಆ ದೇಶಕ್ಕೂ ಸೇವೆ ಮಂತದ್ದು ಮೂರು ಮಾತೆರೊಟ್ಟಿಗೆ ಸಮಾಜದ ಸೇವೆ ಮಂತದ್ದು ಇಪ್ಪನ ಜನ ಎನ್ನ ಅತ್ಯಂತ ಪ್ರೀತಿಯ ವೆಂಕಟೇಶನೇ ನಮ್ಮೊಟ್ಟಿಗೆ ಉಳ್ಳೇರು ಆಯ್ತಾ ಪಿರವು ಕುಳ್ಳುದೇರು ಅಕ್ಲಿಗೆ ಈತು 1000 ಜನತೆ ಎದುರು ಅತ್ಯಂತ ಗೌರವ ಈ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಕೂಡ ಅಕ್ಲಿಗೆ ಗೌರವ ಆ ಅಪ್ಪನ ಮೂರ್ತಿನೇ ಕೊರಿಯರ ಮಾತರೆಗಳ ತೀರ್ನು ಆ ಯೋಗ ಮಾತರೆಗಳ ಉಂಡಾಂದು ಕೇಳಿ ಕೊರಿಯರ ಏರಡ ಕಾಸಿ ಜಾನನೆ
ಕಾಸಿತ್ತು ನಾಯಕಲ ಅಂಚಿನ ಯೋಗ ಬರ್ಬೋದು ಅಂಚಿನ ಯೋಗ ಬೈದಿನ ಅಂಚಿನ ಆದರ್ಶ ದಂಪತಿಲಿಗೆ ಮೂಲ ಸನ್ಮಾನ ಮಂತೇರು ನಿಜವಾದ ಅವು ಪುಣ್ಯದ ಬೆಲೆ ನಾನು ದೇವರ ದಯಟು ಏಪನೆಟ್ಟೆ ಪೋನಾಗಲ್ಲ ಆದಿಶಕ್ತಿ ದೇವಸ್ಥಾನದ ಆದಿಶಕ್ತಿ ಚಾಮುಂಡೇಶ್ವರಿ ಅಮ್ಮನ ಒಂದು ಸೇವೆ ಬಂದ್ಬಿಡ ಅವಕಾಶ ಇಂಗ್ಲೇ ಸಿಗದನತ್ತ ಅಂದು ಬಂದ್ಬಿಡ ಆ ವಿಶಾಲವಾದ ಮನಸ್ಸಿನ ಭಾವನೆ ಬರ್ಕೊಂಡು 5 ಮಲ್ಲ ಪುಣ್ಯ ಬೋಡ ಅಂಚಿನ ಆದರ್ಶ ದಂಪತಿಲಿ ವೇದಿಕೆ ಉಳ್ಳೇದು ಐತ ಒಟ್ಟಿಗೆ ಬಹರಿಂಡ್ ಬೆಲೆ ಮನ್ಪುಣಂಜಿನ ಸುರೇಶ್ ಪೂಜಾರಿ ಹೆಂಗಾರ ಭಾರಿ ಮಿತ್ರ ಭಾರಿ ಎಲ್ಲ ಪ್ರಾಯ ಯಾನು ಬಹರೇನಿಗೆ ಹೋದು ಭಾರಿ ಬೇರೆಲ್ಲ ದುಡ್ಡು ಮಂತದೆ ಅಂತ ಅನ್ಕೊಂಡೆ ಅದನ್ನ ಹೆಂಗಾಯ್ತ ಆ ದೇಶದ ಮಿತ್ರ ಪ್ರೀತಿಯ ಬಹರಿಂದ ಅಂಚಿನ ಸುರೇಶ್ ಅನ್ನೆ ಮೂಲ ಬರ್ತದೆ ಆ ವೇದಿಕೆ ಉಳ್ಳೇರು ಬಂದ ಅವಳ ಖುಷಿ ಇಲೆಕ್ಟ್ರಿಕಲ್ ಬೇಲೆ ಮಂತದೆ ಅಂಜಿನ ವಿನೋದನ್ನೇ ವೇದಿಕೆ ಉಳ್ಳೇರು ಐತ ಒಟ್ಟಿಗೆ ಭಾರಿ ಸಹಾಯ ಮಂತ ನಂಜಿನ ರವಿಯನ್ನೇ ನಮ್ಮೊಟ್ಟಿಗೆ ಉಳ್ಳೇರು ಐತ ಒಟ್ಟಿಗೆ ಬೇತೆ ಬೇತೆ ದೇವಸ್ಥಾನಕ್ಕೆ ಹೋದು ಆ ದೇವಸ್ಥಾನ ನೋಡಿದ್ರೆ ಎಂಚಿನಾಗಲ ಹೊರೆಕಾಣಿಗೆ ತಿಕ್ಕೊಂಡು ಬೆಲ್ಲಾಜಿಪ್ಪು ಹರಿಯಾಜಿಪ್ಪು ತಾರಾಯಾಜಿಪ್ಪು ಎಂಚಿನ ಒಂದು ಆ ದೇವಸ್ಥಾನದ ಬಾಗಿಲು ಹೋದು ಐನು ಕೇಂದ್ರ ಕೊಂಡಾರ ಪುಡಿ ಬಂದಂದ್ರೆ ನಾವು ಎಲ್ಲೇ ಬೇಲತ್ತು ಅಂಜಿನ ಗಣೇಶನ್ ಚಂದ್ರಶೇಖರನ್ನೇ ನಮ್ಮೊಟ್ಟಿಗೆ ಉಳ್ಳೇರು ಕೇಂದ್ರ ಬಿಂದು ಐನಂಚಿನ ಎನ್ನ ಅತ್ಯಂತ ಮಿತ್ರ ಪೊಲೀಸ್ ಸ್ಟೇಷನ್ ಎಂಕ್ಲಾರೆಗ್ಲ ದೋಸ್ತ್ ಯಾನು ಆರು ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಪಾಪ ಅವ್ರನ್ನ ಇಡೀ ಟೀಮನ್ನು ಒಟ್ಟಿಗೆ ತೆತ್ತೊಂದು ನಾನು ಏಪಲ್ ಪಂಪೆ ಜಾತಿ ಮತ ಭೇದಜ್ಜಂದ ಶ್ರೀಮಂತ ಬಡತನ ಅಂತರಜ್ಜಂದ ನಮ್ಮ ಮಾತ ಒಂಜಪ್ಪೆ ಜೋಕ್ಲ ಲೆಕ್ಕ ಇಪ್ಪೋಡು ಐನು ಮಾದರಿಯಾದ ತೋಜಾದು ಆ ಇಡೀ ಟೀಮನ್ನು ಒಟ್ಟಾದ ಪಾಪ ಕೆಲವು ವರ್ಷ ಏತು ಜಂಟ ನಟ್ಟದೇರ ಏತು ಜಂಟ ಕೇಂದ್ರ ಏತು ಇಲ್ಲಡೆ ಪೋತಾರ ಏತು ಆಫೀಸ್ ಪೋತಾರ ಏತು ದೇವಸ್ಥಾನ ಪೋತಾರ ಏತು ದೇವಸ್ಥಾನ ಪೋತಾರ ಏತು ರಾಜಕೀಯದ ಕಟ್ಟಿನವ್ರೆ ಪೋತಾರ ಏತು ಭಂಗ ಬೈದಾರ ಬಂದಂದ್ರೆ ಅವು ಉಲಾಯಿತ್ತಿನ ಅಪ್ಪೆಗೆ ಮಾತ್ರ ಗೊತ್ತು ಆ ಟೀಮ್ದ ಅಂಚಿನ ಅಧ್ಯಕ್ಷರಾದ ಇನಿ ಅತ್ಯಂತ ಖುಷಿ ಟಿಪ್ಪುನಂಚಿನ ನಮ್ಮ ಎಂಗ್ಲಾರೆ ಅರೆ ಮೂರು ಬೇತೆ ಬೇತೆ ಪುದಾರ್ದ ಎಂಗ್ಲು ಶಿವಣ್ಣೆಂದಲೆಪ್ಪುನು ಅಂಜನ ಶಿವಣ್ಣ ವೇದಿಕೆ ಉಳ್ಳೇರು ವೇದಿಕೆದ ಎದುರು ಒರಿಯರ್ದು ಒರಿ ಘಟಾಣಿ ಕೊಟ್ಟು ನಾಯಕರು ಉಳ್ಳೇರು ಪಕ್ಷ ಬೇತ ಬೇತ ಆದಿಪ್ಪು ಅಕ್ಲ ಆ ಪಕ್ಷದ ನಾಯಕರು ಅಕ್ಲ ನೆಕ್ಕ ಮಂತದನ ಸೇವೆನೆ ಯಾನು ವಾರೀತಿರೆ ಇನ್ನು ಮಂತನಲ್ಲ ಅವು ಮುಗಿಯರೆ ಸಾಧ್ಯ ಐತ ಒಟ್ಟಿಗೆ ಕೇಸರಿ ಮಿತ್ರ ಬಂದ ಐನು ಎಂಗೆ ಮರಪೆರ ಸಾಧ್ಯ ಜೀವಮಾನ ಇಡೀ ಮರಪೆರ ಸಾಧ್ಯ ಜೀವಮಾನ ಇಡೀ ಮರಪೆರ ಸಾಧ್ಯ ಎಂಕಿತ್ತೆ ಬರೀತಿತ್ತು ನಾ ವೆಂಕಟೇಶನ್ನೇ ಮೆಲ್ಲ ತೋಜವರು ಯಾನು 5 ವರ್ಷದ ದುಂಬು ಈ ದೇವಸ್ಥಾನದ ಶಿಲಾನ್ಯಾಸದ ಬಗ ಎಲ್ಲೇ ಒಂದು ಭಾಷಣ ಮಂದೆ ಆ ಭಾಷಣ ಇಂಚ ಮಂದೆ ಮಂದನಂಡ ಆದಿಶಕ್ತಿ ಚಾಮುಂಡೇಶ್ವರಿ ಅಪ್ಪನ ಕಾರ್ಮಿಕನು ಏರೆಗಳ ಗೊತ್ತಿಪ್ಪರೆ ಸಾಧ್ಯಜಿ ಅರಣ್ಯ ದೇವಸ್ಥಾನ ಇನಿ ಶಿಲಾನ್ಯಾಸ ಆನಂದ ಅರೆಗ ಅಪ್ಪೆಗೆ ಏಪಬಹುದು ಆಣಿ ಆರೆ ಬ್ರಹ್ಮ ಕೆಲಸ ಆದೆ ಆರೆ ಅರ್ನ ಜಾಗದ ಕುಲ್ವೇರು ಹೊರತು ನಮ್ಮ ರಾತ್ರಿ ಬಗೆಯಲ್ಲಿ ತರೆನ ಕಲ್ಲಿಗೆ ಹಾಕಂದಲ್ಲ ಅಪ್ಪೆ ಕೊಲ್ಲಿಯರ ತಯಾರಿಪ್ಪರೆ ದೇವಸ್ಥಾನದ ಭಾರಿ ಮಲ್ಲ ನಿರೀಕ್ಷೆ ಇತ್ತಂದಲ್ಲ ಆ ನಿರೀಕ್ಷೆಗೆ ಮಿಕ್ಕದ 100 ಪಾಲು ಜಾಸ್ತಿ ನಡೆದು ಆ ದೇವಸ್ಥಾನ ಆಪುಣ ಪಡೆದ 5 ವರ್ಷದ ದುಂಬು ಯಾನ ಮೂಲು ಓ ಅವಳು ಒಂಜಿ ವೇದಿಕೆ ಪಾರದಿಪ್ಪನಾಗ ಪಂತನ ನೆನಪು ಹೆಂಗೆ ಬರ್ಕೊಂಡು ಮುಲ್ತ ಮಹಿಳಾ ಸಮಿತಿ ಆ ಅಕ್ಕ ಆಶಕ್ಕ ಎಂಕಾರೆ ತೀರ ತಿಗದಿ ಸೇರಿಸಿ ಈ ಕೇಸರಿದಾಗ ಏಪಲ ನಾನು ಎಲ್ಲೆಲ್ಲ ಕಾರ್ಯಕ್ರಮಗಳ ಹೀರೋರ ಬರೋಡು ಯಾನ್ ಬರ್ತೀನಿ ಅಪ್ಪಗ ಆಶಕ್ಕಲ ಅರ್ನ ಒಂಜಿ ಟೀಮು ಇಡೀ ಟೀಮು ದೇವಸ್ಥಾನ ಆವಡು ದೇವಸ್ಥಾನ ಗಂಜಿನ ಮನ್ಕೊಡು ಅರ್ಧೋಡುಂಡು ಆಂಡ ಅವು ಪನ್ಪುನಂಚಿನ ಆ ಒಂಜಿ ರಡ್ಡು ಮೂಜಿ ಲೈನ್ ಉಂಡತ್ತೆ ಏರ್ನ ಮನಸ್ಸಿನ ಕರಗೊಡು ಇನಿ ಆ ದೇವಸ್ಥಾನದ ಉಲೈ ಗರ್ಭ ಕೊಟ್ಟಿಟ್ಟು ವಿರಾಜಮಾನವಾದ ಕುಳಿತ ಅಪ್ಪೆಗೆ ನಿಜವಾದ ಅಕ್ಲನ ಮೆತ್ತು ಕಣಿಕರ ಬತ್ತಿದಿಪ್ಪು ಅಕ್ಲ ಇನಿ ಮುಟ್ಟ ಸರಿ ಉಂತೇರ ಇದು ಬೇರೆ ಕಾರ್ಯಕ್ರಮ ಪೋತೇರ ಅದು ಎಂಚ ಅಕ್ಲ ಸಮಯನನ್ನು ಮಂದಿರ ಗೊತ್ತಿಚ್ಚಂಕ ಅಂಚಿನ ವಿಶಾಲವಾಯಿನ ಮನಸ್ಸಿನ ಆ ಅಪ್ಪೆನ ಅಕ್ಲ ಮಂತಂದನಂಚಿನ ಬೇಲೆಗೆ ನಮ್ಮದಾಲ ಬನಿಯರ ಸಾಧ್ಯಜಿ ಆಂಡ ಆ ಅಪ್ಪನ ಆಶೀರ್ವಾದ ಅಕ್ಲೆ ನೂದು ಪಾಲು
ಕೇಸರಿ ಮಿತ್ರವಂದರ ಅಧ್ಯಕ್ಷರ ಅಪ್ಪಗ ಸತ್ಯನ್ನೇ, 5 ಪಕ್ಕ ಸಂದೀಪನ್ನೇ, 5 ಪಕ್ಕ ನಮ್ಮ ಬಾಲನ್ನೇ. ಇಂಕ ಎನ್ನಾತಿಗೆ ಆಶ್ಚರ್ಯ ಆಪುನಿ ಮೆಕ್ಲೆ ಕೇಸರಿ ಮಿತ್ರವೃಂದದಾಗಲು ಮೆಕ್ಲೆ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಆವಡು ಪಂಡದ ಮೆಕ್ಲೆ ಗೆಂಚಿನ ಈತ ಆಟ ಮೆಕ್ಲೆನ ಹಠ ಖಾಲಿ ಮಾಮೂಲಿ ದೇವಸ್ಥಾನ ಅದು ಅವ್ರಿಗೆ ಬ್ರಹ್ಮ ಕೆಲಸ ಮನ್ಪೇರ ಎನ್ನಂಚಿನ ఆయన ಮನಸ್ಸೆಲ್ಲ ಬರ್ಪುನಿ ಆಂಡ ಆ ಅಪ್ಪೆನ ಆಶೀರ್ವಾದ ಇಂಚಿನುಂಡು, ಅಪ್ಪೆನ ಮಾರ್ಗದರ್ಶನ ಇಂಚಿನುಂಡು, ಅಪ್ಪೆನ ಚೇತವಾಣಿ ಇಂಚಿನುಂಡು ಪಂಡಂದ ಆ ಕೇಸರಿ ಮಿತ್ರವೃಂದನೇ ಎದುರುದಿ ಒಂದು ಮಾತೆಲ್ಲ 5 ಇಪ್ಪುನಕ್ಕೆ ಏರ್ಲ ಕೋಟ್ಯಾಧಿಪತಿನಕ್ಕೆ ಏರ್ಲ ಇಜ್ಜರಿ ಆಂಡ ಕೋಟ್ಯಾಧಿಪತಿನಕ್ಕೆ ಹೇಳ್ತಾರೆ ಮಲ್ಲ ఆయన ವಿಶಾಲವಾಯಿನ ಮನಸ್ಸಕ್ಕೆ ಕೊಡ್ತಿದ್ದೇವೆ. ಈ ಕ್ಷೇತ್ರ ಕುಂಪಳ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಭಾರಿ ಶೋಕ ಅವಡು, ಭಾರಿ ಬರ್ಲವಡು ಅವ್ವ ಎಂಚ ಆವಡು ಬಣ್ಣದ ಐತ ಬೇಲೆ ನೂದೆಕು ನೂದ ಆವಡು ಆಂಡ ಅಧ್ಯಕ್ಷರ ಬತ್ತನ ಜೀರ್ಣೋದ್ಧಾರ ಸಮಿತಿದ ಇಡೀ ಟೀಮು ಐತೊಟ್ಟಿಗೆ ಬ್ರಹ್ಮ ಕೆಲಸೋತ್ಸವ ಸಮಿತಿದ ಅಧ್ಯಕ್ಷರು KP ಸುರೇಶ್ ಅನ್ನ ಇರ್ತೇವೆ. ಅಕ್ಲನ ಟೀಮು ಯಾನು ಪುದರ ಪಣ್ಣೊಂದು ಫೋನ ಆನೆ ಮುಟ್ಟ ಮುಗಿಯರ ಸಾಧ್ಯಸಿ ದಾದನ ಅಕ್ಲಿಗೆ ಅಪ್ಪೆನೇ ಅವು ಇನ್ನು ಮುಂದೆ ಅಕ್ಲನ ಮನಸ್ಸು ಎಂಕ ಹೊರವರ ತೋಜನ ಇವರವರ ತೋಜನೆ ಒಂದು ಈತ ಶೋಕ ಇರೋ ಸಾಧ್ಯನೇ. ಇನಿ 4 ದಿನಕ್ಕೂ ದುಂಬುವರೆ ಯಾನು ಬರ್ಪೇನೆ ಮೇಡಮ್ ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಎಂಗೆ 4 ದಿನಕ್ಕೂ ದುಂಬುವರ ಯಾನು ಈ ದೇವಸ್ಥಾನ ಬತ್ತೆ 4 ದಿನಕ್ಕೆ ದುಂಬುವರ ದೇವಸ್ಥಾನ ಬನ್ನ ಅಧ್ಯಕ್ಷರು ಕುಳ್ಳಿದೇರು ಮುಂದೆ ಜವನಿಯರು ಕುಳ್ಳಿದೇರು ಎನ್ನ ಮನಸ್ಸಿಗೆ ಕೊಂಚ ಖುಷಿ ആണ് ದಾಳ ಪಂಡನ ಯಥಾ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಆಗಿದ್ದಾನೆ. ಅವಳು ತಂತಿರ್ದಾರ ಬಣ್ಣಗಳ ಅಂತ ಬೇಲೆ ಆದಿಪ್ಪುಚಿ ಅವಳು ಅರ್ಧ ಬೇಲೆ ಕೆಲವು ಸಾಮಾನು ವರಿದ್ದು ಮೆಕ್ಳು 6 ಮಾಡು ಕುಳ್ಳಿದೇರಿ ಮಕ್ಕಳ ಕೇಂದ್ರ ಅನ್ನ ದಾಳ ಬೇಲೆ 0.01% ಬೇಲೆ ಮಾತ ಬೇಲೆ ಆಗ್ತದೆ ಎಂಕ್ಲಿ ಎಲ್ಲಂಜಿದ ಸಮಯದ ಕಾಪುನಿ ಅಯೋಧ್ಯೆಯಲ್ಲಿ ಎಂತೆ 22ನೇ ತಾರೀಕಿಗೆ ರಾಮದೇವರನ ಪ್ರಾಣ ಪ್ರತಿಷ್ಠೆಗೆ ಇಡೀ ಜಗತ್ತೇ ಕಾತೊಂದಿತ್ತಂಡ, ಇಡೀ ದೇಶನೇ ಕಾತೊಂದಿತ್ತಂಡ ಅಂಚನೆ ಕುಂಪಲಡು ಈ ನಮ್ಮ ಕೇಸರಿ ಮಿತ್ರವನ್ನೆಲ್ಲ ಐತ ಇಡೀ ಆ ಜೀರ್ಣೋದ್ಧಾರ ಸಮಿತಿದ ಇಡೀ ಟೀಮ್ಲ ಆ ಬ್ರಹ್ಮ ಕೆಲಸದ ಟೀಮ್ಲ ಆ ಇಂಥ ಟೈಮ್ ಕಾತೊಂದಿತ್ತೇವೆ. ಅಪ್ಪನ ಮೂರ್ತಿ ವಾಟ್ ಟೈಪ್ ಉಡಾಪುಂಡು ಇದನ್ನ ಅಪ್ಪೆ ಬರ್ತದೆ ಎಂಚಂದು ಅಪ್ಪೆ ಇದು ಮಾತ್ರ ನ್ಯಾಚುರಲ್ ಸ್ವಾಭಾವಿಕವಾದದ್ದು. ಆಂಡ ಆ ದೇವಸ್ಥಾನದ ಬ್ರಹ್ಮ ಕೆಲಸೋತ್ಸವದ ಆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮನ್ಪುಣ ಕೊಡ್ತಿಲ್ಲ ಕಾರಣಾಂತರ ಬರಿಯರಾಪುದನ್ನ ಆ ಕೊಡ್ತೀವಿ ಬರ್ತಿತ್ತು ಆಶಕ್ಕಲ್ಲ ಟೀಮ್ಲೆ ಎದುರು ತಿಕ್ಕೊಂಡು ನಮ್ಮ ಶೇಖರ ಗುಂಪಲ್ ತಿಕ್ಕುವೇರು ಅಣ್ಣ ಇಂಚ ಕಾಕಾಜಿ ಮಾತ್ರ ಪ್ರಿಂಟ್ ಮಂತಂದ್ರೆ ಅಧ್ಯಕ್ಷರು ಮಂಡ್ಯ ಬೆಚ್ಚರುಳ್ಳೇರು ಯಾನ್ ಅಪ್ಪಗ ಈತೆ ಪಡ್ತೀನಿ ನಾನು ಮೂಲ ಪಂತೆ ಬ್ರಹ್ಮ ಕೆಲಸೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಪ ಪಾಪ ಎನ್ನ ಕೈಗೆ ಕೊರಿಯೇರು ದೇವರ ದಯಟು ಓಲು ಬ್ರಹ್ಮ ಕೆಲಸ ನಡಪುಡ ಆ ಬ್ರಹ್ಮ ಕೆಲಸದ ಹೊರೆ ಕಾಣಿಕೆದ ಮಾತಾಡಿದಲ ಪೊರ್ಲು ಆ ಹೊರೆ ಕಾಣಿಕೆ ಭಾರಿ ಗೌಜಿರಿ ಭಾರಿ ಪೊರ್ಲುಡು ಭಾರಿ ಮಲ್ಲ ಮೆರವಣಿಗೆ ಬ್ಯಾಂಡ್ ವಾದ್ಯ ನಾಸಿಕ ಬ್ಯಾಂಡ್ ಕೊಂಬು ಅಂಜನೆ 1000 ಕಟ್ಲ ಅಪ್ಪನಕ್ಲನ ನೆಟ್ಕೊಟ್ಟಿಗೆ ಆ ಹೊರೆ ಕಾಣಿಕೆ ನಮ್ಮ ಆದಿಶಕ್ತಿ ಚಾಮುಂಡೇಶ್ವರಿ ಅಮ್ಮನ ಜಾಗೆಗೆ ಬತ್ತಂದ ನಿಕ್ಲನ ಬ್ರಹ್ಮ ಕೆಲಸ ನೂದು ಯಶಸ್ವಿ ಎಂದು ಯಾನ್ ಪಂತೆ ಅವು ಅಂಚನೆ ಆವಡದು ದೇವರ ಅವಳು ಕೈ ಮುಗಿಣಿ ಮುರನೆ ಹೊರೆ ಕಾಣಿಕೆ ದಾಡೆ ತೊಕ್ಕೊಟ್ಟುಗು ಆ ನಮ್ಮ ಎಂಜನ ಸಂಘ ಜೈ ವೀರ ಮಾರುತಿ ಎದುರು ಕೈ ಮುಗಿದು ಆ ಪ್ರಾರ್ಥನೆ ಮಂತದು ದೀಪ ಪತ್ತದು ಮೂಲ್ಯನ್ನೆರಡು ಪಾತೆರ್ದು ವಿದಯ ಪತ್ತು ತೂಪುಂಡು 1000 ಕಟ್ಲೆ ಅಪ್ಪೆನಕ್ಲು ಉಳ್ಳೇರು 1000 ಕಟ್ಲೆ ಅಪ್ಪೆನಕ್ಲು ಉಳ್ಳೇರು ಎಂಕ ಆಶ್ಚರ್ಯ 1000 ಕಟ್ಲೆ ಅಪ್ಪೆನಕ್ಲು ಇಪ್ಪರೆ ಸಾಧ್ಯ ಉಂಡ ರವಿ ನೆಪನ್ಪೇರು ರವಿಶಂಕರ್ ಸೋಮೇಶ್ವರ್ 500 ಅಪ್ಪೆನಕ್ಲು ಗ್ಯಾರಂಟಿ ಸಂತೋಷ ಅನ್ನ ಆಂಡ ಅವಳು 1000 ಕಟ್ಲೆ ಅಪ್ಪೆನಕ್ಲು ಲೈನ್ ಉಂತದು ಅಕಲೆ ಒಂದೇ ಕಲ್ಲರ್ದ ಸೀರೆ ರವಕ್ಕೆ ಅಕ್ಲನ ಆ ದೇವಿನ ಮಿತ್ತು ಭಕ್ತಿ ದೀದ ಅಕ್ಲ ಮನ್ಪುನ ಆ ಭಜನೆ ಕುಣಿತ ಭಜನೆ ಬ್ಯಾಂಡ್ ದಕ್ಕಲು ವಾದ್ಯ ದಕ್ಕಲು ಐತ ಶ್ರೀರಾಮ ದೇವರನ ಅಯೋಧ್ಯದ ಟ್ಯಾಬ್ಲು ಐತ ಒಟ್ಟಿಗೆ ಐದು ಉಪ್ಪುನ ಪೊರ್ಲು ಬತ್ತಿನ ಕೈಗೆ ಚಾ ಕಾಫಿ ಯಾನಪ್ಪ ಪಂತೆ
ಹೊರೆ ಕಾಣಿಕೆ ದಾನಿ ಪಿದಾಟ್ ನಂಚಿನ ಆ ಮೆರವಣಿಗೆದ ಕೊಡಿ ಕಡೆಟಿತ್ತಿನಾಗ ತುಯ್ಯರ ತಿಕ್ಕಂದು ಕಡೆಟಿತ್ತಿನಾಗ ಕೊಡಿ ತಿತ್ತಿನಾಗ ತುಯ್ಯರ ತಿಕ್ಕಂದು ಯಾನ್ ಬಕ್ಕಲ ಬಕ್ಕಲ ನಿಲ್ಕದಂತು ತೋಜಿನಿ ಕೊಡಿ ತೋಜು ನಾಂದು ಕೊಡಿ ತೋಜಿಜಿ ಕಡೆಗೆ ಆ ಕೊಡಿ ತಕ್ಲಿಗೆ ಎಂಕ್ಲೆ ಕಡೆಟು ಉಂಟದ ಅಕ್ಲ ತೋಜಿಜಿ ಅದನ್ನ ಅಪ್ಪೆನ ಒಂಜಿ ಕಾರ್ಣಿಕ ಏತುಂದು ನಿಕ್ಲ ಆಲೋಚನೆ ಮಾಡ್ಕೊಡು ಅಪ್ಪೆನ ಕಾರ್ಣಿಕ ಏತುಂದು ಆಲೋಚನೆ ಮಾಡ್ಕೊಡು ಒಂಜಿ ರಡ್ಡು ಮೂಜಿ ಜನಕ್ಕೂ ಬೇತ ನಿಕ್ಲ ಸನ್ಮಾನ ಮಾಡ್ತಾರೆ ದಯಾನಂದ ಅನ್ನಗ್ಲ ಸತೀಶ್ ಅನ್ನಗ್ಲ ಸನ್ಮಾನ ಮಾತಾರಿಗೆ ಸನ್ಮಾನ ಮಾಡ್ಕೊಡು ಆಂಡ ಹರ್ರವಾದ ಒಂಜಿ ಗಾಡಿದ ಡ್ರೈವರ್ ಆದ ತನ್ನ ಇಲ್ಲದ ಹಲವು ಸಮಸ್ಯೆಗಳು ಇತ್ತು ನಾನಲ್ಲ ಎಂಚಿನ ಭಂಗ ಇತ್ತು ನಾನಲ್ಲ ಆ ಟೀಮ್ಗೆ ಮಾತಾಡಿಲ್ಲ ಬೊಕ್ಕೋರಿಯಾಗ ತೋಜವಂದೆ ಅಪ್ಪನೊಂದು ಬ್ರಹ್ಮ ಕೆಲಸ ಅವಡು ಪೊರ್ಲು ಅವಡು ಪಂಡದು ಆ ಅಂದು ನಿರಂತರವಾದ ಹೋರಾಟ ಉಂಡತ್ತ ಐನು ನಿಖಿಲು ಗುರುತಿಸದ ಒಂಜಿ ಅದಕ್ಕೆ ಒಂದು ಸಾಲು ಪಾಡ್ಯಾರತ್ತ ನೆಡ್ತು ಮಲ್ಲ ಪುಣ್ಯ ನೆಡ್ತು ಮಲ್ಲ ಭಾಗ್ಯ ನೆಡ್ತು ಮಲ್ಲದ್ದು ಎಂಚಿನ ಅಂದ್ರೆ ನಾನು ಆಲೋಚನೆ ಮಾಡ್ತೇನೆ ಮೂರನೇ ಹೊರೆಕಾಣಿಕದ ದುಮ್ನಾನಿ ಇಲ್ಲಿ ಬತ್ತಿಪ್ಪು ನಗ ವ್ಯವಸ್ಥೆನ ಜಿತ್ತು ಓಡು ವ್ಯವಸ್ಥೆನ ಜಿತ್ತು ಓಡು ಆ ಜವನೇರಿ ಬೆನ್ಪು ನಂಚಿನ ಬೆನ್ಪಟ ಅಕ್ಲೆ ಮೋನಿಡಿಪ್ಪು ನಂಚಿನ ಖುಷಿ ವರ್ಷ ಬರುವ ಬರ್ಪುನ ಪೋಡಿಗೆ ಆಂಡ ಆ ಹೊರೆಕಾಣಿಕದ ಉಗ್ರ ನಡು ಆ ವ್ಯವಸ್ಥೆ ಅನ್ನದಾನಗೂ ವ್ಯವಸ್ಥೆ ಬೇರೆ ಶಿವನ್ನೇ ಪಡ್ಪುಣ್ಣಿ 4,000 ಜನ ವನಸ್ಸು ಬ್ರಹ್ಮ ಕಲಸದಾನಿ ಉಳ್ಳೇರು ಪ್ರತಿಷ್ಠೆದಾನಿ ಎನ್ನ ಮನಸ್ಸಲ್ಲಿ 4,000 ಜನ ಓಲು ಉಂಟು ನೀನು 4,000 ಜನ ಓಲು ಉಂಟು ನೀನು ಅಪ್ಪನ ಕಾರ್ಣಿಕದ ಒಂಜಿ ಫಲ ತೂಲೆ ನಿಕ್ಲೆ ಒಂಜಿ ಟೈಮ್ 100 ಜನ ಉಂತೆರೆ ಜಾಗ ನೀನು 1,000 ಜನ ಅದು ವಿಶಾಲವಾಯಿನ ಮೈದಾನ ವಿಶಾಲವಾಯಿನ ಭಾರಿ ಪೂರ್ವದ ಭಾರಿ ಶೋಕದ ವೇದಿಕೆ ಮಲಮಲ್ಲ ಸ್ವಾಮಿಲಿ ಭಾರಿ ಕಾರ್ಮಿಕದ ಮಲಮಲ್ಲ ಜನಕುಲು ರಾಜಕೀಯದಕ್ಕಲು ಧಾರ್ಮಿಕ ನೇತಾರೆ ಮತ್ತು ಪಾತೆರುನಿ 1,000 ಕಟ್ಲೆ ಜನಕುಲು ತೂಪುನಿ ಬೇತೆ ಬೇತೆ ಕಾರ್ಯಕ್ರಮ ಕೊರ್ಪುನಿ ಇಂದು ಕನಸಲೆಲ್ಲ ಎನ್ನಿದಿಪ್ಪಯ್ಯರು ಕನಟ್ಲ ಎನ್ನಿದಿಪ್ಪಯ್ಯರು ಈ ರೀತಿಯ ಕಾರ್ಯಕ್ರಮ ಅಂದ್ರೆ ನಮ್ಮಲ್ಲ ಎಣ್ಣೆನು 100 ಜನ ಉಂತೆರೆ ಜಾಗೆಜ್ಜಿ ದೇವಸ್ಥಾನದ ಸುತ್ತಪಾರ ಜಾಗೆಜ್ಜಿ ಈತ ಜನ ಮುಲೆಪ್ಪರು ಈತ 1,000 ಜನ ಬರ್ಪೇರು ಶ್ರೀ ಕ್ಷೇತ್ರ ಕುಂಪಲದ ಬ್ರಹ್ಮ ಕೆಲಸೋತ್ಸವ ಇಡೀ ಊರಿಗೂ ಊರು ಬರ್ಕೊಂಡು ಅಪ್ಪ ಎಂಚ ಮಲ್ಪೇರಣ್ಣು ಆಂಡ ಅಪ್ಪೆಗೆ ಬೋಡುಂದಾಂಡ ಮಾತಲ ಮಲ್ಪವೇರು ಯಾನು ಪಂಡಿಲ್ಲ ಕಣೆ ಈತ್ ಮಲ್ಲ ಓಲು ಮೈದಾನಗಳ ಜಾಗೆಪ್ಪನ್ನು ಈತ ಮಲ್ಲ ಇಡೀ ಮುಡಿ ಗುಡ್ಲದ ಸಿಟಿತವಲ ಇಲ್ಲ ಈತ ಶೋಕದ ಜಾಗೆಪ್ಪನ್ನು ಇನ್ನು 1,000 ಜನಲ ಕುಲ್ಲೋಲಿ ಏತ ಮಲ್ಲ ಗೆಸ್ಟ್ ನಕ್ಲೆ ಬತ್ತ ನಾನೆಲ್ಲ ಬರೀತಿ ಕುಳ್ಳದ ಹಾಕ್ಲಿಕ್ಕೆ ಓಡಿತ್ತು ನಂಚಿನ ವ್ಯವಸ್ಥೆ ಮನ್ಪುಣಿ ಕಾರ್ಯಕ್ರಮ ಎಂಚೆಂಚ ರೀತಿ ಮನ್ಪುಣಿ ಅವಳು ಆಪನಂಚಿನ ಧಾರ್ಮಿಕ ಕಾರ್ಯಕ್ರಮಕ್ಕೂ ಒಂಜಿ ಚೂರ್ಲ ತೊಂದರೆ ಬರಂದಿಲ್ಲಕ ಓಲು ಭಜನೆ ಉಂಡು ಅವಳು ವಿಭಜನೆ ಇಚ್ಚಿಂದ ಬಂದ್ಬಿಡ್ಲೆಕ್ಕ ನಿರಂತರವಾಯಿನ ಭಜನೆ ನಿರಂತರವಾಯಿನ ಅನ್ನದಾನ ಇತ್ತ ಇಂಕ ಮನೆಯರ ಎನ್ನ ಮನಸ್ಸಿಗೆ ಉಂಡು ಶ್ರೀ ಕ್ಷೇತ್ರ ಕುಂಪಲ ಬಂಡೆ ಶ್ರೀ ಕ್ಷೇತ್ರ ಕುಂಪಲ ಬಂಡನಲ್ಲ ಮೂಲ ನಿರಂತರವಾದ ಒಂಜಿ ದಿನ ಅನ್ನದಾನ ಶಾಖ ಹಾಕೊಂಡು ಎನ್ನ ಮನಸ್ಸು ಬಂದ್ಬಿಡು ಎನ್ನ ಮನಸ್ಸು ಹಾಕೊಂಡು ನಮ್ಮ ಊರುಡು ಮಜಿ ಮಾಮಯ್ಯ ಅಪ್ಪನ ಒಂದು ಕ್ಷೇತ್ರ ಉಂಟು ಮಜಿ ಮಾಮಯ್ಯ ಅಪ್ಪನ ದಾಲ ಒಂಜಿ ಪೈಸಲ ಇನ್ಕಮ್ ಇಜ್ಜಿ ಬೇತೆ ಭಕ್ತರು ಬಾಡ್ನ ಪರಕ್ಕೆ ಇರ್ತಂದ್ರೆ ಡೊನೇಷನ್ ಲೆಕ್ಕ 325 ದಿನ ಅಪ್ಪನ ಕ್ಷೇತ್ರ ಮನಸ್ಸುಂಟು ಅಂಚನೆ ಅಪ್ಪೆ ಆದಿಶಕ್ತಿ ಚಾಮುಂಡೇಶ್ವರನ ಅಪ್ಪನ ನೆಟ್ಲ ನೂದು ಅನ್ನದಾನ ಅವು ಒಂದು ಅಪ್ಪೆಗೆ ನಮ್ಮದಾಲ ಬನ್ನಿಯರೆ ಸಾಧ್ಯ ಇಚ್ಚಿ ಆಣ ಈ ಅಪ್ಪನ ಕ್ಷೇತ್ರ ಉಂಡತ್ತೆ ಶ್ರೀ ಕ್ಷೇತ್ರ ಕುಂಪಲ ಇಂದು ಬಣ್ಣದ ನಿಖಿಲಿ ಹೆಂಚ ಅವಳು ಭಾರಿ ಮಲ್ಲ ಟೈಪುಡು ಒಂಜಿ ದ್ವಾರ ಮನ್ಪರ ಬಿದ್ದಾರ್ದಾರ ಆ ರೀತಿ ಈ ದೇವಸ್ಥಾನ ಬೆಳಗದ ಅಂದ ದೇವಸ್ಥಾನ ಚೆಮ್ಮು ಮುಚ್ಚಿನ ವ್ಯಾಪಾರ ಆ ಬ್ರಹ್ಮ ಕೆಲಸ ಅದು ಈ ಬೊಕ್ಕರ ಮನ್ಪುಣಗ ಪುನರ್ ಪ್ರತಿಷ್ಠಾ ಬ್ರಹ್ಮ ಕೆಲಸ ಅನ್ನಾಗ ಚೆಮ್ಮು ಮುಚ್ಚಿನಂಚಿನ ಬೇಲೆ ಮನ್ಪುಣು ಆಗ ಮೂಲು ನಿಖಲು ಒಂಜಿ ಚೂರ ಬೇಲೆ ಜನ ಐಕ್ ಬೋಡಿತ್ತಿನಂಚಿನ ಆ ಕಾಲ ಭೈರವನ ಒಂಜಿ ಯಾನ ಇಡೀ ಉಡುಪಿ ಆದಿಪ್ಪು ಕಾರ್ಕಳ ಆದಿಪ್ಪು ಬೇತೆ ಕುಂದಾಪುರ ಆದಿಪ್ಪು ಕಾಸರಗೋಡು ಆದಿಪ್ಪು ಇಡೀ ಊರು ತಿರುಗದಿಪ್ಪೆ ದೇವಸ್ಥಾನ ಆಂಡ ಒಂಜಿ ಭೈರವ ದೇವರಿಗೆ ಆತ್ಮಶೋಕದ ಸಾನ್ನಿಧ್ಯ ಬೇತೆ ಓಲ್ಲ ಇಜ್ಜಿ ನಳಿನ್ ಕುಮಾರ್ ಕಟ್ಟಿಲು ಬರ್ತದಲ್ಲ ಕೆತ್ತ ಭೈರವನ ಸಾನ್ನಿಧ್ಯ ಅಂತ ಮಿತ್ತು ತಗೊಂಡುಳ್ಳೇರಿ ಆ ಮರನ ಭಾರಿ ಶೋಕರು ಕೆತ್ತನೆ ಮಂತದೆ ಐತ ಮಿತ್ತೆ ಚೆಂಬು ಬಾಡದೆ ಆ ಭೈರವೇ ಅವಳು ಕುಲ್ಲಿಯರ ಕೇಂದ್ರೀಯ ಬಣ್ಣದಂಡ ಇಂದು ಕಾರ್ಮಿಕದ ಕ್ಷೇತ್ರ ತಂದೆ ಬೇತದಾಳದ ಆಯರ ಸಾಧ್ಯ ಇಚ್ಚಿ
ಇನಿ ಬೊಂಬೈದ ಉದ್ಯಮಿಲಾದಿಪ್ಪು ಮೂಲತ ರಾಜಕಾರಣಿಲಾದಿಪ್ಪು ಬೇತೆ ಬೇತೆ ಕ್ಷೇತ್ರಗಳು ಬೇಲೆ ಮನ್ಪುನಾಗ್ಲಾದಿಪ್ಪು ತನ್ನ ಸಮಯನ ಕುದಾಯಿ ಕೊಡ್ದು ಅಪ್ಪನ ಸಾನ್ನಿಧ್ಯಗಳು ಬರ್ತದೆ ಬೇಲೆ ಮನ್ಪುರು ಬಂದದ ಅವು ಅಪ್ಪನ ಕಾರ್ಮಿಕ ತಂದು ಬೆಟ್ಟದಾಲ ಸಾಧ್ಯ ಇಜ್ಜಿ ಎಂಕ ಆಯ್ನಂಚಿನ ಐತ ಅನುಭವನು ಯಾನು ಮೂಲು ಪನಿಯರ ಹೋಗ್ಬುಚ್ಚಿ ಎಂಕ ಓದಿತಿ ಏರ ಪನ್ನೆರು ಯಾನು ರಾಜಕೀಯ ಡಿಪ್ಪುನಿ ಎಂಕ ಅಪ್ಪೆ ಭಾರಿ ಶಕ್ತಿ ಆ ಕಾರ್ಮಿಕನು ತೋಜದರಿಗೆ ಅಂಚೆ ಯಾನು ಮೂಲು ಇಪ್ಪುನಿ ಅಂಚೆನೆ ಮಾತೆರೆ ಬಾಯಿಡ್ಲ ನೀವೇ ಪಾತೆರೆ ಬರೋದು ನಮ್ಗೆ ಇನಿ ಮಧ್ಯಾಹ್ನದ 4,500 ಜನ ಅನ್ನ ಪ್ರಸಾದನ ಸ್ವೀಕಾರ ಮಂತದೇರಿ ಬಂದ ಅಪ್ಪನ ಶಕ್ತಿ ಒಂದು ವೇಳೆ ಈತ ಜನ ಇನಿ ಜಾತಿ ಸಂಘರ್ಷ ಬಂದ್ಬಿಡೊಂಜಿ ನಾಳೆ ಕೊಡಲ ಜಾತಿ 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 ಒಂದು ಆನ ಆದಿಶಕ್ತಿ ಚಾಮುಂಡೇಶ್ವರನ ಈ ಕಾರ್ಮಿಕದ ಕ್ಷೇತ್ರಡು ಜಾತಿ ಬಂದ್ಬಿಡ ಪಾತ್ರನೇ ಇಜ್ಜಿ ವಾ ಜಾತಿಯಿಂದ ಗೊತ್ತಿಜ್ಜಿ ಅಪ್ಪನ ಕಾರ್ಮಿಕದ ಜಾಗರೆ ಅಪ್ಪನ ಭಕ್ತಿಯರು ಬಂದ್ಬಿಡ ಲೆಕ್ಕಾಚಾರ ಪ್ರತಿ ಒಂಜಿ ಕಾರ್ಯಕ್ರಮ ಯಶಸ್ವಿ ಅವು ಧಾರ್ಮಿಕ ಕಾರ್ಯಕ್ರಮ ಆದಿಪ್ಪು ಸಾಂಸ್ಕೃತಿಕ ಕಾರ್ಯಕ್ರಮ ಆದಿಪ್ಪು ಬೇತೆ ಬೇತೆ ಕಾರ್ಯಕ್ರಮ ಆದಿಪ್ಪು ಆತ ಸೋಪುಡು ವ್ಯವಸ್ಥೆ ಆವಡುಂದಲ್ಲ ನಿಜವಾದ ಆದಿಶಕ್ತಿ ಚಾಮುಂಡೇಶ್ವರಿನ ಶಕ್ತಿ ಎತ್ತಂದು ನನಗೆ ಮಾತು ಗೊತ್ತಾಪುಂಡು ಆ 2 ತಿಂಗಳು 3 ತಿಂಗಳು 4 ತಿಂಗಳು ದುಂಬು ಆ ಕೊರೋನಾದ ಸಮಯ ಈ ಟೀಮ್ಗೂ ಆ ಮನಸ್ಸರಿತ್ತಿನಂಚಿನ ವೇದನೆ ಮೋನೆರಿತ್ತಿನಂಚಿನ ಚಿಂತೆ ಈ ಒಂಜಿ ವಾರಡು ಒಕ್ಕ ನಿದ್ರೆ ಇಜ್ಜಿಂದಾನದ ಆ ಮೋನೆಡು ಏತೊಂಜಿ ಶೋಭದ ಗೆಲ್ಮನದ ಮೋನೆ ತೋಣದಂದ ಅವು ಅಪ್ಪನ ಶಕ್ತಿ ಬಿಡ್ದು ಬೇಟೆಯರೆಲ್ಲ ಸಾಧ್ಯ ಇಜ್ಜಿ ಕಾಸು ಇತ್ತನಾಗ ಕೊರಿಯರ ಮನಸ್ಸು ಇಜ್ಜಿನಲ್ಲ ಕಾಸಿಜ್ಜಂದನ ఆయన ವಿಶಾಲವಾಯಿನ ಮನಸ್ಸರು ತನ್ನ ಎಂಚಿನ ಮಾತ ಕೊರಿಯರ ಉಂಡು ఆయన ಮಾತ ಕೊರ್ಪುನಂಚಿನ ಶಕ್ತಿನ ಅಪ್ಪೆ ತೋಜಾದ ಕೊರ್ಪಲ್ಲ ಪಂಡದಿತ್ತು ಕೋಡೆ ಒಂಜಿ ಪೇಪರ್ ಟಿವಿ 20 ರೂಪಾಯಿಗಳನ್ನು ಡೊನೇಷನ್ ಕೊಟ್ಟಂತ ಅಯೋಧ್ಯೆಗೆ ಆ ತಾಯಿಯನ್ನು ಅಮರ್ತಿಸಿದ್ದಾರೆ ಇಂಜಿನ ಕಜವು ಬೆಜ್ಜುನಂಜನ ಅಪ್ಪ ಎನ್ನಲ ಶ್ರೀರಾಮ ದೇವರ ಅಯೋಧ್ಯೆಗೆ ದಾಳ 20 ರೂಪಾಯಿನ ಡೊನೇಷನ್ ಆದ ಕಡ ಕೊಡ್ತಾರೆ ಆ 20 ರೂಪಾಯಿ ಕಡ ಕೊಡ್ತನ ಅಪ್ಪ ಏರೆ ಪಣ್ಣದ ನಾಡದು ಅರೆನೆ ಮುರನೆ ಅಯೋಧ್ಯೆ ಪ್ರಾಣ ಪ್ರತಿಷ್ಠೆಗೆ ಲೇದಿನಿ ಪಣ್ಣದ ಅವು ವಿಶೇಷ ಅಂಚನೆ ಮೂಲು ನಿಖಿಲು ಏರೆಲ್ಲ ಬಿಡ್ತಿದ್ದಾರೆ ಕಾಸು ಕೊಡ್ತನೆಲ್ಲ ಬಿಡ್ತಿದ್ದಾರೆ ಕೊರೋನಾನೆಲ್ಲ ಬಿಡ್ತಿದ್ದಾರೆ ಮಾತೆಲ್ಲ ಅತ್ಯಂತ ಪ್ರೀತಿಲಿರ್ತದೆ ಆದಿಶಕ್ತಿ ಚಾಮುಂಡೇಶ್ವರಿ ಅಪ್ಪನ ಆ ಒಂಜಿ ಪ್ರಸಾದನು ಸ್ವೀಕಾರ ಮಾಡ್ಕೊಡು ಬಂದ್ಬಿಡ ನಿಖಿಲನ ಭಾವನೆಗೆ ಆ ಅಪ್ಪೆ ದೇವಿಲ ಆಶೀರ್ವಾದ ಕೊಡ್ತಾರೆ ಯಾನು ವಿಶೇಷವಾದ ದಿಂಜ ಪಾತೆರ ಬೋಬುಜಿ ಏರೆಗಳ ದಿಂಜ ಸಮಯನು ಕಾಪುನಂಚಿನ ಆ ಕಾಲ್ ಮೇಲೆ ಎತ್ತಾರೆ ಸಾಧ್ಯ ದಿಂಜ ಯಾನು ಈತೆ ಪಂಪೆ ಅಪ್ಪೆ ಆದಿಶಕ್ತಿ ಚಾಮುಂಡೇಶ್ವರಿ ನಮ್ಮ ಎಂಚೆಂಚಿನ ಪ್ರಾರ್ಥನೆ ಮಂತ್ರ ಆ ಪ್ರಾರ್ಥನೆಗೆ ಅರ್ನ ಆಶೀರ್ವಾದ ಇಪ್ಪು ನಂಗೆ ಮಾತೆರೆಗ ಇಡೀ ಸಮಾಜಗೂ ಅವು ಜಾತಿ ಮತ ಭೇದದಂತೆ ಶ್ರೀಮಂತ ಬಡತನ ಬಂದ್ಬಿಡ ಅಂತರಿಜ್ಜಂದೆ ನಮ್ಮ ಮಾತ ಆ ಅಪ್ಪೆ ಚಾಮುಂಡೇಶ್ವರನ ಜೋಕುಲು ಬಂದ್ಬಿಡ ಭಾವನೆ ಒಂಜಾದು ಒಟ್ಟಾದು ನಾನಾತ ಸಮಾಜಕ್ಕೆ ಎಡ್ಡೆ ಸಂದೇಶನು ಕೊರ್ಪುನಂಚಿನ ಬಾಕಿ ದಕ್ಕಲಿಗೆ ಎಡ್ಡೆ ಮಾದರಿ ಆಪುನಂಚಿನ ಲೆಕ್ಕ ಈ ಕ್ಷೇತ್ರ ಎಂಚ ಬೆಳಗಿನ ಅಂಚನೆ ಮಾತೆರಲ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯನ ಆ ಅಪ್ಪೆ ಮಾತೆರೆಗಳ ಕರುಣಿಸವಡು ಮಾತೆರೆಗಳ ಕೊರ್ಪುನಂಚಿನ ವಿಶಾಲವಾಯಿನ ಮನಸ್ಸು ಕೊರಡು ಏರಡೆ ಇಜ್ಜ ಆಕಲ ಅಪ್ಪನ ಆಶೀರ್ವಾದ ಆಗ್ಲಿಕ್ಕೆ ನನಾತೆ ಎಡ್ಡೆ ಮನ್ಪುನಂಚಿನ ಆಶೀರ್ವಾದನ ಅಪ್ಪೆ ಕೊರಡು ಪನ್ನೊಂದು ಬೆಂತಿನಂಚಿನ ಜವನೇರಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರೇ ಅರ್ನ ಟೀಮ್ ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರೇ ಅರ್ನ ಟೀಮ್ ಅಕ್ಲಿನ ಆ ನಿರಂತರವಾದ 24 ಗಂಟೆದ ನಿರಂತರವಾದ ಹೋರಾಟ ವಾ ರೀತಿಲಿ ಪಂಡದ ಪುಗರ್ನಲ್ಲ ಯಾರಂದ ಐಕಿ ಯಾನೆ ಅಪ್ಪೆಡ ಈತೆ ಕೇಳಿ ಅಕ್ಲೆ ಮನಸ್ಸೋ ಇಚ್ಛೆ ಎಂಚದೆ ಆ ಅಪ್ಪೆಡ ಪ್ರಾರ್ಥನೆ ಮಂತ್ರ ಆ ಅಪ್ಪೆ ಆಶೀರ್ವಾದ ಕೊರಡು ನಾನಾಥ ಕ್ಷೇತ್ರವನ್ನು ಬೆಳಗಾವನಂಚಿನ ಶಕ್ತಿನ ಪರಮಾತ್ಮೆ ಅಕ್ಲೆ ಕೊರಡು ಇನಿ ಎಂಚ ಆದಿಶಕ್ತಿ ಚಾಮುಂಡೇಶ್ವರಿ ಅಪ್ಪೆ ಬೆಳಗಿದೆ ನಂಗೆ ಆಶೀರ್ವಾದ ಮಂತ್ರ ಐಕಿ ಏರೇರೆ ಕೈ ಕೊಡ್ತೀರ ಅಕ್ಲೆ ಪೂರೇರ ಅಪ್ಪೆ ಆದಿಶಕ್ತಿ ಚಾಮುಂಡೇಶ್ವರನ ಆಶೀರ್ವಾದ ಇಪ್ಪಡೆ ಪನ್ನೊಂದು ಬೇರೆ ದಾಳ ಕೇನೇರಿ ನೆಕ್ಕೆ ನಿಖಿಲ್ ಕಣ ಕಟ್ಟಿನಂಚಿನ ನಾನ ಕಣ ಕಟ್ಟಿದೆ ಅಧ್ಯಕ್ಷರ ಕಣ ಕಟ್ಟಿದೆ ನೆಕ್ಕೆ ಬೇರೆ ಮೂಲಭೂತ ಸೌಕರ್ಯದ ಕೊರತೆ ಅವರು ವಿಶಾಲವಾದ ಜಾಗೆ ಅವರು ಸಭಾಭವನ ಅವರು ನೆಟ್ಟು ಪೂಜೆ ಮಾಡ್ಕೊಂಡವರಿಗೆ ಭಾರಿ ಶೋಕದಲ್ಲಿ ಇಲ್ಲ ಅವರು ಮಾತ ಆದಿಶಕ್ತಿ ಚಾಮುಂಡೇಶ್ವರಿ ಅಪ್ಪೆಲ್ಲ ಆ ಪರಿವಾರ ದೈವಲ್ಲ ನಿಖಿಲ್ ನೆನೆತಿನೇನೆ ಅನುಗ್ರಹಿಸಲು ಬಂದ ದೇವರೆಡ ಪ್ರಾರ್ಥನೆ ಮಂತೊಂದು ಪಾತೆಗಳ ಅವಕಾಶ ಮಂತ ಕೊಡ್ತಾನೆ ನಿಖಿಲೆ ಪೂರೇರೆಗಳ ಎನ್ನ ಉಡಲ್ದಿಂಜಿನ ಸೊಲ್ಮೇಲಿನ ಸಂದವನ್ನು ಎನ್ನ ಪಾತೆರವಂತವೇ ಜೈ ಹಿಂದ್ ಜೈ ಕರ್ನಾಟಕ ಪ್ರಸಾದ ತೆಗೆದು ಬಂಡದು
ಎಂಟೆಪದ ಮದೀಪನ ಕೊರ್ನಂಚಿನ ನಮ್ಮ ಈ ಸಭೆಲೆಸದ ಗುರುಕರನಂಚಿನ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮೇರೆಗೆ ಸೊಲ್ಮೇನ್ ಸಂದಾಯತ ಮಲ್ತದಲ್ಲ ಆಯ್ತ ಒಟ್ಟುಗು ದೇವಂತದ ಒಂಜಿ ನಿಮಿಷ ನಮಗ ಸಭೆಲೆಸದ ಪೊಲಗುಣ ಮಲ್ತು ಕೊರ್ನಂಚಿನ ಶ್ರೀಮತಿ ಲಾವಣ್ಯ ಕುಂಪಲ ಮೇರೆ ದೇವಂತದ ಮಿತ ಚಾವಡಿಗೆ ಬರಡು ನಮ್ಮ ಇನಿತ ಈ ಪೊರ್ಲದ ಸೌಂಡ್ ಸಿಸ್ಟಮ್ ನಂಗೆ ಒದಗಾದು ಕೊರ್ನಾರು ಪದ ಪಕ್ಕ ಬಲ್ಪದ ವ್ಯವಸ್ಥೆಯನ್ನು ಮಲ್ತು ಕೊರ್ನಂಚಿನ ಕೃತಿ ಎಲೆಕ್ಟ್ರಿಕಲ್ಸ್ ದ ಮಾಲಕರಾಯನಂಚಿನ ವಿನೋದ್ ಮೇರೆಡ್ದು ಒಂಜಿ ಮಾನಾದಿಗೆ ದೇತ ನೋಡುದು ಏನದಲ್ಲ ಬದಲೆ ಅವರ ಜೋರೈನ ಕೈತಾಟಿ ಬರಡು ತನ್ನ ಪೊರ್ಲ ಸರಟು ನಮಕ್ ಸಭಾಲೇಸದ ಪೊಲಗುಣ ಮಲ್ತುಕೊಂಡಾರು ಶ್ರೀಮತಿ ಲಾವಣ್ಯ ಕುಂಪಲ ಐತ ಒಟ್ಟುಗು ಮೂರನೆಯ ದಿನ ನಮಕ್ ಸ್ವರಗೋರ್ನಂಚಿನ ಶ್ರೀಮತಿ ನವ್ಯ ಕುಂಪಲ ಮೆರೆಲ್ಲ ನಿಂಗ್ಲ ಮಾತೇನಲ್ಲ ಜೋರೈನ ಕೈತಾಟಿದ ಹೊರಟು ಮಿತ್ತ ಚಾವಡಿಗೆ ಎದುಕೊರೋದಿಲ್ಲ ಮೆರೆಗೆ ನಮ್ಮ ಸಾನ್ನಿಧ್ಯಾಗ ಸಹಕಾರ ಕೋರ್ನಂಚಿನ ರವಿ ಪ್ರಸಾದ್ ಮೇರೆ ದುಂಬತ್ತಿಗೆ ಬರ್ತದೆ ಅರಿಗೆ ಮಾನಾದಿಗೆ ಮಲ್ಪಡು ಅರಿಗೆ ಸೊಲ್ಮೇನ ಸಂದಾಯಿತ ಮಲ್ಪಡೋದಕ್ಕೆ ಏನೋದಿಲ್ಲ ಮಿತ್ತ ಚಾವಡಿಗೆ ಎದುಕೊರೋದಿಲ್ಲ ಶ್ರೀಮತಿ ನವ್ಯ ಕುಂಪಲ ಜೋರೈನ ಕೈತಾಟಿ ಬರಡು ಬಾರಿ ಪೊರ್ಲ ಸೊರಟು ನಮಕ್ ಪೊಲಗುದ ನಿರ್ವಹಣೆಯನ್ನು ಮಲ್ತುಕೊರ್ನಕಲು ಸಭೆಲೇಸಿನ ಸುಧಾರ್ಥ ಕೊರ್ನಕಲು ಅಪ್ಪೆಗೆ ಆದಿಶಕ್ತಿ ಚಾಮುಂಡೇಶ್ವರಿಗೆ ಸೇವಾ ರೂಪಡು ತನ್ನ ಈ ಪೊಲಗುದ ಸೇವೆಯನ್ನು ಮಲ್ತಿನಕಲು ಮೆಕ್ಲೆಗೆ ಇತ್ತ ಮಾನಾದಿಗೆಯನ್ನು ಮಲ್ತೋದಿಲ್ಲ ಅದೇ ರೀತಿ ಇನಿತ ದಿನ ತನ್ನ ಪೊರ್ಲ ಕಟ್ಟದ ಅವಜಿ ನಮ್ಮ ಕರ್ನಾಟಕದ ಪೊರ್ಲ ಕನ್ನಡ ಭಾಷೆಯಲ್ಲಿ ನಕ್ ಪೊಲಬನ್ನು ಕೊರ್ನಾರು ಶ್ರೀತ ಯೋಗೀಶ್ ಮಲ್ಲಿಗೆ ಮಾಡು ಮೆರೆಗಲ ಜೋರೈನ ಕೈತಾಟಿ ಬರಡು ಯುವ ಕವಿಯಾದ ಸಾವಿರ ಜೋಕ್ಲೆಗ್ ಬರುವುದ ಏನಾದ್ರು ಬರುವುದು ಪ್ರಚನ ನಮ್ಮ ಮೌಖದ ಯೋಗೀಶ್ ಮಲ್ಲಿಗೆ ಮಾಡು ಮೆರೆಗೆ ಜೋರೈನ ಕೈತಾಟಿದ ಹೊರಟು ಸುರೇಶ್ ಪೂಜಾರಿ ಬೇರಿ ದೇವಂತದ ಏನು ದುಂಬತ್ತಿಗೆ ಬರಡು ದುಂಬತ್ತಿಗೆ ಬರ್ತದೆ ನಮ್ಮ ಯೋಗೀಶ್ ಮಲ್ಲಿಗೆ ಮಾಡು ಮೆರೆಗೆ ಸುಲ್ಮೆನ ಸಂದಾಯಿತ ಮಲ್ಬಿಡು ಮಾನಾದಿಗೆ ಕೊರಡು ಪಟ್ಟದ ಇಂದ ಭಿನ್ನಾಯ್ತು ಮೂಲ ಸುಲ್ಮೇನ ಸಂದಾಯಿತ ಮಲ್ತೋದು ಸಭೆಲೆಸಿದ ಸಹಕಾರ ಕೊರ್ನಂಚಿನ ನಮ್ಮ ಇಂಥ ಸಭೆಲೆಸಿದ ಗುರುಕಾರ್ಯರು ಅದೇ ರೀತಿ ಸಿರ್ದಿಂಚಿ ಮಾತ ಭಿನ್ನನೆಗಳ ಮಿತ ಚಾವಡಿಡು ಉಜಯ್ ಪಾತ್ರೆಡು ಸುಲ್ಮೇನ ಸಂದಾಯಿತ ಮಲ್ತೋದು ನಮ್ಮ ಈ ಸಭೆಲೆಸಿದ ಮುಕ್ತಾಯದ ಚಿಕ್ಕ